IPL ಹಾಕಿದ್ರೆ ತುಂಬಾ ಕಾಸ್ಟ್. ಈಗ 10 ಸೆಕೆಂಡ್ ಬಂದುಬಿಟ್ಟು ಒಂದು ಸ್ಪಾಟ್ ವಿಲ್ ಬಿ ಮೋರ್ ದೆನ್ ಅಬೌಟ್ 80 lakhs ಟು ಹೋಗ್ತದೆ ಒಂದು ಸಲ ಬಂದರೆ. ಆ ಥರ ಒಂದು ಇಟ್ ಡಿಪೆಂಡ್ಸ್ ಆನ್ ದ ಮ್ಯಾಚ್ ಆಲ್ಸೋ. ಯಾವ ಮ್ಯಾಚ್ ಈ ಫೈನಲಾಗಿ ನೋಡೋದು ಒಂದು 20 ಸೆಕೆಂಡ್ 30 ಸೆಕೆಂಡ್ ಆ್ಯಡ್ ಅಂದರೆ ಅದ್ರ ಹಿಂದ್ಗಡೆ ಒಂದು 6 ತಿಂಗಳದು ವರ್ಕ್ ಇದಿರುತ್ತೆ. ಬಿಕಾಸ್ ಇಟ್ಸ್ ಅ ವೆರಿ ಎಕ್ಸ್ಪೆನ್ಸಿವ್ ಮೀಡಿಯಮ್ ಮೇಕಿಂಗ್ ಅನ್ ಅಡ್ವರ್ಟೈಸ್ಮೆಂಟ್. ನೆಸ್ಕೆಫೆ ಅದು ಕೇಳಿದ ತಕ್ಷಣ ಇಷ್ಟೊಂದು ನೆಸ್ಕೆಫೆ ಏನು ಬರುತ್ತೆ. ಬ್ರ್ಯಾಂಡಿಂಗ್ ಅನ್ನೋ ಟರ್ಮೇ ಹೆಂಗೆ ಬಂದಿದ್ದಂದ್ರೆ ಈ ಕುರಿಗಳಿರುತ್ತಲ್ಲ ಕ್ಯಾಟಲ್, ಅವುಗಳಿಗೆ ಲೆಕ್ಕ ಸಿಗ್ಬೇಕಲ್ಲ ಯಾರು ಏನು ಐಡೆಂಟಿಫಿಕೇಶನ್ಗೆ ಅವ್ರಿಗೆ ಮೈದನ್ನ ಸುಟ್ಟಿ ಬ್ರ್ಯಾಂಡ್ ಇದಂತೆ. ಸೊ ಹಾಗಾಗಿ ಆ ಯುನೀಕ್ ಮಾರ್ಕ್ ಬಿಕೇಮ್ ಬ್ರ್ಯಾಂಡಿಂಗ್. ಐ ಥಿಂಕ್ ಪೀಪಲ್ ಆರ್ ನಾಟ್ ನೆಗೋಷಿಯೇಟಿಂಗ್ ಫಾರ್ ಮನಿ ಎನಿಮೋರ್, ದೇ ನೆಗೋಷಿಯೇಟಿಂಗ್ ಫಾರ್ ಫ್ರೀಡಮ್. ಕ್ರೇಜಿ. ನನಗೆ ಏನು ಐ ಆಮ್ ಕಮಿಂಗ್ ಹಿಯರ್ ಟು ಫುಲ್ಫಿಲ್ ಮೈ ಡಿಸೈರ್ಸ್. ಆಲ್ಸೋ ಐ ವಿಲ್ ವರ್ಕ್ ಫಾರ್ ಯರ್ ಕಂಪನಿ ಬಟ್ ಇಟ್ ಶುಡ್ ಸ್ಯಾಟಿಸ್ಫೈ ಮೈ ನೀಡ್ಸ್. ಪೀಪಲ್ ಹು ಮೇಕ್ ಶಾರ್ಟ್ ಫಿಲ್ಮ್ಸ್ ಯೂಶಲಿ ಮೇಕ್ ಇಟ್ ಫಾರ್ ಸೆಲ್ಫ್ ಎಕ್ಸ್ಪ್ರೆಷನ್. ಸೊ ಅವ್ರಿಗೆ ಏನು ನ್ಯಾಚುರಲ್ ಆಗಿ ಬರುತ್ತೆ ಅವ್ರ ಕತೆ, ದೇ ಕುಡ್ ಆ್ಯಕ್ಚುಲಿ ಬಿ ರೈಟಿಂಗ್ ಅ ಬುಕ್, ಬಟ್ ದಿಸ್ ಇಸ್ ಸಮಥಿಂಗ್ ದೇ ವಾಂಟೆಡ್ ಟು ಶೋ ಇನ್ ಫಿಲ್ಮ್ ಮೂಲಕ. Today on Just Curious, it is Rajesh Ramaswamy Auru Uruf Ram Sam, like the world knows. Of course, ad filmmaker, founder of The Script Room, director at Coconut Films, and now executive director once at Lintas ad agency. And now, ಇರುವೆ ಅಂತ ಒಂದು 17 ನಿಮಿಷದ ಒಂದು ಶಾರ್ಟ್ ಫಿಲ್ಮ್ನ ಡೈರೆಕ್ಟ್ ಮಾಡಿ ಇನ್ನೂ ಕ್ಯೂರಿಯಾಸಿಟೀಸ್ ಆಫ್ ಲೈಫನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲಿಗೆ ಬಂದಿದ್ದೀರಾ. ರಾಮ್, ಆ್ಯಕ್ಚುಲಿ ನಿಮ್ಗೊಂದು ಮಾಸ್ ಒಂದು ಎಂಟ್ರಿ ವೆಲ್ಕಮ್ ಕೊಡಬೇಕಂದ್ರೆ ಎಲ್ಲ ಓಕೆ, ಜಸ್ಟ್ ಕ್ಯೂರಿಯಸ್ ಯಾಕೆ? ಥ್ಯಾಂಕ್ ಯು. ಐ ಆಮ್ ಸೋ ಡಿಲೈಟೆಡ್ ಟು ದಟ್ ಯು ಕಾಲ್ಡ್ ಮಿ ಆನ್ ಯುವರ್ ಶೋ. ನಿಮ್ಮ ಶೋ ನಾನು ಎಷ್ಟೊಂದು ಮೆಚ್ಚಿಸ್ಕೊಂಡು ನೋಡಿದ್ದೀನಿ. ಐ ಹ್ಯಾವ್ ರಿಯಲಿ ಎಂಜಾಯ್ಡ್ ಆಲ್ ದಿ ಎಪಿಸೋಡ್ಸ್ ಆ್ಯಂಡ್ ದಿಸ್ ನ್ಯೂ ರೋಲ್ ಆಫ್ yours is quite because we all have been listening to you on radio. Now that you've transferred to a new medium, it's delightful and I love the way you do your interviews. It's really beautiful. Thank you so much. Just so the audience will connect, ಎಲ್ಲ ಓಕೆ ಜಸ್ಟ್ ಕ್ಯೂರಿಯಸ್ ಯಾಕೆ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಐ ಮೀನ್ ದಟ್ಸ್ ಅ ಬಿಗ್ ಕನೆಕ್ಷನ್. ಒಂದು ಟ್ಯಾಗ್ ಲೈನ್ ನಮ್ಮ ಎಲ್ಲ ಕನ್ನಡಿಗರಿಗೆ, ಎಲ್ಲ ಓಕೆ ಕೂಲ್ ಡ್ರಿಂಕ್ ಯಾಕೆ ಅಂತ ಒಂದು ಸೆಂಟೆನ್ಸ್ ಬಂದಾಗ ಅವತ್ತು ಎವ್ರಿಬಡಿ ಥಾಟ್ ಉಪ್ಪಿ ಸರ್ ವಾಟ್ ಅ ಕೂಲ್ ಕ್ಯಾಚಿ ಲೈನ್ ಅಂತ. ಎಷ್ಟೊಂದು ಜನ ಗೊತ್ತಿರಲ್ಲ, ಅಂದರೆ ಆ್ಯಕ್ಟರ್ಸ್ ಕೆಲವು ಸತಿ ದೇ ಪರ್ಫಾರ್ಮ್, ಬಟ್ ದರ್ ಇಸ್ ಅ ಹೋಲ್ ಟೀಮ್. ಅದು ಸ್ಕ್ರಿಪ್ಟಿಂಗ್ ಆಗಿರಲಿ, ಅದನ್ನು ಕಾಯಿನ್ ಮಾಡೋದಾಗಿರಲಿ, ಯಾವ ಆ್ಯಡನ್ನು ಹೆಂಗೆ ಪ್ಲೇಸ್ ಮಾಡಬೇಕು, ಯಾರು ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಟುಡೇ ಐ ಆಮ್ ಶೋರ್ ಜಸ್ಟ್ ಕ್ಯೂರಿಯಸಲ್ಲಿ ಇಟ್ಸ್ ಗೋನ್ ಬಿ ಅ ಜರ್ನಿ ಡೈವಿಂಗ್ ಇನ್ ಟು ಆ್ಯಡ್ ಏಜೆನ್ಸಿ ಹೆಂಗೆ ಫಂಕ್ಷನ್ ಆಗುತ್ತೆ, ನಿಮ್ಮ ರೋಲ್ ಏನು, ಇವತ್ತಿನ ಮೀಡಿಯಾ ಹೇಗಿದೆ, ಆ್ಯಡ್ಸನ್ನು ಜನ ಹೇಗೆ ನೋಡ್ತಾ ಇದ್ದಾರೆ, ಇದೆಲ್ಲ ಮಾತಾಡೋಣ. ಅದಕ್ಕೂ ಮುಂಚೆ ರಾಮ್ ಸ್ಯಾಮ್ ಅಂತಾನೆ ಕರೀಲ, ರಾಮ್ ಅಂತ ಕರೀಲ, ರಾಮ್ ಸ್ಯಾಮ್ ಅಂತಾನೆ ಕರೀಲಿ. ರಾಮ್ ಸ್ಯಾಮ್. ಸೊ ದ ಸೌಂಡಿಂಗ್ ಇಟ್ ಸೆಲ್ಫ್ ಇಸ್ ಫಿಲ್ಡ್ ವಿತ್ ಲಾಟ್ ಆಫ್ ಕೂಲ್ನೆಸ್ ಆ್ಯಂಡ್ ಎನರ್ಜಿ. ಫಸ್ಟ್ಲಿ ಈ ಥರ ಒಂದು ಪ್ರೊಫೈಲ್ನ ರೆಪ್ರೆಸೆಂಟ್ ಮಾಡೋ ನೀವು, ನಿಮ್ಮ ಡೈಲಿ ರುಟೀನ್ ಹೆಂಗಿದೆ? ಐ ಮೀನ್ ಸಂಬಡಿ ಹೂಸ್ ಬಿನ್ ಇನ್ ದ ಕ್ರಿಯೇಟಿವ್ ಬಿಸ್ನೆಸ್, ವಾಟ್ ಈಸ್ ಅ ರುಟೀನ್ ದಟ್ ಯು ಆಲ್ ಹ್ಯಾವ್? ಸೊ ನನ್ನ ರುಟೀನ್ ಬೇರೆ, ಇಂಡಸ್ಟ್ರಿ ರುಟೀನೇ ಬೇರೆ. ಬಟ್ ಇಟ್ ಇಸ್ ಲೈಕ್ ಎನಿ ಅದರ್ ಜಾಬ್, ರೆಗ್ಯುಲರ್ ಜಾಬ್. ಕ್ರಿಯೇಟಿವ್ ಅಂತ ಏನು ಒಂದು ಪೀಪಲ್ ಹ್ಯಾವ್ ಒನ್ ಪರ್ಸೆಪ್ಷನ್, ಅದೇ ಪೋನಿಟೇಲ್ಸ್ ಹಾಕ್ಕೊಂಡು ಟ್ಯಾಟು ಹಾಕ್ಕೊಂಡೆಲ್ಲ ಕೂಲಾಗಿ ಹಂಗೆ ಹೋಗಿರ್ತಾರೆ, ಹಂಗೇನಿಲ್ಲ. ಇಟ್ಸ್ ಲೈಕ್ ಎನಿ ಅದರ್ ರೆಗ್ಯುಲರ್ ಜಾಬ್, ಲೈಕ್ ಅ 10 to 6 ಜಾಬ್. ಬಟ್ ಬಿಕಾಸ್ ಆಫ್ ದ ನೇಚರ್ ಆಫ್ ದ ವರ್ಕ್ ಅಡ್ವರ್ಟೈಸಿಂಗ್ನಲ್ಲಿ ಯು ಕಾಂಟ್ ರಿಯಲಿ ಸ್ಕೆಡ್ಯೂಲ್ ಇಟ್. ಯಾಕಂದರೆ ಇಟ್ ಈಸ್ ವೆರಿ ಇಂಟರ್ಡಿಪೆಂಡೆಂಟ್ ಆನ್ ಅ ಲಾಟ್ ಆಫ್ ಫ್ಯಾಕ್ಟರ್ಸ್. ಕ್ಲೈಂಟ್ ಅಪ್ರೂವಲ್ ಇರ್ಬೋದು, ಆ್ಯಂಡ್ ಅಕಸ್ಮಾತ್ ನೀವು ಒಂದು ಶೂಟ್ ತೊಗೊಳ್ಳಿ, ಇಫ್ ಯು ಆರ್ ಡೂಯಿಂಗ್ ಅ TVC, ದೇರ್ ಇಸ್ ಅ ಕೋಆರ್ಡಿನೇಷನ್ ಬಿಟ್ವೀನ್ ಸೋ ಮೆನಿ ಪೀಪಲ್ ಹ್ಯಾವ್ ಟು ಕಮ್ ಟುಗೆದರ್. ಇವಾಗ ಒಂದು ಫಿಲ್ಮ್ನಲ್ಲಿ ಎಷ್ಟು ಕ್ರೂ ಬೇಕಿದೋ ಅಷ್ಟೇ ಕ್ರೂ ಇದಕ್ಕೂ ಅಡ್ವರ್ಟೈಸಿಂಗಿಗೂ ಬೇಕು ಇದು. ಸೊ ಎಲ್ಲರನ್ನೂ ಕೋಆರ್ಡಿನೇಟ್ ಮಾಡಿ, ಅದು ಇವಾಗ ಅಕಸ್ಮಾತ್ ನೀವು ಅಂದ್ಕೊಳ್ಳಿ, ಇವಾಗ ನೀವೊಂದು ಆ್ಯಡ್ ಬರೆದಿರ್ತಾರೆ, ಅದು ಸ್ಕೂಲಲ್ಲಿರುತ್ತೆ ಅಂದ್ಕೊಳ್ಳಿ. ಆ ಸ್ಕೂಲಲ್ಲಿದ್ದರೆ ಬರೀ ಸ್ಕೂಲ್ ನಿಮಗೆ ಸಿಗೋದು ವೀಕೆಂಡ್ಸ್ನಲ್ಲಿ, ಯಾಕಂದರೆ ಇಟ್ಸ್ ಅ ಫಂಕ್ಷನಿಂಗ್ ಸ್ಕೂಲ್. ಸೊ ದೆನ್ ಯು ಹ್ಯಾವ್ ಟು ಚೇಂಜ್ ಯುವರ್ ಅಲೈನ್ ಟು ದ್ಯಾಟ್, ಬಿಕಾಸ್ ಯು ಕ್ಯಾನ್ ಆಸ್ಕ್ ಸೇಯಿಂಗ್ ಇಲ್ಲ ನಾನು ನಿಮ್ಮ ಸ್ಯಾಟರ್ಡೆ ಸಂಡೇ ಬರಲ್ಲ. ಸೊ ಇಟ್ಸ್ ಅ ವೆರಿ ಡಿಪೆಂಡೆಂಟ್ ಆನ್ ಹೌ the script is and where it takes. So it is a little haphazard, so you cannot have. But on otherwise most days it's like any other regular job ಅಂತ ಹೇಳ್ಬೋದು. So this is what the job demands are. I think ಈಗ ನೀವು ಲಿಂಟಾಸ್ ಅಲ್ಲಿ ಇಲ್ಲ, ಅಲ್ಲಿ ಐ ಥಿಂಕ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಎಷ್ಟು ವರ್ಷ ಇದ್ರಿ? ಅಲ್ಲಿ I was there for 13 years. ಅಯ್ಯೋ. Yeah, so from 2005 to 2018 I was there. Oh, what's it to be working for an ad agency? ಅಂದರೆ ನಾನು ರೇಡಿಯೋ ಶುರು ಮಾಡಿದಾಗ 2006,
ಐ ರಿಮೆಂಬರ್ ನಮ್ಮದು ರೇಡಿಯೋ ಸ್ಟೇಷನ್ ಲಾಂಚ್ ಆದಾಗ ಉಪ್ಪಿ ಸರ್ರೇ ಬ್ರ್ಯಾಂಡ್ ಅಂಬಾಸಿಡರು. Correct, ನಮಗೆ ಈ ಆ್ಯಡ್ ಏಜೆನ್ಸಿ ಮತ್ತು ಈ ಟರ್ಮ್ಸೇ ಹೊಸದು. ಮತ್ತು ನಮ್ಮ ಎಲ್ಲ RJsಗೆ ಒಂದು ಫೋಟೋ ಶೂಟ್ ಮಾಡಿಸಿದ್ರು. ಆವಾಗ ಒಬ್ಬರು ಒಂದು ಆ್ಯಡ್ ಏಜೆನ್ಸಿ ಮೂಲಕ ಒಬ್ಬರು ಏನೋ ಕೊರಿಯೋಗ್ರಫರ್ ಆಗಿರಲಿ ಅಥವಾ ಕಾಸ್ಟ್ಯೂಮ್ಸ್ ಹೆಂಗಿರಬೇಕು, ಎಂಥ ಫೋಟೋಶೂಟ್ ಆಗಬೇಕು. ಉದಾಹರಣೆಗೆ ನಾನು ಬ್ರಾಡ್ಕಾಸ್ಟ್ ಬನ್ನಿ ಅಂತ ಒಂದು ಶೋ, ಇಟ್ ಈಸ್ ಅ ವೆರಿ ಬಬ್ಲಿ ಆ್ಯಂಡ್ ಏರಿಯಾನ ರೆಪ್ರೆಸೆಂಟ್ ಮಾಡೋ, ಬೆಂಗಳೂರನ್ನ ರೆಪ್ರೆಸೆಂಟ್ ಮಾಡೋ ಶೋ ಅಂದರೆ ಅದಕ್ಕೆ ಏನೇನು ಎಲಿಮೆಂಟ್ಸ್ ಹಾಕಬೇಕು. ಸೊ ನಮಗೆ ಇವೆಲ್ಲ ಗೊತ್ತಾಗಕ್ಕೆ ಶುರು ಆಗಿದ್ದೆ ಬಿಕಾಸ್ ಐ ಡಿಡ್ ಇನ್ ಅ ಡಾಟೆಡ್ ಲೈನ್. indirectly I got to see what the advertising culture is to what an extent ಯಾರ್ಯಾರನ್ನ ಅದು ಟಚ್ ಮಾಡುತ್ತೆ ಅಂತ. ಇದು ನನ್ನ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಇದಾದರೆ ಇಟ್ ಇಸ್ ಅ ಬಿಗ್ ಅಂಬ್ರೆಲಾ. ಐ ಆಮ್ ಶೋರ್ ಫಸ್ಟ್ಲಿ ಐ ವುಡ್ ಲೈಕ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಇಟ್ ಆ್ಯಡ್ ಏಜೆನ್ಸಿ ಇನ್ 2024. ಏನು ಎಕ್ಸ್ಪೆಕ್ಟ್ ಮಾಡಬೇಕು, ಹೆಂಗಿದೆ ಇವತ್ತಿಗೆ? ಇವಾಗ ಸ್ವಲ್ಪ ತುಂಬಾ ಚೇಂಜ್ ಆಗಿದೆ. ಮುಂಚೆ ಹೇಗಿದೆ ಅಂದರೆ ಲೈಕ್ ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ಟು ಯು, ಟ್ರೆಡಿಷನಲ್ ಅಡ್ವರ್ಟೈಸಿಂಗ್ ಏಜೆನ್ಸಿನಲ್ಲಿ ದೇ ವಿಲ್ ಬಿ a creative department, there will be a planning department, there will be a client servicing department. These are broadly the main departments. Planning department interacts with the client to come up with a strategy for the product that they are going to market. ಅದರ ರಿಸರ್ಚ್ ಎಲ್ಲ ಮಾಡಿ ಹೆಂಗೆ ಪೊಸಿಷನ್ ಮಾಡಬೇಕು, ಕಾಂಪಿಟೇಟರ್ಸ್ ಮಾರ್ಕೆಟ್ನ ಸ್ಟಡಿ ಮಾಡಿ ಇದನ್ನು ಹಿಂಗೆ ಪ್ರಪೋಸಿಷನ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಅದನ್ನು ಟೆಸ್ಟ್ ಮಾಡಿ, ದೇ ವಿಲ್ ಹ್ಯಾವ್ ಲಾಟ್ ಆಫ್ ಇಂಟ್ರಾಕ್ಷನ್ಸ್ ಬಿಫೋರ್ ಅರೈವಿಂಗ್. ಸೊ ನೀವು ಫೈನಲಾಗಿ ನೋಡೋದು ಒಂದು 20 ಸೆಕೆಂಡ್ 30 ಸೆಕೆಂಡ್ ಆ್ಯಡ್ ಅಂದರೆ ಅದ್ರ ಹಿಂದ್ಗಡೆ ಒಂದು 6 ತಿಂಗಳದು ವರ್ಕ್ ನಡೆದಿರುತ್ತೆ. ಬಿಕಾಸ್ ಇಟ್ಸ್ ಅ ವೆರಿ ಎಕ್ಸ್ಪೆನ್ಸಿವ್ ಮೀಡಿಯಮ್ ಮೇಕಿಂಗ್ ಅನ್ ಅಡ್ವರ್ಟೈಸ್ಮೆಂಟ್. ಯಾಕಂದರೆ ಬಿಕಾಸ್ ಇಟ್ಸ್ ಈವನ್ ಇವಾಗ ನೀವು ಒಂದು ಆ್ಯಡ್ ಪ್ರೊಡಕ್ಷನ್ನೇ ಇಟ್ ವಿಲ್ ಬಿ ಅಟ್ಲೀಸ್ಟ್ ಅರೌಂಡ್ 60 to 80 lakhs ಆ ಪ್ರೊಡಕ್ಷನ್ ಬಿಡಿ. ಬಟ್ ಅದರದ್ದು ಮೀಡಿಯಾ ಮನಿ ಇರುತ್ತಲ್ಲ, ಅದು ಟಿ ವಿನಲ್ಲಿ ಹಾಕೋಕ್ಕೆ, ಐ ಆಮ್ ಟಾಕಿಂಗ್ ಅಬೌಟ್ ಅ ನ್ಯಾಷನಲ್ ಲೆವೆಲ್ ಬ್ರ್ಯಾಂಡ್. ಇಟ್ಸ್ ದ it depends on the program also you put it in. So it is, the media monies are run into crores. So they have to be very very sure ki ನಾವು ಮಾಡ್ತಾ ಇರೋದು ವರ್ಕ್ ಆಗುತ್ತಾ ಇಲ್ವಾ ಅಂತ. ಸೊ ಇಟ್ಸ್ ಅ ಲಾಟ್ ಆಫ್ ಥಿಂಕಿಂಗ್ ದಟ್ ಗೋಸ್ ಬಿಹೈಂಡ್ ಇಟ್. ಆ್ಯಂಡ್ ಪ್ಲಸ್ ಇವಾಗ ಬರೀ 30 ಸೆಕೆಂಡ್ನಲ್ಲಿ ಇಷ್ಟೊಂದು ಮಾತು, 6 ತಿಂಗಳು ಏನೇನೋ ಸ್ಟ್ರಾಟಜಿ ಎಲ್ಲ 30 ಸೆಕೆಂಡ್ನಲ್ಲಿ ಹೆಂಗೆ ಕೊಡಿಸ್ಬೇಕಂದ್ರೆ ಇನ್ನೂ ಇಷ್ಟು ಮಾತಾಡಬೇಕು ಅದಕ್ಕೆ. ಅದು ಬಿಕಾಸ್ ಇಟ್ಸ್ ಇವಾಗ ನಿಮ್ಮ ಫಿಲಿಮ್ನಲ್ಲಿ ಅಂದರೆ ಒಂದು 3 hours ಇರುತ್ತೆ. ಸೊ ಎಲ್ಲರದ್ದು ಪಾಯಿಂಟ್ ಅಕಾಮಡೇಟ್ ಮಾಡ್ಬೋದು. ಬಟ್ ಇಲ್ಲಿ ಅದನ್ನು 30 ಸೆಕೆಂಡಲ್ಲಿ ಏನೇನು ಸ್ಯಾಕ್ರಿಫೈಸ್ ಮಾಡಬೇಕು, ಇದಾಗ್ಬೋದಾ, ಇದು ಆಗೋಕ್ಕಿಲ್ಲ. ಸೊ ಇಟ್ಸ್ ಅ ಲಾಟ್ ಮೋರ್ ಸ್ಟಡೀಡ್ ಆ್ಯಂಡ್ ಲಾಟ್ ಮೋರ್ ಇನ್ವಾಲ್ವ್ಡ್ ಕೈಂಡ್ ಆಫ್. ಫಸ್ಟ್ಲಿ ಥ್ಯಾಂಕ್ ಯು. ಅಂದರೆ ಅಷ್ಟು ಓಪನ್ ಆಗಿ ನಂಬರ್ಸನ್ನು ಆಚೆಗೆ ಇಟ್ಟಿದ್ದಕ್ಕೆ. ಯಾಕೆಂದರೆ ಒಂದು ಸಿನಿಮಾಗಂದರೆ ಇವತ್ತು ಎಂಥ ಹೊಸಬ್ರನ್ನ ಹಾಕೊಂಡು ಮಾಡಿದ್ರು ಒಂದು 5 ರಿಂದ 6 ಕೋಟಿ ಸಿನಿಮಾ ಅಂತ ಗೊತ್ತು. ಅಂದರೆ ಒಂದು 30 ಸೆಕೆಂಡ್ ಆ್ಯಡಿಗೇನೆ ಒಂದು ನ್ಯಾಷನಲ್ ಲೆವೆಲಲ್ಲಿ 60 ಲಕ್ಷದಿಂದ 80 ಲಕ್ಷ ಒಂದು 30 ಸೆಕೆಂಡ್ ಟಿ ವಿ ಕಮರ್ಷಿಯಲ್. ನಾನು ಸುಮ್ಮನೆ ಒಂದು ಆ್ಯಾವ್ರೇಜಲ್ಲಿ ಹೇಳ್ತಾ ಇದ್ದೀನಿ. ಇಟ್ ಡಿಪೆಂಡ್ಸ್ ಆನ್ ದ ಕೈಂಡ್ ಆಫ್ ಸ್ಕ್ರಿಪ್ಟು, ದ ಡೈರೆಕ್ಟರ್ ಹೂ ಯು ಗೋ ವಿತ್. ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಅ ವೆರಿ ಗುಡ್ ಡೈರೆಕ್ಟರ್. 30 to 50 ಸೆಕೆಂಡ್ ಆ್ಯಡ್ ವುಡ್ ಬಿ ಅರೌಂಡ್ ದಟ್ ರೇಂಜ್. ಓಕೆ, ಇದನ್ನು ಸ್ವಲ್ಪ ಬ್ರೇಕ್ ಡೌನ್ ಮಾಡ್ತಾ, ಉದಾಹರಣೆಗೆ ನೀವು ಉಪ್ಪಿ ಸರ್ ಜೊತೆಗೆ ಎಲ್ಲ ಓಕೆ ಕೂಲ್ ಡ್ರಿಂಕ್ ಕ್ಯಾಂಪೇನ್ ಮಾಡಿದಾಗ ಫಸ್ಟ್ಲಿ ಆಯ್ಕೆಗಳೆಲ್ಲ ಹೆಂಗಾಯಿತು? ಅಂದರೆ ನೀವೇ ಇದನ್ನು ಸೊ ಇಲ್ಲ, ಸೊ ನಾನು ಅಲ್ಲಿ ಅವಾಗ ಅದದೇ ಒಂದು ಬೇರೆ ಕಥೆನೇ ಇದೆ. ಸೊ ಅದು ನಾನು ಕ್ಲೈಂಟ್ ಸರ್ವಿಸಿಂಗ್ ಇದ್ದೆ. ಸೊ ಕ್ಲೈಂಟ್ ಸರ್ವಿಸಿಂಗ್ ಇಸ್ ಅ ಕ್ಲೈಂಟ್ ಮ್ಯಾನೇಜ್ಮೆಂಟ್, ಅವ್ರದ್ದು ಡೈಲಿ ರಿಕ್ವೈರ್ಮೆಂಟ್. ಎಕ್ಸಾಕ್ಟ್ಲಿ ಲೈಕ್ ಅಕೌಂಟ್ ಮ್ಯಾನೇಜ್ಮೆಂಟ್ ಅಷ್ಟೇ. ಸೊ ದೆನ್ ವಾಟ್ ಇಸ್ ದರ್ ಇನ್ ದ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ ಇವಾಗ ದೇ ವಿಲ್ ಬಿ essentially 2 people, copywriter and art director. So whatever you visually see is represented by the art director, or he or she. Correct, ಅದೆಲ್ಲ ಆರ್ಟ್ ಡೈರೆಕ್ಷನ್ ಅವ್ರ ಡಿಪಾರ್ಟ್ಮೆಂಟ್. ಕಾಪಿರೈಟರ್ ಏನೇನು ಬರೆದಿರ್ತೀರಾ ಅದೆಲ್ಲ, ಅಂದರೆ ಅದಕ್ಕೆ ಅದನ್ನ ಆ್ಯಡನ್ನು ತೋರ್ಸಕ್ಕೆ ಏನು ಸ್ಕ್ರಿಪ್ಟ್ ಬರೀತಿರೋ ಅದು ಕಾಪಿರೈಟರ್. ಬಟ್ ಅವರಿಬ್ಬರು ಒಟ್ಟಿಗೆ, ಸೊ ಇಟ್ ವಿಲ್ ಬಿ ಅ ಟೀಮ್. ಆರ್ಟ್ ಆ್ಯಂಡ್ ಕಾಪಿ ಒಟ್ಟಿಗೆ ಸೇರಿ ಒಂದು ಟೀಮ್ ಇರುತ್ತೆ. ಅವ್ರ ಬಾಸ್ಗಳಿರ್ತಾರೆ, ಕ್ರಿಯೇಟಿವ್ ಡೈರೆಕ್ಟರ್ ಹಂಗೆ. ಸೊ ಅವರೆಲ್ಲ ಸೇರಿಕೊಂಡು ದೇ ವಿಲ್ ಡೆವಲಪ್ ಒನ್ ಕಾನ್ಸೆಪ್ಟ್. ದೆನ್ ದೇ ವಿಲ್ ಏನು ಥರ ಎಸ್ಥೆಟಿಕ್ಸ್ ಇರಬೇಕು, ಯಾವ ಥರ ಲುಕ್ ಇರಬೇಕು, ಅದೆಲ್ಲ ಡಿಸೈಡ್ ಮಾಡಿ ಅದನ್ನು. ಎಸ್ಥೆಟಿಕ್ ಅಂದರೆ ಅದರದ್ದು ಲುಕ್, ಓವರ್ ಆಲ್ ಲುಕ್ ಹೆಂಗಿರುತ್ತೆ ಅಂತ. ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ನೀವು ಇಫ್ ಯು ಸಿ ಅ ಸರ್ಫ್ ಆ್ಯಡ್, ಒಂದು ಕಲರ್ ಕೋಡಿಂಗ್ ಇರುತ್ತೆ ಅದಕ್ಕೆ. ಅದು ನಿಮ್ಗೆ ಗೊತ್ತಿರಲ್ಲ, ಓಟಾಗಿ ಗೊತ್ತಿರಲ್ಲ, ಬಟ್ ಇಟ್ ವಿಲ್ ಬಿ ಅ ಲಿಟಲ್ ಮೋರ್ ಬ್ಲೂ. ಇಫ್ ಯು ಸಿ ಎನಿ ಅದರ್, ಇವಾಗ ಕೋಕೋ ಕೋಲಾ ಇದ್ದರೆ ಯು ವಿಲ್ ಸಿ ಮೋರ್ ರೆಡ್ಸ್ ಇನ್ ಇಟ್. ಬಟ್ ಅವ್ರ ಕಾಸ್ಟ್ಯೂಮಲ್ಲಿ ಇರ್ಬೋದು, ಬ್ಯಾಕ್ಗ್ರೌಂಡ್ ಇರ್ಬೋದು, ಎಲ್ಲೋ ಇರುತ್ತೆ. ಸೊ ಅದ್ರದ್ದು ಇಮೇಜರಿ ಒಂಥರ ಇಟ್ ಗೆಟ್ಸ್ ಲಾಕ್ಡ್ ಇನ್ ವಿತ್ ದ ಬ್ರ್ಯಾಂಡ್. ಯಾಕಂದರೆ ಬಿಕಾಸ್ ಪೀಪಲ್ ಆರ್ ಇಷ್ಟೊಂದು ಆ್ಯಡ್ಗಳು ನೋಡ್ತೀವಿ, ಅದು ಯಾವ ಆ್ಯಡ್ ಅಂತ ನಮ್ಗೆ ಮರ್ತೋಗ್ಬಿಡುತ್ತೆ. ಬ್ರ್ಯಾಂಡ್ ತುಂಬಾ ಇಂಪಾರ್ಟೆಂಟ್. ಸೊ ಕಲರ್ ಅಸೋಸಿಯೇಷನ್, ಸೌಂಡ್ ಅಸೋಸಿಯೇಷನ್, ಇವಾಗ ಮ್ಯೂಸಿಕ್ ಇರುತ್ತೆ ಅದಕ್ಕೆ. ಇವಾಗ
ಟೈಟನ್ ಒಂದು ಮ್ಯೂಸಿಕ್ ಇತ್ತು, ಅಥವಾ ನೆಸ್ಕೆಫಿಗೆ ಪರ ಅದು ಕೇಳಿದ ತಕ್ಷಣ ಇಷ್ಟೊಂದು ನೆಸ್ಕೆಫೆ ಬರುತ್ತೆ. ಬಟ್ ಅದು ಎಷ್ಟೊಂದು 20-30 ವರ್ಷನ ಕೇಳಿ ನಾವು ಇವಾಗ ಗೊತ್ತಾಗುತ್ತೆ ಅಷ್ಟು ರಿಜಿಸ್ಟರ್ ಆಗಬೇಕು. ಸೊ ಅದು ದೀಸ್ ಆರ್ ಆಲ್ ಟೆಕ್ನಿಕ್ಸ್ ದೇ ಯೂಸ್ ಟು ಸೊ ಕಮಿಂಗ್ ಬ್ಯಾಕ್ ಟು ಅದೇ ಏಸ್ಥೆಟಿಕ್ಸ್ ಆಯಿತು. ಸೊ ಇವಾಗ ಅದರಲ್ಲಿ ಎಲ್ಲ ಓಕೆ ಹೆಂಗಾಯಿತು ಅಂದರೆ ಐ ವಾಸ್ ಇನ್ ಕ್ಲೈಂಟ್ ಸರ್ವಿಸಿಂಗ್. ಸೊ ಆವಾಗ ಒಂದು ಮೇನ್ ಕ್ಲೈಂಟ್ ವಾಸ್ UB. ಸೊ ಅದು ಕಿಂಗ್ ಫಿಶರು ಎಷ್ಟೊಂದು ಬಿಯರ್ಗಳಿತ್ತು ಅವ್ರದ್ದು. ಸೊ ಆವಾಗ ಇದೊಂದು ಬಿಯರ್ ಬಂದಿತ್ತು UB ಎಕ್ಸ್ಪೋರ್ಟ್, ಅವ್ರ ಹತ್ರ ಆಲ್ರೆಡಿ ಇತ್ತು. ಬಟ್ ದೇ ವಾಂಟೆಡ್ ಟು ಮೇಕ್ ದ ಮೋಸ್ಟ್ ಚೀಪೆಸ್ಟ್ ಬಿಯರ್ ಪಾಸಿಬಲ್. ಸೊ ದೇ ರೀಸೈಸ್ ದ ಬಾಟಲ್, ದೇ ರೀಸೈಸ್ ದ ಎಲ್ಲ ತಿರ್ಗಾ ಸಿಂಪಲ್ ಲೇಬಲ್ ಹಾಕಿ ಒಂಥರ ತುಂಬ ಶೋಕೆಲ್ಲ ತೆಗೆದ್ಬಿಟ್ಟು ಬಟ್ ಕೀಪ್ ಅ ವೆರಿ ಗುಡ್ ಬಿಯರ್ ಒಳಗಡೆ. ಸೊ ಆವಾಗ 17 ರೂಪಾಯಿಗೆ ಒಂದು ಲಾಂಚ್ ಮಾಡಿದ್ರು. ನಾನು ಕೇಳಿದ ತಕ್ಷಣ ನನಗೆ ತಲೆನೇ ಕೆಟ್ಟೋದು, ಏನಪ್ಪ ಇದು 17 ರೂಪಾಯಿಗೆ ಒಂದು ಬಿಯರ್ ಅಂದರೆ ಈಗ ಕೂಲ್ ಡ್ರಿಂಕ್ ಏನು ಕುಡಿಬೇಕು ಅಂತ. ಆದರೆ ಫಸ್ಟ್ ಥಾಟ್ ಬಂದಿದ್ದದು, ಕೂಲ್ ಡ್ರಿಂಕ್ ಅಲ್ಲ ಬಿಯರೇ ಕುಡಿಬೋದಲ್ಲ. ಸೊ ಆವಾಗ ನಾನು ಅದನ್ನು ಹೋಗ್ಬಿಟ್ಟು ನಾನು ಕ್ರಿಯೇಟಿವ್ಗೆ ಹೇಳಿದೆ, ಈ ಥರ ಬ್ರೀಫ್ ಅಂದರೆ ಅವ್ರಿಗೆ ಒಂದು ಡೈರೆಕ್ಷನ್ ಕೊಡೋದು, ಇದೇ ಬೇಕಿರೋದು ಹಂಗೆ ಹಂಗೆ ಅಂತ. ಬಟ್ ನನ್ನ ಲಕ್ಕಿಗೋ ಏನೋ ಅವರೇ ಕನ್ನಡ ಗೊತ್ತಿರಲಿಲ್ಲ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ. ಸೊ ನಿನಗೆ ಗೊತ್ತಲ್ಲಪ್ಪ ನೀನೇ ಬರೀ ಅಂದ್ಬಿಟ್ರು. ಸೊ ನಾನು ಆ್ಯಕ್ಚುಲಿ ಯು ಆರ್ ನಾಟ್ ಅಲೌಡ್ ಟು ರೈಟ್, ಅಂದರೆ ಅವ್ರದ್ದು ಕೆಲಸ ಅದು. ಬಟ್ ನನಗೆ ಆ್ಯಕ್ಚುಲಿ ಸೀಕ್ರೆಟಾಗಿ ನಾನು ಅಲ್ಲಿ ನನಗೆ ಕ್ರಿಯೇಟಿವ್ ಆಗಿ ಇರಬೇಕಿತ್ತು ಆ್ಯಕ್ಚುಲಿ. ಬಟ್ ಫಸ್ಟ್ ಜಾಬ್ ವೆನ್ ಐ ಜಾಯ್ನ್ ಆ್ಯಕ್ಚುಲಿ ಅಪ್ಲೈಡ್ ಟು ಬಿ ಅ ಕಾಪಿರೇಟರ್. ಅಂದರೆ ನಾನು ಸೆಲೆಕ್ಟ್ ಆದೆ, ಬಟ್ ಕಾಪಿರೇಟರ್ ಅಲ್ಲ, ಕ್ಲೈಂಟ್ ಸರ್ವಿಸಿಂಗಲ್ಲಿ ಸೆಲೆಕ್ಟ್ ಮಾಡಿದ್ರು. ಅಲ್ಲಿ ಕಾಪಿರೇಟರ್ ಬೇರೆ ಯಾರೋ ಆಲ್ರೆಡಿ ಸೆಲೆಕ್ಟ್ ಆಗಿದ್ದರು. ಅದಕ್ಕೆ ನೀನು ಇದರಲ್ಲಿ ಸೇರು ಅಂದರೆ ನಾನು ಏನಪ್ಪ ಇದು ಒಂದು ಕ್ಲೈಂಟ್ ಸರ್ವಿಸಿಂಗ್ ಅಂದರೆ ಏನು ಅಂತ ಕೇಳಿದೆ. ಇಲ್ಲ ನೀನು ಸೇರ್ಕೊ, ಎಲ್ಲ ಐಡಿಯಾ ಕೊಡ್ಬೋದು. ಎಲ್ಲರೂ ಐಡಿಯಾ ಕೊಡ್ಬೋದು. ಸರಿ ಆಯಿತು ಸೇರಿಕೊಂಡೆ. ಅದರಲ್ಲೊಂದು 7 ವರ್ಷ ಹಂಗೆ ಕಳೆದೆ. ಬಟ್ ಕ್ರಿಯೇಟಿವ್ ಡಿಪಾರ್ಟ್ಮೆಂಟಲ್ಲಿ ಸೇರಬೇಕು ಅಂತ ತುಂಬಾ ಆಸೆ. ಅವರು ಬಿಕಾಸ್ ದ ಜಾಯ್ ಇಸ್ ಇನ್ ಕ್ರಿಯೇಟಿಂಗ್ ಆ್ಯನ್ ಆ್ಯಡ್. ಇದರಲ್ಲಿ ಬರೀ ಕ್ಲೈಂಟ್ ಮ್ಯಾನೇಜ್ಮೆಂಟ್ ಬರೀ ಇದೆ, ಡೆಡ್ಲೈನ್ ಪುಷ್ ಮಾಡೋದು, ಅದು ಮಾಡೋದು, ವೆರಿ ಸ್ಟ್ರೆಸ್ಫುಲ್ ಜಾಬ್ ಆಗಿಬಿಡ್ತು. ಸರಿ ಆ ಕಡೆ ಹಿಂಗೆ ಹೋಗೋದು ಹಿಂಗೆ ಕೊಡೋದು, ಆಪರ್ಚುನಿಟಿ ಬರ್ತಾಯಿಲ್ಲ. ಇದೊಂದು ಬಂತು ಸಡನ್ನಾಗಿ. ಯಾಕೆಂದರೆ ನಂಗೆ ಕನ್ನಡ ಗೊತ್ತಿತ್ತು. ಸೊ ರೈಟರ್ ಸೆಡ್ ವಿ ಡೋಂಟ್ ನೋ, ನೀನೇ ಬರೀಯಪ್ಪ ಏನು ಬಗ್ಗದಲ್ಲಿ. ಸೊ ಆವಾಗ ಫಸ್ಟು ಬರೀ ಪೋಸ್ಟರ್ ಮಾಡಿದ್ದು ಆ್ಯಕ್ಚುಲಿ. ಫ್ರಂಟ್ ಫೇಶಿಯಾ, ಬರೀ ವೈನ್ ಶಾಪ್ ಮೇಲ್ಗಡೆ ಒಂದು ಇದಿರುತ್ತಲ್ಲ, ಅದು ಫ್ರಂಟ್ ಫೇಶಿಯಾ ಅಂತ ಕರೀತಾರೆ ಅದಕ್ಕೆ. ವಾಟ್ ಯು ಸೇ ಶಾಪ್ ಬೋರ್ಡ್ ಫ್ರಂಟ್ ಫೇಶಿಯಾ. ಓಕೆ. ಸೊ ಅದರಲ್ಲಿ ದೇ ಹ್ಯಾಡ್ ಆಲ್ರೆಡಿ ಸೈನ್ಡ್ ಉಪೇಂದ್ರ. ಸೊ ಅವ್ರಿಗೆ ದೇ ಜಸ್ಟ್ ವಾಂಟೆಡ್ ಒನ್ ಪಂಚ್ ಲೈನ್ ಅದಕ್ಕೆ. ಸೊ ಆವಾಗ ಯಾಕೆ ಕೂಲ್ ಡ್ರಿಂಕ್ ಅಂತ ಹಾಕಿದೆ. ಸೊ ಸಿಂಪಲ್, ಇಷ್ಟು ಈ 17 ರೂಪಾಯಿಗೆ ಒಂದು ಸಿಗ್ತಾ ಇದೆ ಅಂದರೆ ಏನಕ್ಕೆ ಕೂಲ್ ಡ್ರಿಂಕ್ ಕುಡಿಬೇಕು ಅಂತ. ಅದು ತುಂಬಾ ದೊಡ್ಡ ಸೆಂಟೆನ್ಸ್, ಚಿಕ್ಕದಾಗಿ ಹೆಂಗೆ ಹೇಳಿ, ತುಂಬಾ ಚಿಕ್ಕದಾಗಿ ಶಾರ್ಪ್ ಆಗಿರಬೇಕು ಅಂತದ್ದು. ಸರಿ ಯಾಕೆ ಕೂಲ್ ಡ್ರಿಂಕ್, ವೈ ಕೂಲ್ ಡ್ರಿಂಕ್ ಅಷ್ಟೇ. ಸೊ ಅದೇನೋ ಒಂದು ಅದು ಉಪೇಂದ್ರ ಒಂದು ಕ್ವರ್ಕಿ ಪೋಸಲ್ಲಿ ಹಂಗೆ ಹಿಂಗೆ ಅಂತ ಏನೋ ಶೂಟ್ ಮಾಡಿ, ಅದು ನಮ್ಮ ಒಬ್ಬ ಸ್ಟುಡಿಯೋಲಿದ್ದ ಅನಿಲ್ ಕುಮಾರ್ ಅಂತ, ಅವನು ದೊಡ್ಡ UP ಫ್ಯಾನು. ಸೊ ನಾನು ಅವನು ಸೇರಿಕೊಂಡು ಇಷ್ಟ ಬಂದಾಗ ಏನೋ ಮಾಡಿದ್ವಿ. ಅದು ಸಖತ್ ದೊಡ್ಡ ಹಿಟ್ ಆಗೋಯ್ತು ಎಲ್ಲ ಕಡೆ. ಎಲ್ಲರೂ ಆ್ಯಕ್ಚುಲಿ ಅದು UB ಎಕ್ಸ್ಪೋರ್ಟ್ ಅಂತಲೇ ಕರೀತಾರೆ. ಎಲ್ಲರೂ ಯಾಕೆ ಅಂತಲೇ ಕರೀತಾರೆ, ಒಂದು 2 ಯಾಕೆ ಕೊಡಿ, 3 ಯಾಕೆ ಕೊಡಿ ಹಂಗೆ ಅಂತ. ಸೊ ಕ್ಲೈಂಟ್ಗೂ ಒಂಥರ ತುಂಬಾ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಎಲ್ಲಿ ಸ್ಟಾರ್ಟ್ ಆಯಿತು ಅಂತ. ಅದಕ್ಕೆ ಇದು ಒಂದು TVC ಮಾಡು ಅಂತ ಹೇಳಿದ್ರು. TVC ಅಂದರೆ ಟೆಲಿವಿಷನ್ ಕಮರ್ಷಿಯಲ್. ಸೊ ಯೂಶ್ವಲಿ ಲೋಕಲ್ ಮಾರ್ಕೆಟ್ಸ್ಗೆ ಮಾಡೋದು ಕಮ್ಮಿ. ಒಂದು ಇಫ್ ಇಟ್ಸ್ ಪ್ರೆಸೆಂಟ್ ಇನ್ ಮೆನಿ ಮಾರ್ಕೆಟ್ಸ್, ಆವಾಗ ದೇ ಇನ್ವೆಸ್ಟ್ ಇನ್ ಅ ಟೆಲಿವಿಷನ್ ಕಮರ್ಷಿಯಲ್. ಯಾಕಂದರೆ ಇಟ್ ದೇರ್ಸ್ ಗುಡ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್. ಬಿಕಾಸ್ ಮಾಡೋದು ತೋರಿಸ್ಬೇಕಲ್ಲ, ಅಷ್ಟು ಜನಕ್ಕೆ ರೀಚ್ ಆಗಬೇಕು, ಆ್ಯಂಡ್ ಇಟ್ ಶುಡ್ ಬಿ ಅವೈಲೇಬಲ್ ಇನ್ ಸೋ ಮೆನಿ ಮಾರ್ಕೆಟ್ಸ್. ಬಟ್ ಇದಕ್ಕೆ ಇಲ್ಲ, ತುಂಬಾ ಟ್ರ್ಯಾಕ್ಷನ್ ಬರ್ತಾಯಿದೆ ಇದು. ಸೊ ಇದಕ್ಕೊಂದು ಟೆಲಿವಿಷನ್ ಕಮರ್ಷಿಯಲ್ ಮಾಡಿ ಅಂತ. ಸೊ ನನಗೆ ಫಸ್ಟ್ ಆಪರ್ಚುನಿಟಿ ಸಿಕ್ಕಿದ್ದು. ಅಗೇನ್ ಸೇಮ್, ಅವ್ರು ಕನ್ನಡ ಬರೋಲ್ಲ, ನನಗೆ ಬರುತ್ತೆ. ಸೊ ಅದನ್ನೇ ಇಟ್ಕೊಂಡು ಸರಿ ಅದು ಒಂದು ಕಾನ್ಸೆಪ್ಟ್ ಡೆವಲಪ್ ಮಾಡಿ, ಸರಿ ಯಾಕೆ ಕೂಲ್ ಡ್ರಿಂಕ್ ಬದಲು ಎಲ್ಲ ಓಕೆ ಕೂಲ್ ಡ್ರಿಂಕ್ ಯಾಕೆ ಅಂತ. ಸೊ ಒಂದು 3 ಕಮರ್ಷಿಯಲ್ ಮಾಡೋದಕ್ಕೆ. ಏನು ಚಿಕ್ಕ ಸ್ಟೋರಿ, 20 ಸೆಕೆಂಡು. ಅದೇ ಇವಾಗ ಉಪೇಂದ್ರ ಅವರು ಎಲ್ಲೋ ಶೂಟಲ್ಲಿದ್ದಾರೆ, ಮತ್ತು ಅವನು ಬರ್ತಾನೆ, ನಿಲ್ಸೆ ಸರ್ ಇವಾಗ ಶೂಟ್ ಬಂದುಬಿಟ್ಟು ಇಷ್ಟು, ನೀವಿಲ್ಲಿ ಬಿಲ್ಡಿಂಗಿಂದ ಡೈವ್ ಮಾಡಬೇಕು, ಪಲ್ಟಿ ಹಾಕ್ಬಿಟ್ಟು ಡೈವ್ ಮಾಡಬೇಕು, ಆಮೇಲೆ ಸ್ಟೈಲಾಗಿ ಕೂಲ್ ಡ್ರಿಂಕ್ ಕುಡಿಬೇಕು. ಆಮೇಲೆ ಉಪೇಂದ್ರ ಅವರೇ ಯಾಕೆ ಅಂತ ಕಿರ್ಚಾರೆ. ಅಯ್ಯೋ ಸರ್ ಸೇಫ್ಟಿ ನೆಟ್ ಇದೆ, ಬೇಕಾದ್ರೆ ಡೂಪ್ಲಿಕೇಟ್ ಕಳಿಸ್ತೀನಿ, ಸ್ಟಂಟ್ ಮ್ಯಾನ್ ಇದ್ದಾರೆ. ಇರೀ ಅದೆಲ್ಲ ಓಕೆ, ಕೂಲ್ ಡ್ರಿಂಕ್ ಯಾಕೆ ಅಂದರೆ ನನಗೆ ಇದೆಲ್ಲ ಮಾಡ್ಬೋದು, ಅದೆಲ್ಲ ಏನು ಪ್ರಶ್ನೆ ಇಲ್ಲ, ಕೂಲ್ ಡ್ರಿಂಕ್ ಯಾಕೆ ಅಂತ ಒಂದು 3 ಆ್ಯಡ್ ಹಂಗೆ ಇತ್ತು. ಸೊ ಅದು ಒಂಥರ ಕ್ಯಾಚ್ ಫ್ರೇಸ್ ಥರ ಆಗೋಯ್ತು. ಸೊ ಐ ಥಿಂಕ್ ಉಪೇಂದ್ರ ವಾಸ್ ಆಲ್ಸೋ ವೆರಿ ಕಿಕ್ಡ್ ಅಬೌಟ್ ಇಟ್, ಆ್ಯಂಡ್ ಹಿ ಆಲ್ಸೋ ಯೂಸ್ ಇಟ್ ಇನ್ ಇಸ್ ನೆಕ್ಸ್ಟ್ ಫಿಲ್ಮ್. ಒಂದು ಹಾಡಲ್ಲಿ ಎಲ್ಲ ಓಕೆ ಮದುವೆ ಯಾಕೆ ಅಂತ ಏನೋ ಒಂದು ಹಾಡು ಬೇರೆ ಬಂದಿತ್ತು.
ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ನನಗೆ ಲೈಕ್ ಓಕೆ ಸರ್ ಇವಾಗ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಸೇರ್ಬೋದು ಅಂದರೆ ಪ್ಲೀಸ್ ಸೇರ್ಬಿಟ್ಟು ಸೊ ಅದು ಆ್ಯಂಡ್ ಅದಾದಮೇಲೆ ಇಟ್ ರಿಯಲಿ ಗಾಟ್ ಸೋ ಪಾಪ್ಯುಲರ್. ಇಟ್ ಬಿಕೇಮ್ ಎಲ್ಲರೂ ಮಾತಾಡೋಕೆ ಶುರು ಮಾಡ್ತಾರೆ. ಅದರಲ್ಲಿ ಎಷ್ಟೊಂದು ಪೇಪರ್ಗಳೆಲ್ಲ ಅದ್ರ ಬಗ್ಗೆ ಬರೀತಾಯಿದ್ರು. ಆ್ಯಂಡ್ ವಿ ಹ್ಯಾಡ್ ಆಲ್ಸೋ ಡನ್ ಸಮ್ ಕಾಮಿಕ್ ಸ್ಟ್ರಿಪ್ಸ್ ಉಪ್ಪಿ ಇಟ್ಕೊಂಡು ಉಪ್ಪಿನ ಒಂದು ಕ್ಯಾರೆಕ್ಟರ್ ಮಾಡಿ. ಸೊ that is how the journey started. So that time I was in HTA ಅಂದರೆ ಜೆ ವಾಟರ್ ಥಾಮ್ಸನ್, JWT. HTA ಫಸ್ಟ್ ಆಗಿತ್ತು, ಆಮೇಲೆ ಜೆ ವಾಟರ್ ಥಾಮ್ಸನ್ ಅಂತ ಅದು ಚೇಂಜ್ ಮಾಡಿದ್ರು. ಸೊ ಅದರಾದಮೇಲೆ ಈ ಅಡ್ವರ್ಟೈಸ್ಮೆಂಟ್ನ ಬಾಲ್ಕಿ ಅವ್ರು ನೋಡಿದ್ರು, ಆರ್ ಬಾಲ್ಕಿ, ಅವರು. ಆ್ಯಂಡ್ ಹಿ ವಾಸ್ ಹೆಡ್ ಆಫ್ ಲಿಂಟಸ್. ಸೊ ಅದನ್ನ ನೋಡಿ ಯಾವುದೋ ಒಂದು ಅವಾರ್ಡ್ಗೆ ಬಂದಿದ್ದರು. ಸೊ ಇದಕ್ಕೆ ಅವಾರ್ಡ್ ಕೊಟ್ಟರು, ಸೇಯಿಂಗ್ ಎಷ್ಟೊಂದು ಆ್ಯಡ್ಗಳು ನೋಡಿದ್ದೀನಿ ಅಂದರೆ ಇದು ಒಂದು ಲೋಕಲ್ ಆ್ಯಡ್, ಒಂದು ಕನ್ನಡ ಆ್ಯಡ್ ಆ್ಯಕ್ಚುಲಿ ಇಲ್ಲಿಂದಲೇ ಬಂದಿರೋದು ಆ್ಯಂಡ್ ಟಚಸ್ ಇಟ್ ರಿಯಲಿ ವರ್ಕ್ಸ್ ಅಂತ ಇದಕ್ಕೆ ಅವಾರ್ಡ್ ಬಂತು. ನಾನು ತುಂಬಾ ಶಾಕ್, ಎಷ್ಟಪ್ಪ ಇಷ್ಟೊಂದು ಹಿಂದಿ ಆ್ಯಡ್ ಅದು ಇದೆಲ್ಲ ಬಿಟ್ಟು ಒಂದು ಕನ್ನಡ ಆ್ಯಡ್ನ ಸೆಲೆಕ್ಟ್ ಮಾಡಿದಾರಲ್ಲ ಅಂತ ನಾನು ತುಂಬಾ ಖುಷಿಯಾಗಿದೆ. ಅವ್ರಿಗೆ ಬರೆದಿದ್ದೆ ಹಿಂಗೆ, ಸರ್ ತುಂಬ ಥ್ಯಾಂಕ್ಸ್, ಹಿಂಗೆ ಸೆಲೆಕ್ಟ್ ಮಾಡಿದೆ. ಅವ್ರು ಜೂರಿ ಹೆಡ್ ಆಗಿದ್ದರು ಅವಾಗ. ಇಲ್ಲ ಪ್ಲೀಸ್ ಕೀಪ್ ಅಪ್ ದ ಗುಡ್ ವರ್ಕ್ ಅಂತ. ಸೊ ಹಂಗೆ ಒಂದು ಸ್ವಲ್ಪ ಒಂದು ವರ್ಷ ಆದಮೇಲೆ ದೆನ್ ಐ ಅಪ್ಲೈ ಟು ಲಿಂಟಸ್ ಕೋಇನ್ಸಿಡೆಂಟ್ಲಿ. ಸೊ ಇಲ್ಲಿಂದ ಅಲ್ಲಿ ಶಿಫ್ಟ್ ಆದೆ. ಸೊ ಲಿಂಟಸಲ್ಲಿ ಸೇರಿದ ಆಮೇಲೆ ಅವಾಗ ಟು ಹೋಲ್ ಥಿಂಗ್ ಚೇಂಜ್ಡ್. ಯಾಕಂದರೆ ಅಲ್ಲಿ ಇಟ್ ವಾಸ್ ಕಂಪ್ಲೀಟ್ಲಿ ಟೆಲಿವಿಷನ್ ಹೆವಿ ಅಕೌಂಟ್ಸ್. ಅಂದರೆ ಅಲ್ಲಿ ದೇರ್ ಆರ್ ಸೋ ಮೆನಿ ಮೀಡಿಯಾಸ್ ಆಫ್ ಅಡ್ವರ್ಟೈಸಿಂಗ್ ಅಲ್ಲ. ಪ್ರಿಂಟ್ ಆ್ಯಡ್ ಇರುತ್ತೆ, ಔಟ್ಡೋರ್ ಇರುತ್ತೆ, ಇವಾಗ ಹೋರ್ಡಿಂಗ್ ಎಲ್ಲ ನೋಡ್ತೀರಾ ಅದು. ಪ್ರಿಂಟ್ ಆ್ಯಡ್ ಅಂದರೆ ನ್ಯೂಸ್ ಪೇಪರಲ್ಲಿ ಬರೋದು, ಔಟ್ಡೋರ್ ಅಂದರೆ ಇಲ್ಲ. ಆಮೇಲೆ ಫ್ಲೈಯರ್ ಇರುತ್ತೆ, ವೆಬ್ಸೈಟ್ ಕಾಪಿ ಇರುತ್ತೆ, ಇಷ್ಟೊಂದು ಕಾಪಿ ಬರೆಯುವಂಥ ಒಂದು ಇದು. ಹಾಗೆ ಟ್ರೆಡಿಷನಲ್ ಮೀಡಿಯಮ್ಸ್ ಅಂದರೆ ರೇಡಿಯೋ, ಇವೆಲ್ಲ, ಟಿವಿ, ರೇಡಿಯೋ ಅದೆಲ್ಲ ಟ್ರೆಡಿಷನಲ್ ಮೀಡಿಯಮ್. ಇವಾಗ ಡಿಜಿಟಲ್ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಸೊ ಆ ಮೀಡಿಯಂ ಬಂದು ಟಿವಿ. ಇಲ್ಲಿ ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ಅಕೌಂಟ್ ಹೆಂಗೆ ಅಂದರೆ, ಇವಾಗ ಇಟ್ ಇಸ್ ಅ ಫ್ಯಾಷನ್ ಅಕೌಂಟ್ ಅಂದರೆ ಆ್ಯಲನ್ ಸಾಲಿ ಅಂದ್ಕೊಳ್ಳಿ, ಇಲ್ಲ ಆ ಥರ ಮೋಸ್ಟ್ಲಿ ಪ್ರಿಂಟ್ ಆ್ಯಡ್ಸ್ ಜಾಸ್ತಿ ಇರುತ್ತೆ ಅದರಲ್ಲಿ. ಯಾಕಂದರೆ ಅದರಲ್ಲಿ ಬಟ್ಟೆ ನೋಡಬೇಕು ನೀವು, ಅದರದ್ದು ಅಥವಾ ನೀವು ಹೋರ್ಡಿಂಗ್ ನೋಡ್ತಾರೆ, ಔಟ್ಡೋರ್ ನೋಡ್ತಾರೆ, ಆ ಥರ ಅಥವಾ ಫ್ಯಾಷನ್ ಇರುತ್ತೆ ಅದರಲ್ಲಿ. ಇಟ್ ಡಿಪೆಂಡ್ಸ್ ಆನ್ ದ ಏಸ್ಥೆಟಿಕ್. ಎಷ್ಟು ಅಂದರೆ ಲುಕ್ಕು, ಸ್ಕ್ರಿಪ್ಟ್ ಅಷ್ಟಿರಲ್ಲ, ಸ್ಟೋರಿ ಅಷ್ಟಿರಲ್ಲ ಅದರಲ್ಲಿ. ಸೊ ವೆರಿ ಅದೊಂಥರ ಅಬ್ಸ್ಟ್ರಾಕ್ಟ್ ಆಗಿರುತ್ತಲ್ಲ ಡಿಸೈನ್. ಯು ವಾಂಟ್ ಟು ಗೆಟ್ ಅಟ್ರಾಕ್ಟೆಡ್ ಟು ದ ವೇ ಫ್ಯಾಷನ್ ಲೈಫ್ ಸ್ಟೈಲ್ ಅದಲ್ಲ, ಆ ಥರ ಇರುತ್ತೆ, ಕಾರ್ ಕಮರ್ಷಿಯಲ್ ಆ ಥರ. ಸೊ ನಿಮಗೆ ಯಾವ ಅಕೌಂಟ್ ಲೈಕ್ ಬ್ರ್ಯಾಂಡ್ಸ್ ಆರ್ ಕಾಲ್ಡ್ ಅಕೌಂಟ್ಸ್ ಇನ್ ಅಡ್ವರ್ಟೈಸಿಂಗ್ ಲ್ಯಾಂಗ್ವೇಜ್. ಸೊ ನಿಮ್ಗೆ ಯಾವ ಅಕೌಂಟ್ ಇದೆ ಇಟ್ ಡಿಪೆಂಡ್ಸ್ ಆನ್ ಆ ಅಕೌಂಟ್ ಯಾವ ಥರ ಅಕೌಂಟ್ ಅಂತ. ಅದು ಕೆಲವು ಪ್ರಿಂಟ್ ಅಕೌಂಟ್ಗಳು ಜಾಸ್ತಿ, ನ್ಯೂಸ್ ಪೇಪರ್ ಹಾಕೋ ಬ್ರ್ಯಾಂಡ್ಗಳು. ಇಲ್ಲಿ ಲಿಂಟಸಲ್ಲಿ ಏನಾಗಿತ್ತು ಅಂದರೆ ಟಿ ವಿ ಅಕೌಂಟ್ಸ್ ಜಾಸ್ತಿ. ಸೊ ಅದರಲ್ಲಿ ಇವಾಗ ಈ ಅಡ್ವರ್ಟೈಸ್ಮೆಂಟ್ಸ್. ಸೊ ಇಲ್ಲಿ JWTನಲ್ಲಿ ಏನು ಒಂದು ವರ್ಷಕ್ಕೆ ಒಂದು 4 TVC ಮಾಡಿದ್ರೆ ಅಲ್ಲಿ ಒಂದು ತಿಂಗಳಿಗೆ 20-25 ಅಷ್ಟು ಜಾಸ್ತಿ ಇತ್ತು. ಯಾಕಂದರೆ ಆಲ್ ಅಕೌಂಟ್ಸ್ ಸಮ್ ಔಟ್ ಟರ್ನ್ಡ್ ಔಟ್ ಟು ಬಿ ಅ ಟೆಲಿವಿಷನ್ ಹೆವಿ ಅಕೌಂಟ್ಸ್. ಇವಾಗ ತನಿಷ್ಕ್ ಇತ್ತು, ಆಮೇಲೆ ಫ್ಲಿಪ್ಕಾರ್ಟ್ ಇತ್ತು, ಆಮೇಲೆ ಬ್ರಿಟಾನಿಯಾ, ಸ್ವಿಗ್ಗಿ, ಪೇಪರ್ ಬೋಟು, ಓಯೋ ಎಲ್ಲ. ಇಟ್ ವಾಸ್ ಓಯೋ ಇವಾಗ ಸ್ಟಾರ್ಟ್ ಆಗಿದ್ದು. ಲಿಂಟಸಲ್ಲಿ ಇಟ್ ವಾಸ್ ಮೋಸ್ಟ್ಲಿ ಹೆವಿಲಿ ಟೆಲಿವಿಷನ್ ಅಕೌಂಟ್ಸ್. ಸೊ ಯು ಸ್ಟಾರ್ಟೆಡ್ ರೈಟಿಂಗ್ ಅ ಲಾಟ್ ಮೋರ್ ಸ್ಕ್ರಿಪ್ಟ್ಸ್. ಸೊ ದೆನ್ ಯು ಸ್ಟಾರ್ಟೆಡ್ ಡೆವಲಪಿಂಗ್ ದ ಟೆಕ್ನಿಕ್ ಆಫ್ ರೈಟಿಂಗ್ ಫಾರ್ ದ ಸ್ಕ್ರೀನ್. ಹೌ ಡು ಯು ರೈಟ್? ಸೊ ಇಟ್ಸ್ ಅ ವೆರಿ ಮೆಥಾಡಿಕಲ್ ಜರ್ನಿ. ಅಂದರೆ ಇಟ್ ಈಸ್ ಅಬೌಟ್, ಇವಾಗ ಎಷ್ಟೊಂದು ಕ್ರಿಯೇಟಿವ್ ವಿಲ್ ಬಿ ಅಬೌಟ್ ಥಿಂಕಿಂಗ್ ಔಟ್ಸೈಡ್ ದ ಬಾಕ್ಸ್. ಇದರಲ್ಲಿ ಇಟ್ಸ್ ಥಿಂಕಿಂಗ್ ವಿತಿನ್ ದ ಬಾಕ್ಸ್. ಯಾಕಂದರೆ ಲಾಟ್ ಆಫ್ ಪ್ಯಾರಾಮೀಟರ್ಸ್. ಒಂದು ಬಂದುಬಿಟ್ಟು ಬ್ರ್ಯಾಂಡ್ ಅಲ್ಲಿ ಇರಲೇಬೇಕು. ದಟ್ ಯು ಹ್ಯಾವ್ ಟು ಕ್ರಿಯೇಟ್ ಅ ಸ್ಟೋರಿ ಅರೌಂಡ್ ದ ಬ್ರ್ಯಾಂಡ್. ಆ್ಯಂಡ್ 20-30 ಸೆಕೆಂಡ್ ಹೇಳಬೇಕು ಆ ಕಥೆನ. ಸೊ ಆ್ಯಂಡ್ ಆಲ್ಸೋ ಅದ್ರ ಮೇಲೆ ದೆಲ್ ಬಿ ಡೆಡ್ ಲೈನ್ಸ್, ದೆಲ್ ಬಿ ಬಡ್ಜೆಟ್. ಇಷ್ಟು ಬಡ್ಜೆಟಲ್ಲಿ ಅದನ್ನು ಶೂಟ್ ಮಾಡಬೇಕು, ಇಷ್ಟು ದಿನದಲ್ಲಿ ಶೂಟ್ ಮಾಡಬೇಕು. ಕೆಲವು ಸಲ ಬ್ರೇಕ್ ಮಾಡೋಣ. ಹಾಂ, ಫಸ್ಟ್ ಈಗ ಉದಾಹರಣೆಗೆ ಶುಡ್ ವಿ ಟೇಕ್ ತನಿಷ್ಕ್ ಓನ್ಲಿ ಆಸ್ ಎಕ್ಸಾಂಪಲ್? ಹಾಂ, ವಿ ಕ್ಯಾನ್ ಟೇಕ್. ಸೊ ಈಗ ಫಸ್ಟು ನೀವು ಈಗ ತನಿಷ್ಕ್ಗೆ ಬರಿತಾ ಇದ್ದೀರಾ ಅಂದರೆ ಬ್ರೀಫ್ ಅಂತ ನೀವು ಅವಾಗಲೇ ಹೇಳಿದ್ರಲ್ಲ, ಯಾವ ಥರ ನಿಮಗೆ ಬ್ರೀಫ್ ಸಿಗುತ್ತೆ? ಅಂದರೆ ಈಗ ಉದಾಹರಣೆಗೆ ಇಂಥ ಆ್ಯಕ್ಟರ್ ಇರಬೇಕು, ಅಥವಾ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೊಂದು ಸೀಸನ್ಗೆ ಯು ಹ್ಯಾವ್ ಟು ಆ ಕಾನ್ಸೆಪ್ಟ್ ಸುತ್ತ ಯು ಹ್ಯಾವ್ ಟು ರೈಟ್ ಏನೋ TVC ಅಂತ ಬರುತ್ತಾ? ವಾಟ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್? ಏನೇನು ಸಿಗುತ್ತೆ ನಿಮಗೆ? ಅಂದರೆ ಇವಾಗ ತನಿಷ್ಕ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇವಾಗ ಅವ್ರದ್ದು ದೇ ಆರ್ ಸೋ ಮೆನಿ ಜ್ಯುವೆಲರ್ಸ್ ಆ್ಯಂಡ್ ಯೂಶ್ವಲಿ ಏನಂದರೆ ಯು ಗೋ ಟು ಯುವರ್ ಟ್ರೆಡಿಷ್ನಲ್ ಜ್ಯುವೆಲರ್. ನಿಮ್ಮ ಫ್ಯಾಮಿಲಿ ಎಲ್ಲಿ ಹೋಗ್ತಾಯಿದ್ರು ಅಲ್ಲೇ ನೀವು ಹೋಗ್ತಾಯಿದ್ರು. ಇವರ ಒಂಥರ ನ್ಯಾಷನಲ್ ಬ್ರ್ಯಾಂಡು. ಸೊ ಇಲ್ಲಿ ಲೋಕಲ್ ಬ್ರ್ಯಾಂಡ್ಸ್ ಜಾಸ್ತಿ ಇರುತ್ತೆ, ಲೈಕ್ CKC ಇರ್ಬೋದು, ಅಥವಾ GRT ಇರ್ಬೋದು. ಸೊ ಈಚ್ ಪರ್ಸನ್ ಹ್ಯಾಸ್ ಅ ವೆರಿ ಸ್ಟ್ರಾಂಗ್ ಮಾರ್ಕೆಟ್.
ಇವರು ಹೊಸ ಪ್ಲೇಯರು, ಟೈಟನ್ನಿಂದ ದೇ ಸ್ಟಾರ್ಟೆಡ್ ತನಿಷ್ಕ್. ಸೊ ದೇ ಹ್ಯಾವ್ ಟು ಬಿ ಎ ನ್ಯಾಷನಲ್ ಪ್ಲೇಯರ್, ಸೊ ದೇ ಕೆನಾಟ್ ಎಂಜಾಯ್ ದ ಕೈಂಡ್ ಆಫ್ ಲಾಯಲ್ಟಿ ಆರ್ ದಟ್ ಕಸ್ಟಮರ್ ಬೇಸ್ ದಟ್ ದ ಅದರ್ ಜುವೆಲರ್ಸ್ ಎಂಜಾಯ್. ಸೊ ಇವನ್ನ ನಾವು ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡೋದು? ಸೊ ದೇ ಸ್ಟಾರ್ಟೆಡ್ ಡಿಸೈನ್ ಡಿಫ್ರೆನ್ಸಿಯೇಷನ್. ಅಂದರೆ ಇದೆಲ್ಲ ಟ್ರೆಡಿಷ್ನಲ್ ಡಿಸೈನ್ಸ್ ಆಗಿರ್ಬೋದು, ವಿ ಕ್ಯಾನ್ ಬಿ ಡಿಫ್ರೆನ್ಷಿಯೇಟೆಡ್ ಬೈ ದ ಡಿಸೈನ್ ಅಂತ. ಸೊ ದೇವರ್ ಡಿಸೈನ್ಸ್ ವರ್ ಸ್ಲೈಟ್ಲಿ ಡಿಫ್ರೆಂಟ್ ದೆನ್ ವಾಟ್ ಯು ವುಡ್ ಗೆಟ್ ಇನ್ ಇಟ್ ಸ್ಲೈಟ್ಲಿ ಮೋರ್ ಮಾಡರ್ನ್ ಡಿಸೈನ್ಸ್ ಅಂತ ಇಟ್ಕೋಬೋದು. ಸ್ವ್ಯಾಗ್ ಹೆಚ್ಚಿರುತ್ತೆ ಆ್ಯಂಡ್ ಊಬರ್ ಕೂಲ್ ಫ್ಯಾಕ್ಟರ್. ಒಂಥರ ಇಟ್ ಇಸ್ ಮೋರ್ ಲೈಕ್ ಜ್ಯುವೆಲ್ರಿ ವಿಚ್ ಇಸ್ ಮೋರ್ ಫ್ಯಾಷನಬಲ್ ರಾದರ್ ದನ್ ಜ್ಯುವೆಲ್ರಿ ಫಾರ್ ಟ್ರೆಡಿಷನಲ್ ರೀಸನ್ಸ್ ಅಂತ ಅಂದ್ಕೊಳ್ಳಿ. ಬಟ್ ಅದು ಹೋಗ್ತಾ ದಟ್ ಮಾರ್ಕೆಟ್ ಆಲ್ಸೋ ಬಿಕೇಮ್ ವೆರಿ ಸ್ಮಾಲ್. ದೆನ್ ದೇ ಆರ್ ಲೈಕ್ ವಿ ಶುಡ್ ಆಲ್ಸೋ ಬಿ ಗೆಟ್ಟಿಂಗ್ ಇನ್ ಟು ದ ಟ್ರೆಡಿಷನಲ್ ಜ್ಯುವೆಲ್ರಿ. ಬಟ್ ಹೆಂಗಪ್ಪ ನಾವು ಅದು ಸಡನ್ಲಿ ಐ ಕಾಂಟ್ ಬಿಹೇವ್ ಸಡನ್ಲಿ ಟ್ರೆಡಿಷ್ನಲ್ ಅಂತ. ಸೊ ದೆನ್ ದೇ ಸೆಡ್ ವೈ ಡೋಂಟ್ ವಿ ಇವಾಗ ಡಿಸೈನ್ ಡಿಫ್ರೆನ್ಸಿಯೇಷನ್ ಅಂದರೆ ಬರೀ ನೀನು ಆ ಡಿಸೈನ್ ಡಿಫ್ರೆಂಟ್ ಆಗಿದ್ದಕ್ಕೆ ನೀವು ಆ ಬ್ರ್ಯಾಂಡ್ನ ತೊಗೋತೀರಾ. ಬಟ್ ಐ ವಾಂಟ್ ಟು ಬಿ ಸ್ಟ್ಯಾಂಡ್ ಫಾರ್ ಡಿಫ್ರೆನ್ಷಿಯೇಟೆಡ್ ಮೈಂಡ್ ಸೆಟ್. ಸೊ ದೆನ್ ಇಟ್ ವಿಲ್ ಬಿ ನೋನ್ ಆಸ್ ಡಿಫ್ರೆಂಟ್. ಸೊ ಎಲ್ಲರೂ ಒಂಥರ ಮಾತಾಡ್ತಾ ಇದ್ದಾರೆ, ಲೆಟ್ ಮೀ ಸ್ಪೀಕ್ ಅ ಲಿಟಲ್ ಮೋರ್ ಪ್ರೋಗ್ರೆಸಿವ್. ಸೊ ದೆನ್ ಇಟ್ ಇಸ್ ಫಾರ್ ದಟ್ ಮೈಂಡ್ ಸೆಟ್, ಬರೀ ಡಿಸೈನ್ಗಲ್ಲ, ಆ ಮೈಂಡ್ ಸೆಟ್ಗೆ ಯಾರು ಅದು ಹೂ ರಿಲೇಟ್ ಟು ಇಟ್ ದೇ ವಿಲ್ ಗ್ರಾವಿಟೇಟ್ ಟುವರ್ಡ್ಸ್ ಇಟ್ ಅಂತ. ಸೊ ದ ಅಕೇಶನ್ಸ್ ವುಡ್ ಬಿ ಸ್ಟಿಲ್ ದ ಸೇಮ್ ಓನ್ಲಿ, ಲೈಕ್ ವೆಡ್ಡಿಂಗ್ ಆರ್ ಇದು. ಬಟ್ ಅದದು ದೇ ವಿಲ್ ಬಿ ಅ ಲಿಟಲ್ ಮೋರ್ ಬೋಲ್ಡ್. ಸೊ ಇವಾಗ ಸೆಕೆಂಡ್ ಮ್ಯಾರೇಜ್ ಅಂತ ಒಂದು ಮಾಡಿದರು, it was one of the first one which got talked about a lot. So when you see the ad, looks like any other wedding. Till then ಅವಾಗ ಒಂದು ಚಿಕ್ಕ ಮಗು ಇರುತ್ತೆ, ಅಮ್ಮ ಇವನ್ ಐ ವಾಂಟ್ ಟು ಕಮ್ ವಿತ್ ಯು ರೌಂಡ್ ಅಂತ ಅರೌಂಡ್ ದ ಫೈರ್. ಸೊ ದೆನ್ ದಟ್ಸ್ ವೆನ್ ಯು ರಿಯಲೈಸ್ ಇಟ್ಸ್ ಅ ಸೆಕೆಂಡ್ ಮ್ಯಾರೇಜ್ ಅಂತ. ಬಟ್ ದೆನ್ ಇಟ್ ವಾಸ್ ಆಲ್ಸೋ ಅ ಮ್ಯಾರೇಜ್ ಆ್ಯಂಡ್ ಇಟ್ಸ್ ದ ವೆಡ್ಡಿಂಗ್ ಟು ರಿಮೆಂಬರ್ ತನಿಷ್ಕ್. ಸೊ ಅದರಲ್ಲಿ ಇವಾಗ ಇದು ಡಿಫ್ರೆನ್ಷಿಯೇಟೆಡ್ ಒಂಥರ ಪ್ರೋಗ್ರೆಸಿವ್ ಮಾಡರ್ನ್ ಮೈಂಡ್ ಸೆಟ್ ಅವ್ರಿಗೆ ಹಂಗಿರ್ಬೋದು. ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಸೋ ಮೆನಿ ರಿಲೇಷನ್ಶಿಪ್ಸ್ ಆ್ಯಂಡ್ ದಟ್ ನ್ಯೂಯಾನ್ಸಸ್ ಆಫ್ ದಟ್ ರಿಲೇಷನ್ಶಿಪ್. ಹೆಂಗಂದರೆ ಇವಾಗ ಒಂದು ಬ್ರದರ್ ಸಿಸ್ಟರ್ ಒಂದು ಆ್ಯಡ್ ಮಾಡಿದ್ವಿ. ಸೊ ಇವನು ಬರ್ತಾನೆ, ಒಂದು ಸುಮ್ಮನೆ ಒಂದು ಗಿಫ್ಟ್ ಕೊಡ್ತಾನೆ एंड सिस्टर से अरे तू क्या हो गया है, तेरे को इतना सेंटी क्यों हो रहा है? एंड इसे सेंटीमेंटी नहीं रहा हूँ, तुम्हारे रूम मुझे मिल रहा है इसीलिए दे रहा हूँ, बिकॉज शी इज़ गोइंग टू गेट मैरिड. ಸೊ ಹಿ ಹಸ್ ಗಿವನ್. ಆ್ಯಂಡ್ ಸೊ ಅದರಲ್ಲಿ ಹೆಂಗಿತ್ತು ಅಂದರೆ ಇವಾಗ ಎವ್ರಿವೇರ್ ದೇ ವುಡ್ ಶೋ ಬ್ರದರ್ ಸಿಸ್ಟರ್ ಲವ್ ಆಸ್ ವೆರಿ ಓವರ್ಟ್ ಆ್ಯಂಡ್ ರಾಕಿ ಹಂಗೆ ಅಂತ. ಬಟ್ ಆ್ಯಕ್ಚುಲಿ ಬ್ರದರ್ಸ್ ಆರ್ ನಾಟ್ ಲೈಕ್ ದಟ್. ದೇ ಆರ್ ಫೈಟಿಂಗ್, ದೇ ವೆರಿ ಕೋಲ್ಡ್, ದೇ ಡೋಂಟ್ ವಾಂಟ್ ಟು ಅಡ್ಮಿಟ್ ದೇ ಕೇರ್ ಫಾರ್ ಈಚ್ ಅದರ್ ಅಂತ. ಸೊ ಆ ನ್ಯೂಯಾನ್ಸಸ್ ಅದನ್ನ ಆ ಇಂಟರ್ಪ್ಲೇ ಬರೋ ಎವ್ರಿಬಡಿ ರಿಯಲಿ ಲವ್ಡ್ ಇಟ್. ಸೊ ಸೊ ಆಗ್ಲೇ ಅನ್ಸುತ್ತೆ ನೀವು ಕನೆಕ್ಟ್ ಮಾಡೋದು ರಿಯಲ್ ಎಮೋಷನ್ ಜೊತೆಗೆ ಕನೆಕ್ಟ್ ಮಾಡೋ ಥರನೇ ಬರೀಬೇಕು. ಕರೆಕ್ಟ್ ರಿಯಲ್ ಎಮೋಷನ್ಸ್. ಆ್ಯಂಡ್ ಆಲ್ಸೋ ಅದನ್ನು ಇವಾಗ ನೀವು ಒಂದು ಕತೆ ಹೇಳ್ತಾ ಇದ್ದೀರ ಅಂದ್ಕೊಳ್ಳಿ, ಇವಾಗ ಒಂದು ಸ್ಕೂಲ್ ಮಾಸ್ಟರ್ ಕತೆ ಹೇಳ್ತೀರ. ಇವಾಗ ಒಂದು ಫಿಲ್ಮ್ ಮಾಡಿದ್ರೆ ಯು ಕ್ಯಾನ್ ಶೋ ಹಿಮ್ ಇಮಿನ್ ಅಟ್ ಹೋಮ್, ಯು ಕ್ಯಾನ್ ಶೋ ಹಿಮ್ ಯುನೋ ಶಾಪಲ್ಲಿ ಇರ್ತಾನೆ, ಏನೋ ಮಾಡ್ತಾ ಇರ್ತಾನೆ, ಆಮೇಲೆ ಸ್ಕೂಲ್ಗೆ ಹೋಗ್ತಾನೆ, ಅಷ್ಟು ಲೆಂತ್ ಇದೆ. ಇವಾಗ ನಾನು ಅವ್ನು ಸ್ಕೂಲ್ ಮಾಸ್ಟರ್ ಅಂತ ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ಅದನ್ನ ಸ್ಕೂಲಲ್ಲೇ ಹೊಡಿಬೇಕು. ಸೊ ಒಂದು ಶಾರ್ಟಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇವನು ಸ್ಕೂಲ್ ಮಾಸ್ಟರ್ ಅಂತ. ಸೊ ಆ ಸೆಟ್ಟಿಂಗ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್, where you have to borrow all kinds of techniques to establish the story fast. I don't have time. Because it's 30 seconds or 20 seconds. ಇವಾಗ ನಾನು ಅವ್ನ ಮನೇಲಿ ಕೂಡಿಸಿದ್ರೆ ಯಾರೋ ಒಂದು ಡೈಲಾಗ್ ಹೇಳಬೇಕು, ಇವತ್ತು ಸ್ಕೂಲಲ್ಲಿ ಹೆಂಗಿತ್ತು, ಅದೊಂದು ಎಕ್ಸ್ಟ್ರಾ ಒಂದು ಅಲ್ಲೇ ಒಂದು 3 ಸೆಕೆಂಡ್ ಹೋಗುತ್ತೆ. ಸೊ ಸ್ಕೂಲ್ನಲ್ಲೇ ಸೆಟ್ ಮಾಡೋಣ. ಸೊ ಯು ಹ್ಯಾವ್ ಟು ಥಿಂಕ್ ಆಫ್ ಆಲ್ ಕೈಂಡ್ಸ್ ಆಫ್ ಟೆಕ್ನಿಕ್ಸ್ ಆ್ಯಂಡ್ ಈವನ್ ಶಾರ್ಪ್ ಡೈಲಾಗ್ಸ್ ಆಗಿರಬೇಕು, ಪಂಚಿ ಆಗಿರಬೇಕು. ಅದನ್ನು ಟೈಮ್ ಮಾಡಿ ಅದರಲ್ಲಿ ಒಂದು ಸೊ ಅದೊಂದು ಕ್ರಾಫ್ಟ್ ಹಂಗೆ ಡೆವಲಪ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್ ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಅದಕ್ಕೆ ಆ್ಯಡ್ ಏಜೆನ್ಸಿ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ getting the talent pool right, getting the strategy right, and also end result ಕಸ್ಟಮರ್ಗೆ ನೆನ್ಪಿಟ್ಕೊಳ್ಳಂಗೆ ಇರಬೇಕು. ಕರೆಕ್ಟ್. ಈಗ ಯಾವುದಾದ್ರು ಕುಚ್ ಮೀಠಾ ಹೋ ಜಾಯ್ ಅಂತ ಲೈನ್ ಆಗಿರಲಿ, ಇವತ್ತೆಲ್ಲ ಅದು ಏನೋ ದಾಗ್ ಅಚ್ಚೆ ಹೇ. ಸೊ ದೀಸ್ ಆರ್ ಆಲ್ ಶಾರ್ಟ್ ಆ್ಯಂಡ್ ಸ್ವೀಟ್ ಅನ್ನೋದು ಇಸ್ ಲಿಟ್ರಲಿ ಆ್ಯಡ್ ಏಜೆನ್ಸಿಗೆ ಅನ್ಸುತ್ತೆ. ಬಿಕಾಸ್ ಒಂದಷ್ಟು ಸ್ಟ್ಯಾಟ್ಸು ಫಿಗರ್ಸ್ ಅಂತ ನೋಡ್ತಾ ಇದ್ದೆ. ಐ ಮೀನ್ 1841 ಫಸ್ಟ್ ಆ್ಯಡ್ ಏಜೆನ್ಸಿ ಅಪ್ಯಾರೆಂಟ್ಲಿ ಬಂದಿದ್ದು. ವೋಲ್ನಿ ಪಾಲ್ಮರ್ ಇಸ್ ಅ ನೇಮ್.
ಆಮೇಲೆ 1941 ಇಸ್ ವೆನ್ ದ ಫಸ್ಟ್ ಟಿ ವಿ ಕಮರ್ಷಿಯಲ್ ಕೇಮ್. ಇಟ್ ವಾಸ್ ಅಪ್ಯಾರೆಂಟ್ಲಿ ಬುಲೋವಾ ವಾಚ್ದು ಒಂದು 10 ಸೆಕೆಂಡ್ಸ್ ಕಮರ್ಷಿಯಲ್ ಅಂತೆ. ಓಕೆ. ಆ್ಯಂಡ್ ಇನ್ಫ್ಯಾಕ್ಟ್ ದ ಟರ್ಮ್ ಈ ಬ್ರ್ಯಾಂಡಿಂಗ್ ಅಂತ ಇಷ್ಟೆಲ್ಲ ಮಾತಾಡ್ತೀವಲ್ಲ, ಐ ವಾಸ್ ಸೋ ಶಾಕ್ ಟು ನೋ ಬ್ರ್ಯಾಂಡಿಂಗ್ ಅನ್ನೋ ಟರ್ಮೇ ಹೆಂಗೆ ಬಂದಿದ್ದಂದ್ರೆ, ಈ ಕುರಿಗಳಿರುತ್ತಲ್ಲ ಕ್ಯಾಟಲ್ಲು, ಅವುಗಳಿಗೆ ಲೆಕ್ಕ ಸಿಗಬೇಕಲ್ಲ ಯಾರು ಅದಕ್ಕೆ ಐಡೆಂಟಿಫಿಕೇಶನ್ಗೆ ಅವ್ರದ್ದು ಮೈದನ್ನ ಸುಟ್ಟಿ ಒಂದು ಸ್ಟ್ಯಾಂಪ್ ಬ್ರ್ಯಾಂಡ್ ಇದಂತೆ. ಸೊ ಹಾಗಾಗಿ ಆ ಯುನೀಕ್ ಮಾರ್ಕ್ ಬಿಕೇಮ್ ಬ್ರ್ಯಾಂಡಿಂಗ್, ದ್ಯಾಟ್ ಬಿಕೇಮ್ ಅಡ್ವರ್ಟೈಸಿಂಗ್ ಟರ್ಮ್ ಅಂತ. ಸೊ ಇಷ್ಟೆಲ್ಲ ಏನೇನೋ ಇದೆಯಲ್ಲ, ಇದೆಲ್ಲದ್ರ ಒಂದು ಮಧ್ಯ ಎಷ್ಟು ದೂರ ಬಂದಿದೆ, ಇವತ್ತಿಗೆ ಎಷ್ಟಕ್ಕೆ ನಿಂತಿದೆ. ಆರ್ ಯು ಕಂಫರ್ಟಬಲ್ ಶೇರಿಂಗ್ ವಿತ್ ಅಸ್ ದ ಕಮರ್ಷಿಯಲ್ಸ್ ವಿಚ್ ಇಸ್ ಗೆಟಿಂಗ್ ಇನ್ವಾಲ್ವ್ಡ್? ಈಗ ಉದಾಹರಣೆಗೆ ನೀವು ಗೇವ್ ಅನ್ ಎಕ್ಸಾಂಪಲ್ ಆಫ್ ದಟ್ ಪರ್ಟಿಕ್ಯುಲರ್ ಕಮರ್ಷಿಯಲ್, ರೈಟ್? ಸೊ ದೀಸ್ ಬ್ರ್ಯಾಂಡ್ಸ್ ಲೈಕ್ ನ್ಯಾಷನಲ್ ಬ್ರ್ಯಾಂಡ್ಸ್, ಏನೋ ನ್ಯಾಷನಲ್ ಲೆವೆಲ್ ಕ್ಯಾಂಪೇನ್ ಮಾಡ್ಬೇಕಂದಾಗ 60 to 80 ಇವಾಗ ನಮ್ಗೆ ನಿಮ್ಗೆ ಐ ಜಸ್ಟ್ ಟೇಕ್ ಯು ಥ್ರೂ ಪ್ರಾಸೆಸ್ ಹೆಂಗೆ ಹೋಗುತ್ತೆ ಅಂದರೆ, ಇವಾಗ ಫಾಸ್ಟ್ ಟ್ರ್ಯಾಕ್, ಐ ಯೂಸ್ ಫಾಸ್ಟ್ ಟ್ರ್ಯಾಕ್ ಆಸ್ ಅನ್ ಎಕ್ಸಾಂಪಲ್. ಅದು ದೇ ವೇರ್ ಇನ್ ಟು ವಾಚಸ್ ಆ್ಯಂಡ್ ಟೈಟನ್ ಇಸ್ ಇನ್ ಟು ವಾಚಸ್, ಬಟ್ ಫಾಸ್ಟ್ ಟ್ರ್ಯಾಕ್ ವಾಸ್ ಮೋರ್ ಯಂಗರ್ ವಾಚಸ್, ಅಂದರೆ ಫಾರ್ ದ ಯಂಗರ್ ಜನ್ರೇಷನ್ ಇಟ್ಕೊಳ್ಳಿ. ಸೊ ಸಿಂಪಲ್ ಅಬ್ಸರ್ವೇಷನ್ ಇತ್ತು. ಇವಾಗ ಆಟ್ ದಟ್ ಟೈಮ್ ಪೀಪಲ್ ವುಡ್ ಓನ್ ಮಲ್ಟಿಪಲ್ ಶರ್ಟ್ಸ್ ಆ್ಯಂಡ್ ಮಲ್ಟಿಪಲ್ ಪ್ಯಾಂಟ್ಸ್, ಹೌದು, ಬಟ್ ವಾಚ್ ಒಂದೇ ಇರುತ್ತೆ. ಸೊ ಯಾಕಪ್ಪ ಯು ಕ್ಯಾನ್ ಹ್ಯಾವ್ ಮಲ್ಟಿಪಲ್ ವಾಚಸ್ ಅಲ್ಲ, ಎಲ್ಲ ಎವ್ರಿಬಡಿ ಒಂದೇ ವಾಚ್ ಇರೋದು ಎಲ್ಲ ಹತ್ರ. ಸೊ ದೇ ವಾಂಟೆಡ್ ಟು ಮೇಕ್ ದ್ಯಾಟ್ ದ ಸ್ಟ್ರಾಟಜಿ. ಸೊ ಹೌ ಮೆನಿ ಯು ಹ್ಯಾವ್ ಅಂತ ಒಂದು ಕೊಲೋಕಿಯಲ್ ವೆರಿ ಯೂತ್ ಲಿಂಗೋನಲ್ಲಿ ಹೌ ಮೆನಿ ಯು ಹ್ಯಾವ್, ವಿಚ್ ಮೆಟಫಾರಿಕಲಿ ಅವ್ರ ಹೌ ಮೆನಿ ಗರ್ಲ್ ಫ್ರೆಂಡ್ಸ್ ಯು ಹ್ಯಾವ್, ಹೌ ಮೆನಿ ಬಾಯ್ ಫ್ರೆಂಡ್ಸ್ ಯು ಹ್ಯಾವ್, ದಟ್ ಫ್ಲರ್ಟೇಷಿಯಸ್ ನೇಚರ್ ಆಫ್ ದ ಯೂತ್, ಅದನ್ನು ಇಟ್ಕೊಂಡು, ಸೊ ದಟ್ you use that as a storyline to hook people into it, to make them laugh or enjoy whatever, and you end with how many you have, man. So ಒಂದು ಕಮರ್ಷಿಯಲ್ ಇತ್ತು, ಅವನು ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಅಟೆಂಡೆನ್ಸ್ ನಡೀತದೆ, ಆ್ಯಂಡ್ ಅರ್ಪಣ್ ವಾಟ್ ಎವರ್ ಇಸ್ ನೇಮ್, ಅವ್ನ ಕೈ ಎತ್ತಾನೆ. ಅದನ್ನು ಅವ್ನ ಕೈ ಎತ್ತಿದ ತಕ್ಷಣ ಎವ್ರಿಬಡಿ ಗೋ ಎಸ್ ಸರ್ ಆಲ್ ದ ಗರ್ಲ್ಸ್ ಸ್ಟಾರ್ಟ್, ಬಿಕಾಸ್ ಈಸ್ ವೇರಿಂಗ್ ದಟ್ ವಾಚ್, ಸೊ ದೇ ಆಲ್ ಫ್ಲರ್ಟಿಂಗ್ ವಿತ್ ಹಿಮ್. And then he feels shy himself and says, how many you have, man? Like, how many fans you have, man? How many, which correlates, then you show your range of watches. So it's not very A for apple. ಆ ಸ್ಟ್ರಾಟಜಿ ಅದರಲ್ಲಿ ಅಬ್ಸ್ಟ್ರಾಕ್ಟಾಗಿ ಹಿಡನ್ ಆಗಿರುತ್ತೆ. ಸೊ ಅದನ್ನೇ ಹಂಗೆ ಡೆವಲಪ್ ಆಗಿ ಸಿ ಇಟ್ ಆಲ್ಸೋ ಇನ್ ದ ಜರ್ನಿ ಅದು ಇಟ್ ವಿಲ್ ಫಿಸಲ್ ಔಟ್ ಆಫ್ಟರ್ ಸಮ್ ಇಯರ್ಸ್, ಬಿಕಾಸ್ ದ ಆಡಿಯನ್ಸ್ ವಿಲ್ ಚೇಂಜ್. ಸೊ ಅದನ್ನು ದೆನ್ ವಿ ಮೂಡ್ ದಟ್ ಟು ಮೂವ್ ಆನ್, ಬಿಕಾಸ್ ದಟ್ ಟೈಮ್ ದ ಥಿಂಗ್ ವಾಸ್ ಡೋಂಟ್ ಸ್ಲಾಟ್. ಇವಾಗ ನಾನು ಕರ್ನಾಟಿಕ್ ಮ್ಯೂಸಿಕ್ ಅಂದರೆ ನಾನು ರಾಕ್ ಮ್ಯೂಸಿಕ್ ಕೇಳಲ್ಲ ಅಂತ ಏನಿಲ್ಲ. ಪೀಪಲ್ ಆರ್ ಆಲ್ ಟೈಪ್ಸ್, ದೇ ಡೋಂಟ್ ವಾಂಟ್ ಟು ಗೆಟ್ ಸ್ಲಾಟೆಡ್, ಸೊ ದೇ ಡೋಂಟ್ ವಾಂಟ್ ಟು ಗೆಟ್ ಕಮಿಟೆಡ್ ಟು ಒನ್ ಥಿಂಗ್ ಅಂತ. ದಟ್ ವಾಸ್ ದ ಅಬ್ಸರ್ವೇಷನ್ ಆಫ್ ದ ಯೂತ್. ಸಿಮಿಲರ್ಲಿ ಈವನ್ ಇನ್ ರಿಲೇಷನ್ಶಿಪ್, ದೇ ಡೋಂಟ್ ಗೆಟ್ ಕಮಿಟೆಡ್ ಟು ಒನ್ ಪರ್ಸನ್ at that age. So uncommitted was the new discovery on the youth anta. So adana, and again you can own multiple watches. You don't have to have only one personality. Ate nan very formal watches. It is about owning multiple watches, but with a different strategy, uncommitted to a certain taste. I will have all kinds of taste. So that we metaphorically did it with the uncommitted nature of the youth in the relationship. ಇವತ್ತು ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಅಂತಾನು ಬಂದಿದೆ. Fast track, move on. How many you have became move on. ಐ ಆಲ್ಸೋ ರಿಮೆಂಬರ್ ಆ ಟೈಮಲ್ಲಿ ಆ ವಾಚ್ ಡಯಲ್ಗಳಿಗೆ ಸೆಪರೇಟ್ ಕಲರ್ಸ್ ಎಲ್ಲ correct. They had all that fun. ಏನೋ. ಸೊ ಇಲ್ಲಿವರೆಗೂ ನಾವು ವಿ ಅಂಡರ್ಸ್ಟುಡ್ ಆ DNA ಆಫ್ ಅ ಪರ್ಟಿಕ್ಯುಲರ್ ಆ್ಯಡ್ ಹೆಂಗೆ ಬರುತ್ತೆ, ಥಾಟ್ ಹೆಂಗೆ ಬರುತ್ತೆ. ಕೆಲವುದನ್ನು ಡೈರೆಕ್ಟಾಗಿ ಹೇಳ್ತೀರಾ, ಕೆಲವುದನ್ನು ಅಬ್ಸ್ಟ್ರಾಕ್ಟಾಗಿ ಹೇಳ್ತೀರಾ, ಕೆಲವುದನ್ನು ಟ್ಯಾಬೂಸನ್ನು ಟಚ್ ಮಾಡ್ತಾ. ಸಮ್ ಬ್ರ್ಯಾಂಡ್ಸ್ ಆರ್ ವೆರಿ ಇಂಟೆಲೆಕ್ಚುಯಲ್, ಸಮ್ ಆರ್ ವೆರಿ ಮಾಸ್, ಸಮ್ ಆರ್ ವೆರಿ ಅಬ್ಸ್ಟ್ರಾಕ್ಟ್. ಸೊ ಈ ಥರ ಯು ಬೇಸಿಕ್ಲಿ ಪ್ಲೇ ಟು ದ ಟ್ಯೂನ್ ಆರ್ ದ ಟೋನ್ ದ ಬ್ರ್ಯಾಂಡ್ ವಾಂಟ್ಸ್. Yes, brand tone is the most correct. ಸರಿ, Tone of voice. ದಿಸ್ ಇಸ್ ಅ ಟೋನ್. ಎಲ್ಲರದು ಒಂದು ಪಾತ್ ಅಂತ ಇರುತ್ತೆ. Personality of brand. ಪರ್ಸನಾಲಿಟಿ ನಾವು ಹಿಂಗೆ ಅಂತ. ಈಗ ಹೆಂಗೆ ಉಪ್ಪಿ ಸರ್ ಅಂದರೆ ಅವ್ರ ಮಾಸು, Correct. ಹಂಗೆ ಈಗ ಅದೇ ಥರ ಬ್ರ್ಯಾಂಡ್ಗೂ ಒಂದು ಬ್ರ್ಯಾಂಡ್ಗಳು ಹಂಗೆ ಅದಕ್ಕಿರುತ್ತೆ. ಸರಿ, ಅಬೌಟ್ ಈ ಇವ್ರದ್ದೆಲ್ಲ ಸ್ಪೆಂಡ್ಸು, ಅಫ್ಕೋರ್ಸ್ ಎಲ್ಲರಿಗೂ ಈಗ ಒಂದು RJಗೆ ಸಂಬಳ ಹೆಂಗೆ ಎಷ್ಟಿರುತ್ತೆ ಅಂತ ಕುತೂಹಲ ಎಷ್ಟಿರುತ್ತೋ, ಎಷ್ಟೋ ಜನಕ್ಕೆ ಇವತ್ತು ಈ ಬ್ರ್ಯಾಂಡ್ಸ್ಗಳದ್ದು ಆ್ಯನ್ಯುವಲ್ ಸ್ಪೆಂಡ್ಸ್ ಎಷ್ಟಿರುತ್ತೆ ಅನ್ನೋದು ಒಂದು ಕುತೂಹಲ ಇರುತ್ತೆ. ಫಾರ್ ಎಕ್ಸಾಂಪಲ್ ಎನಿ ಬಿಗ್ ಬ್ರ್ಯಾಂಡ್ ದಟ್ ಯು ವಾಂಟ್ ಟು ಸೇ ಅಥವಾ ಕೋಟ್, ಯೂಶಲಿ ಇವ್ರದ್ದೆಲ್ಲ ನ್ಯಾಷನಲ್ ಲೆವೆಲಲ್ಲೇ ಮಾರ್ಕೆಟಿಂಗ್ ಬಜೆಟ್ಸ್ ಎಲ್ಲ ಹೆಂಗಿರುತ್ತೆ? ಸೊ ಇಟ್ ವುಡ್ ಬಿ ಲೈಕ್ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಹೈಯೆಸ್ಟ್ ಸ್ಪೆಂಡಿಂಗ್ ಕ್ಯಾಟಗರಿ ಇವಾಗ ಹೈಯೆಸ್ಟ್ ಸ್ಪೆಂಡಿಂಗ್ ವಿಲ್ ಬಿ ಆಲ್ ಹೌಸ್ ಹೋಲ್ಡ್
categories like ಸೋಪಾ soap, because FMCG. FMCG will be the highest usually, and followed by, see, now it's all changing, the landscape is changing completely, so it is the it does not mean ಇವಾಗ ಕ್ಯಾಟಗರಿ ಚಿಕ್ಕದಾಗಿದ್ರೇನು ಟು ಎಸ್ಟಾಬ್ಲಿಷ್ ಸೂಪರ್ ಫಾಸ್ಟ್. ಇವಾಗ ಕ್ರೆಡ್ ಗಿಡ್ ಎಲ್ಲ ನೋಡಿದ್ರೆ ದೇ ವಾಂಟ್ ಟು ಎಸ್ಟಾಬ್ಲಿಷ್ ಬಿ ದಟ್ ಇಂಪೇಷನ್ಸ್ ಇದೆ. ಸೊ ವಾಟ್ ಅ ಬ್ರ್ಯಾಂಡ್ ವುಡ್ 10 ವರ್ಷದಲ್ಲಿ ಬಿಲ್ಡ್ ಆಗೋದು ಇವಾಗ ಅವ್ರಿಗೆ 1 ತಿಂಗಳಲ್ಲೇ ಬಿಲ್ಡ್ ಆಗಬೇಕು. ಸೊ ಡಿಸ್ರಪ್ಟಿವ್ ಮಾಡೋಣ, ಇಟ್ ಶುಡ್ ಕಮ್ ಔಟ್ ಆಫ್ ಎವ್ರಿಬಡೀಸ್ ಇಯರ್. ಸೊ ಯುವರ್ ಮೀಡಿಯಾ ಸ್ಪೆಂಡ್ ಆ್ಯಂಡ್ ಇವನ್ IPL ಆಗ್ತಾರೆ, ಟಕ್ ಟಕ್ ಅಂತ ಬರುತ್ತೆ, ಹೊಸ ಬ್ರ್ಯಾಂಡ್ ಆಗಿರ್ಬೋದು. ಸೊ ಬಟ್ ಅಟ್ಲೀಸ್ಟ್ ಕ್ವಿಕ್ಕಾಗಿ ಎಸ್ಟಾಬ್ಲಿಷ್ ಆಗುತ್ತೆ ರಾದರ್ ದೆನ್ ಟೇಕಿಂಗ್ ಸೋ ಲಾಂಗ್. ಯಾವುದು ಟೆಸ್ಟ್ ಮ್ಯಾಚ್ ಇಲ್ಲ, ಎಲ್ಲ 2020 ಎಲ್ಲ T20, T10, T5, T2 ಹಂಗಿದ್ರೇನೋ ಮಾಡ್ತಾರೆ. ಒಬ್ಬೊಬ್ಬ. ಸೊ ಇಟ್ ಇಸ್ ಡ್ರಾಮ್ಯಾಟಿಕ್ಲಿ ಚೇಂಜ್. ಸೊ ದಟ್ ಬಿಕಾಸ್ ಆಫ್ ದ ನಂಬರ್ ಆಫ್ ಸ್ಟಾರ್ಟಪ್ಸ್ ಇವಾಗ ಬಂದಿರೋದ್ರಲ್ಲಿ, ಮುಂಚೆ ಹೆಂಗಿತ್ತು ಅಂದರೆ ಸಿಂಪಲ್, ದಿಸ್ ಮೋಟರ್ ಬೈಕ್ ಇಸ್ ಫಾರ್ ಸ್ಪೀಡ್, ದಿಸ್ ಮೋಟರ್ ಬೈಕ್ ಇಸ್ ಫಾರ್ ಮೈಲೇಜ್. ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್ ದಟ್ ಯು ಹ್ಯಾವ್? ಇವಾಗ ಡಿಫ್ರೆನ್ಸಿಯೇಷನ್ ಏನಿಲ್ಲ. ಇವಾಗ ಸ್ವಿಗ್ಗಿ, ಇನ್ಸ್ಟಾಮಾರ್ಟು 10 ನಿಮಿಷ ಹೇಳ್ತಾರೆ, ಅವರು 10 ನಿಮಿಷ ಅಂತ ಹೇಳ್ತಾರೆ, ಬ್ಲಿಂಕಿಟ್ 10 ನಿಮಿಷ, ಎಲ್ಲರೂ 10 ನಿಮಿಷ. ಬಟ್ ಹೌ ಡು ಐ ಮೇಕ್ ಮೈ ಸೆಲ್ಫ್ ಸ್ಟ್ಯಾಂಡ್ ಔಟ್? ಸೊ ಇಟ್ ಈಸ್ ಅಬೌಟ್ ದ ಟೋನ್ ಆಫ್ ವಾಯ್ಸ್ ಆ್ಯಂಡ್ ದ ವೇ ಯು ಕನೆಕ್ಟ್ ವಿತ್ ದ ಆಡಿಯನ್ಸ್, ನಾಟ್ ಅಬೌಟ್ ಯುವರ್ ಆಫರಿಂಗ್ ಸೇಮ್ ಇರ್ಬೋದು. ಬಟ್ ನನಗೆ ಇವ್ರ ದ ವೇ ದೇ ಟಾಕ್ ಟು ಮೀ, ಐ ಕನೆಕ್ಟ್ ವಿತ್ ದಮ್ ಮೋರ್. ಸೊ ನನ್ನ ತಲೆಯಲ್ಲೇ ಜಾಸ್ತಿ ಯೋಚಿಸಲ್ಲ, ಸ್ವಿಗ್ಗಿಲಿ ಆರ್ಡರ್ ಮಾಡೋಣಪ್ಪ. ಟಾಪ್ ಆಫ್ ದ ಮೈಂಡ್ ಹೆಂಗೆ ಬರುತ್ತೆ? ಹೌ ಡು ಐ ಮೇಕ್ ದಟ್ ಟಾಪ್ ಆಫ್ ದ ಮೈಂಡ್ ಅನ್ಕಾನ್ಷಿಯಸ್ಲಿ, ಸಬ್ಕಾನ್ಷಿಯಸ್ಲಿ? ಬಿಕಾಸ್ ಓವರ್ ಸಮ್ವೇರ್ ಯು ಕನೆಕ್ಟೆಡ್ ವಿತ್ ದ ಬ್ರ್ಯಾಂಡ್. ನಿಮ್ಗೆ ಗೊತ್ತಿಲ್ಲದೆ ಯಾರಾದ್ರು ಕೇಳಿದ್ರೆ ಏನು ಹೇಳಲ್ಲ, ಏನಪ್ಪ ನನಗೆ ಈ ಆ್ಯಡ್ ಇಷ್ಟ ಆಯ್ತಾ, ಅಷ್ಟು ಸ್ಪೆಸಿಫಿಕಾಗಿ ಹೇಳಲ್ಲ. ಬಟ್ ಅವ್ರಿಗೆ ಗೊತ್ತಿಲ್ಲದೇನೆ ಅವ್ರಿಗೆ ದೇ ಗಾಟೆಡ್ ಗ್ರಾವಿಟೇಟೆಡ್ ಟುವರ್ಡ್ಸ್ ಅ ಬ್ರ್ಯಾಂಡ್. ಸೊ ನ್ಯಾಷನಲ್ ಬ್ರ್ಯಾಂಡ್ ಫಾರ್ ಎಕ್ಸಾಂಪಲ್ ಇವತ್ತಿಂದು ಓಕೆ ಸ್ವಿಗ್ಗಿ ತೊಗೊಳ್ಳೋಣ, ಝೊಮ್ಯಾಟೊ, ಇವ್ರದ್ದೆಲ್ಲ ಎಷ್ಟಿರ್ಬೋದು ಸ್ಪೆಂಡ್ಸು? ಇವಾಗ ಅವ್ರದ್ದು ಅಟ್ಲೀಸ್ಟ್ ಒಂದು ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ, ಬಿಕಾಸ್ ವಿ ಆರ್ ನಾಟ್ ಇನ್ ದ ಮೀಡಿಯಾ. ಸೊ ದೇರ್ ಆರ್ 2 ಪೋರ್ಷನ್ಸ್. ಇವಾಗ ಒಂದು ಬಂದುಬಿಟ್ಟು ಮಾಡೋಕ್ಕೆ, ಟು ಕ್ರಿಯೇಟ್ ದಿ ಆ್ಯಡ್, ವಿಚ್ ಇಸ್ ವಾಟ್ ದ ಅಡ್ವರ್ಟೈಸಿಂಗ್ ಏಜೆನ್ಸಿ. ದೆನ್ ದೇರ್ ಇಸ್ ಅ ಮೀಡಿಯಾ ಏಜೆನ್ಸಿ. ಸೊ ದಟ್ ಮೀಡಿಯಾ ಸ್ಪೆಂಡ್ಸ್ ಬಂದುಬಿಟ್ಟು ಈಸ್ ಕಂಪ್ಲೀಟ್ಲಿ ಡಿಫರೆಂಟ್ ಬಡ್ಜೆಟ್. ಸೊ ದೇರ್ ವಿಲ್ ಬಿ ಅ ಮಾರ್ಕೆಟಿಂಗ್ ಬಡ್ಜೆಟ್, ದಿಲ್ ಬಿ ಅ ಪ್ರೊಡಕ್ಷನ್ ಬಡ್ಜೆಟ್, ಆ್ಯಂಡ್ ದೇ ವಿಲ್ ಬಿ ವಿತ್ ದ ಅಡ್ವರ್ಟೈಸಿಂಗ್ ಏಜೆನ್ಸಿ ಫಾರ್ ದೇರ್ ಸರ್ವಿಸಸ್ ಆ್ಯಂಡ್ ಆಲ್ ದಟ್. ಅದು ಅವ್ರು ಕೊಡ್ತಾರೆ. ಆ್ಯಂಡ್ ಒನ್ಸ್ ಯು ಕ್ರಿಯೇಟ್ ದಟ್, ಅದನ್ನು ಎಲ್ಲೆಲ್ಲಿ ಹಾಕೋದು, ಎಷ್ಟು ಯಾವ ಪ್ರೋಗ್ರಾಮಲ್ಲಿ, ಇವಾಗ ಕೌನ್ ಬೈ ಕರೋಡ್ಪತಿಲಿ ಹಾಕಿದ್ರೆ ಒಂದಿಷ್ಟು ಪರ್ ಸೆಕೆಂಡ್ ಅದೊಂದು ಒಂದು ರೇಟ್ ಇರುತ್ತೆ. IPL ಹಾಕಿದ್ರೆ ತುಂಬಾ ಕಾಸ್ಟ್ಲಿ. ಒಂದು 10 ಸೆಕೆಂಡ್ ಬಂದುಬಿಟ್ಟು ಒಂದು ಸ್ಪಾಟ್ ವಿಲ್ ಬಿ ಮೋರ್ ದೆನ್ ಅಬೌಟ್ 80 lakhs to 1 crore ಒಂದು ಸಲ ಬಂದರೆ. ಆ ಥರ ಒಂದು ಇಟ್ ಡಿಪೆಂಡ್ಸ್ ಆನ್ ದ ಮ್ಯಾಚ್ ಆಲ್ಸೋ, ಯಾವ ಮ್ಯಾಚು. ಆ್ಯಂಡ್ ಬಟ್ ಅದು ಹಂಗೂ ಹೇಳೋಕ್ಕಾಗಲ್ಲ, ಸ್ಪ್ಲಿಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ದಟ್ buying itself is another technique. All the, ಇವಾಗ ಹಿಂದೂಸ್ತಾನ್ ಲೀವರ್ ತೊಗೊಳ್ಳಿ, all the brands put together, they will buy media space for all the brands and they will internally distribute among their brands. So our bulk buying ಅವ್ರು ಹೆಂಗೆ ತೊಗೊಂಡು ಆಮೇಲೆ ಯಾವ ಪ್ಲಸ್ they will also buy it from a network. ಇವಾಗ ಆ ಪ್ರೋಗ್ರಾಮ್ ಅಲ್ಲ, ಫುಲ್ ಸ್ಟಾರ್ ನೆಟ್ವರ್ಕ್ ಇರುತ್ತೆ. ಸೊ ದಟ್ ಸ್ಟಾರ್ ನೆಟ್ವರ್ಕ್ ವಿಲ್ ಬಿ ಆಲ್ಸೋ ದೇರ್ ರೇಡಿಯೋ ಚಾನಲ್ಸ್ ವಿಚ್ ದೇ ಓನ್ ಆರ್ ಎನಿ ಪಬ್ಲಿಕೇಶನ್ ದೇ ಓನ್, ಅದರಲ್ಲಿ. ಆ್ಯಂಡ್ ನಾವು ಗ್ರೂಪ್ ಬಂದುಬಿಡುತ್ತೆ. ಸೊ ಯಾ, ಬಟ್ ಆನ್ ಆ್ಯಾವ್ರೇಜ್ ಒಂದು ಅಟ್ಲೀಸ್ಟ್ ಇಟ್ ವಿಲ್ ಬಿ ಈಸಿಲಿ ಅಬೌಟ್ ಇನ್ ದ ಟಾಪ್ ಆಫ್ 15-20 crores ಇವನ್ ಅ ರೆಗ್ಯುಲರ್ ಬ್ರ್ಯಾಂಡ್. 15-20 crores ಅಷ್ಟೇನಾ? ನೋ, ಐ ಆಮ್ ಸೇಯಿಂಗ್ ಅ ಸ್ಮಾಲ್ ಟೈಮ್ ಬ್ರ್ಯಾಂಡ್ ಅವರು. ಐ ಮೀನ್ ಐ ಆಮ್ ಶ್ಯೂರ್ ಅ ಬಿಗ್ ಬ್ರ್ಯಾಂಡ್ ಲೈಕ್ ನೀವು ಬ್ರಿಟಾನಿಯಾದು ಈಗ ಟೈಮ್ ಪಾಸ್ ಅಂತ ಒಂದು ಕ್ಯಾಂಪೇನಲ್ಲಿ ಮಾಡಿದ್ರಿ. ಐ ಥಿಂಕ್ ದಟ್ಸ್ ವೆನ್ ಗುರುಕಿರಣ್ ಅವರು ಅದಕ್ಕೆ ಐ ರಿಮೆಂಬರ್ ನಮ್ಮ ರೇಡಿಯೋ ಸ್ಟೇಷನಿಂದ ವಿ ಹ್ಯಾಡ್ ಕಮ್ ಆ್ಯಂಡ್ ದೆನ್ ಅದಕ್ಕೆ ಫಸ್ಟು ಜಿಂಗಲ್ ರೆಡಿಯಾಗಿ ಆಮೇಲೆ ಅದಕ್ಕೆ ಹೂ ಡಿಡ್ ದ ಡಾನ್ಸಿಂಗ್ ಬಿಟ್ಟು ಅದು ಒಂದು ಬಂದುಬಿಟ್ಟು ಅದು ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡಿದ್ವಿ. ಇವಾಗ ಅದು ಬಂದುಬಿಟ್ಟು ಟೈಮ್ ಪಾಸ್, ನೇಮ್ ಇಟ್ ಸೆಲ್ಫ್ ಇಸ್ ಟೈಮ್ ಪಾಸ್ ಆಗಿರಬೇಕು ಅಂತ. ಸೊ ಇನ್ಸ್ಟೆಡ್ ಆಫ್ ನಾವೇ ಬರೆಯೋದು ಬದಲು ವಿ ಸೈಡ್ ಸುಮ್ಮನೆ ರೋಡಲ್ಲಿ ಬಂದುಬಿಟ್ಟು ನಿಮ್ಮ ಟೈಮ್ ಪಾಸ್ ಅಂದಿದ ತಕ್ಷಣ ನಿಮ್ಮ ತಲೆಗೆ ಏನು ಬರುತ್ತೋ ಯಾವುದೊಂದು ವರ್ಡ್ ಹೇಳಿ ಅಂತ. ಕಡಲೆಕಾಯಿ ಬೀಜ ಏನಾನು ಹೇಳ್ತಾರೆ. ಸೊ ಆ ವರ್ಡ್ಸ್ ಎಲ್ಲ ಸ್ಟ್ರಿಂಗ್ ತೊಗೊಂಡು ಮೀನಿಂಗ್ಲೆಸ್ ಸಾಂಗ್ ಅದು ಗುರುಕಿರಣ್ ಅವರು ಕಂಪೋಸ್ ಮಾಡಿದ್ರು ವಿತ್ ಯೂಸರ್ ಜನರೇಟೆಡ್. ಆಲ್ ದ ವರ್ಡ್ಸ್ ದಟ್ ಆರ್ ಕಾಂಟ್ರಿಬ್ಯೂಟೆಡ್ ಬೈ ಪಬ್ಲಿಕ್ ಏನಾಗಿರ್ಬೋದು, ಅದು ಒಂದು ಹುಚ್ಚುಚ್ಚಾಗಿ ಒಂದು ಸಾಂಗ್, ಆ್ಯಕ್ಚುಲಿ ಜಿಂಗಲು ಇರೋ ಒಂದು ಟೈಮ್ ಪಾಸ್ ಅನ್ನೋದು ಏನೊಂದು ವಿಚಿತ್ರವಾಗಿ ಒಂದು ಒಳ್ಳೆ ಟ್ಯೂನ್ ಮಾಡಿದರು ಅದು. ಸೊ ದ್ಯಾಟ್ ವಾಸ್ ದ ಕಾನ್ಸೆಪ್ಟ್ ಬಿಹೈಂಡ್ ದಟ್. ಸೊ ಎವ್ರಿ ಕಾನ್ಸೆಪ್ಟ್, ಎವ್ರಿ ಕ್ರಿಯೇಟಿವ್ಲಿ ನಿಮ್ಮನ್ನು ಚಾಲೆಂಜ್ ಮಾಡ್ತಾ ಹೋಗ್ತಾ ಕರೆಕ್ಟ್. ಇವಾಗ ಟೈಮ್ ಪಾಸ್ ಟೋನ್ ಆಫ್ ವಾಯ್ಸ್ ಎ ಮ್ಯಾಡ್ ಕ್ರೇಜಿ.
ಫಾಸ್ಟ್ ಟ್ರ್ಯಾಕ್ ಇಸ್ ಮೋರ್ ಕೂಲ್ ಸ್ವ್ಯಾಗ್ ಹಂಗಿರುತ್ತೆ. ಈಚ್ ತನಿಷ್ಕ್ ಇಸ್ ಲಿಟಲ್ ಮೋರ್ ಇಮೋಷ್ನಲ್, ಲಿಟಲ್ ಮೋರ್ ರಿಲೇಷನ್ಶಿಪ್ಸ್ ಹಾಗೆ. Wake up to fresh ideas. Repose. ಸೊ ಹಾಗಾಗಿ ಎಷ್ಟೋ ಜನ ಇವತ್ತು ಡಿಜಿಟಲ್ ಮೀಡಿಯಾ ಬಂದಮೇಲೆ ಅಲ್ಲಿವರೆಗೂ ಅದಕ್ಕೊಂದು ಆ್ಯಡ್ ಫಿಲ್ಮ್ ಮೇಕಿಂಗ್ ಅಂದರೆ ಏನೋ ಒಂದು 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 ಇಟ್ ವಾಸ್ ಅ ಪ್ರೊಟೆಕ್ಟೆಡ್ ಏರಿಯಾ ಅನ್ಸುತ್ತೆ. ನಾಟ್ ಎವ್ರಿ ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಕುಡ್ ಡು ಎನಿಥಿಂಗ್ ದೇ ವುಡ್ ಹ್ಯಾವ್ ವಾಂಟೆಡ್. ಬಿಫೋರ್ ಐ ಗೆಟ್ ಇನ್ ಟು ಹೌ ಡಿಜಿಟಲ್ ಎರಾ ಬಂದಮೇಲೆ, ಸೋಷಿಯಲ್ ಮೀಡಿಯಾ ಬಂದಮೇಲೆ ಎಲ್ಲನೂ ಚೇಂಜ್ ಆಗೋಯ್ತು. ಈ ಆ್ಯಡ್ಸಲ್ಲೂ ಎರಡು ಥರ ಇರುತ್ತಲ್ಲ. ಈಗ ಉದಾಹರಣೆಗೆ ಪಾಪ್ಯುಲರ್ ಆ್ಯಡ್ ಫೇಸು ಅಥವಾ ಯಾವುದೋ ಒಂದು ಕ್ಯಾರೆಕ್ಟರ್ ರೋಲಿಗೆ ಒಬ್ಬರು ಬರೋಕ್ಕೂ ಈ ಫಿಲ್ಮ್ ಸ್ಟಾರ್ಸ್ಗಳನ್ನು ಕಾಸ್ಟ್ ಮಾಡೋ ಒಂದಷ್ಟು ಆ್ಯಡ್ಸು. ಈಗ ಉದಾಹರಣೆಗೆ ಅಮಿತಾಬ್ ಬಚ್ಚನ್ ಅವರು ಡೈರಿ ಮಿಲ್ಕ್ ಆ್ಯಡಲ್ಲಿ ಬರ್ತಾರೆ, ಸಚಿನ್ ಅವರು MRF ಇದರಲ್ಲಿ. ಸೊ ಹೌ ಡಿಫ್ರೆಂಟ್ಲಿ ಹ್ಯಾಂಡ್ಲಿಂಗ್ ನಡೆಯುತ್ತೆ ಇವರಿಬ್ಬರು ಅಂತ ಬಂದಾಗ, ಸ್ಟಾರ್ಸ್ ಇರೋ ಆ್ಯಡ್ಸು, ನಾನ್ ಸ್ಟಾರ್ಸು. ಸೊ ಸಿ, ಇವಾಗ ಸೆಲೆಬ್ರಿಟಿ ಅಡ್ವರ್ಟೈಸ್ಮೆಂಟ್, they take a star because the star's personality is the brand's personality. So faster establishment ಆಗುತ್ತೆ. ಓಹೋ. So if I take, say, if my brand is supposed to be a little more warm, or ನಾನು ಯಾರನ್ನಾನು ಹಾಕ್ಬೋದು. ಇವಾಗ ನಾನು ದೀಪಿಕಾ ಪದುಕೋನ್ ಹಾಕಿದ್ರೆ ಅವ್ರ ಪರ್ಸನಾಲಿಟಿ ಆಲ್ರೆಡಿ ಬಂದಿರುತ್ತೆ. ಸೊ ಆ 20 ಸೆಕೆಂಡ್ನಲ್ಲಿ ಯು ಆಲ್ರೆಡಿ ಆರ್ ಸೀಯಿಂಗ್ ದೀಪಿಕಾ ಪದುಕೋನ್, you're associating her personality with the brand. So it's a faster establishment. ಇವಾಗ ಅವ್ರನ್ನ ಗೊತ್ತಿರಲಿಲ್ಲ ಅಂದರೆ ನಾನು ನನ್ನ ಕತೆ ಮೂಲಕ ಅದು ಆ ಬ್ರ್ಯಾಂಡ್ನ ಪರ್ಸನಾಲಿಟಿನ ಇನ್ನೂ ಎಸ್ಟಾಬ್ಲಿಷ್ ಮಾಡಬೇಕು, ವಿಚ್ ಮೇ ನಾಟ್ ಹ್ಯಾಪನ್ ಸೋ ಫಾಸ್ಟ್. ಇಟ್ ವಿಲ್ ಟೇಕ್ ಮೆನಿ ಕೋರ್ಸ್ ಆಫ್ ಮೆನಿ ಮೋರ್ ಆ್ಯಡ್ಸ್, ಮೆನಿ ಮೋರ್ ಇಯರ್ಸ್ ಫಾರ್ ದಟ್ ಟು ಎಸ್ಟಾಬ್ಲಿಷ್, ವಿಚ್ ಇಸ್ ವೈ ಸೆಲೆಬ್ರಿಟೀಸ್ ವರ್ಕ್. ಆ್ಯಂಡ್ ಆಲ್ಸೋ ಒಂಥರ ಇಟ್ಸ್ ಅ ಕ್ವಿಕ್ ಡ್ರಾ. It's not only about fan crazy ಅಂತ ಏನಿಲ್ಲ. It is more to establish the brand, to get it noticed much faster, is why they Get stars on they board. get stars. Or like, for example, also they bring a certain element of ಕ್ರೆಡಿಬಿಲಿಟಿ. ಕರೆಕ್ಟ್. ಇವಾಗ ನಾವು ಅಮಿತಾಬ್ ಬಚ್ಚನ್ ನೋಡಿದ್ರೆ ಪ್ರಾಡಕ್ಟ್ನ ಅಷ್ಟು ಸಸ್ಪೆಕ್ಟ್ ಮಾಡಲ್ಲ. ಅವರೆಲ್ಲ ತೊಗೊಳ್ತಾ ಇದ್ದಾರೆ ಅಂದರೆ ಏನೋ ಅಟ್ಲೀಸ್ಟ್ ಬಿ ಲೆಜಿಟಿಮೇಟ್ ಅಂತ ಒಂದು. ಬಟ್ ಅದೆಲ್ಲ ಇವಾಗ ಚೇಂಜ್ ಆಗ್ತದೆ. ಲೈಕ್ ಹೌ ಇವನ್ ಇನ್ ಸಿನಿಮಾಸ್ ಇಟ್ ಇಸ್ ಚೇಂಜಿಂಗ್ ರೈಟ್ ನೌ. ಸ್ಟಾರ್ ಪವರ್ ಅಷ್ಟು ಒಂದು ಹೆಂಗೆ ಫಿಸಲ್ ಔಟ್ ಆಗ್ತಾಯಿದೆ, ಅದೇ ಥರ ಇಲ್ಲೂ ಹಂಗೆ. ಇವಾಗ ಮುಂಚೆ ಅಂದರೆ ಒಂದು ನಾವು ದೇರ್ ಆರ್ ಸೂಪರ್ ಸ್ಟಾರ್, ಆ ಥರ ಕ್ರೇಜಿನೆಸ್ ಇವಾಗ ಸ್ವಲ್ಪ ಕಮ್ಮಿ ಅಲ್ವಾ? ಹೌದು, ಎಲ್ಲ ಕಡೆನೂ ಅದೇ ಥರ ಆ್ಯಡ್ಸ್ನಲ್ಲೂ ಹಂಗೆ ಆಗ್ತಾಯಿದೆ. ಸೊ ಸ್ಟಾರ್ ತೊಗೊಂಡ್ರೆ ಆಯ್ತಪ್ಪ, ಅದೆಲ್ಲ ಹಾಕಿದೆಯಾ ಸ್ಟಾರು, ನನಗೆ ಕತೆ ತೋರಿಸು. ಐ ಸ್ಟಿಲ್ ವಾಂಟ್ ಟು ನೋ ವಾಟ್ ಬ್ರ್ಯಾಂಡ್ ಇಸ್ ಆಲ್ ಅಬೌಟ್. ಸುಮ್ಮನೆ ನೀನು ಶಾರುಖ್ ಖಾನೋ ಯಾರೋ ಹಾಕ್ಬಿಟ್ರೆ ನಾನು ಹಂಗೆ ಹುಚ್ಚಾಗಲ್ಲ. ಅದು 20-25 ವರ್ಷದ ಮುಂಚೆ ಅದು ಆ ಟೈಮಲ್ಲಿ ಹಂಗಿತ್ತು. ಇವಾಗ ಓಕೆ, ಯು ಗಾಟ್ ಮೀ ಟು ಸಿ ಯು, ನೋಟಿಸ್ ಮಾಡಿದೆ, ಬಟ್ ಸ್ಟಿಲ್ ಐ ವಿಲ್ ಹ್ಯಾವ್ ಮೈ ಓನ್ ಒಪಿನಿಯನ್. ಐ ವಾಂಟ್ ಟು ನೋ ವಾಟ್ ಇಸ್ ಇಟ್. ಆ್ಯಂಡ್ ಆಲ್ಸೋ ಟುಡೇ ಅದೆಲ್ಲೋ ಕೇಳ್ತಾ ಓದ್ತಾ, ಮೊದಲೆಲ್ಲ ಆದರೆ ಇಟ್ ವಾಸ್ ಫ್ಯಾನ್ ಫಾಲೋಯಿಂಗ್ ಇರೋ ಜಮಾನ, ಇವತ್ತೆಲ್ಲ ಕ್ರಿಯೇಟರ್ಸ್ ಜಮಾನ. ಇವಾಗ ಪಕ್ಕದಲ್ಲಿ ಶಾರುಖ್ ಖಾನ್ ಹೋದ್ರೆ ಶಾರುಖ್ ಖಾನ್ ಆದರೆ ನಾನು ಶಾರುಖ್ ಖಾನ್, ನಾನೇ ರೀಲ್ ಮಾಡ್ತೇನೆ, ನಾನೇ ಡಾನ್ಸ್ ಮಾಡ್ತೇನೆ, ನಾನೇ ಯಾರು ಸೆಲ್ಫಿ ತಗೋತಾರೆ ಗೊತ್ತಿಲ್ಲ. ಅವ್ನು ಸೆಲ್ಫಿ ತಗೋತಾನೆ, ಅವ್ನು ಇವ್ನು ಸೆಲ್ಫಿ ತಗೋತಾರೆ. ಸೊ ಇಟ್ಸ್ ವೆರಿ ದೇ ಆರ್ ನಾಟ್ ಸ್ಟಾರ್ ಸ್ಟ್ರಕ್, ದೇ ಆರ್ ನಾಟ್ ಆಲ್ಸೋ ಬಿಕಾಸ್ ಅಲ್ಲಿ ಮುಂಚೆ ಹೆಂಗಿತ್ತು ಅಂದರೆ ದ ಓನ್ಲಿ ವೇ ಟು ಸಿ ಅ ಸ್ಟಾರ್ ಇಸ್ ಅ ಫಿಲ್ಮ್. ಇವಾಗ ಇನ್ಸ್ಟಾನಲ್ಲಿದ್ದಾರೆ, ಅದಿದ್ದಾರೆ. ಸೊ ಅದು ಇಟ್ಸ್ ಫಿಸಿಲ್ಡ್ ಔಟ್ ಅವ್ರದ್ದು. ಯು ಆರ್ ನಾಟ್ ಸ್ಟಾರ್ ಸ್ಟ್ರಕ್. ಇಂಟರ್ವ್ಯೂ ನೋಡ್ತೀರಾ, ಅವ್ರದ್ದು ಇನ್ಸ್ಟಾಗ್ರಾಮ್ ಡೈಲಿ ಅವ್ರು ಏನೇನು ಮಾಡ್ತಾರೆ ಎಲ್ಲ ನೋಡ್ತೀರಾ. ಸೊ you are not enamored by it anymore. It's become more everyday for you. And also an explosion, just too much of content. ಮುಂಚೆ ಅಂದರೆ ಒಂದೇ ಇತ್ತು, ಥಿಯೇಟ್ರು, ಟಿ.ವಿ ಅಷ್ಟೇ, ಬೇರೆ ಎಲ್ಲೂ ಏನು ನೋಡೋಕ್ಕಾಗಲ್ಲ. ಇವಾಗೆಲ್ಲ ನಾವು ಮುಂಚೆ ಏನಂದರೆ ಇವಾಗ ಏನು ಥಿಯೇಟ್ರ್ ರಿಲೀಸ್ ಆಗುತ್ತೆ ಅಷ್ಟೇ ನೋಡೋದು ನಾವು. ಹಿಂದಿ 4 ಸಿನಿಮಾ ಬಂತ ನೋಡಿದ್ವಿ, ತಮಿಳು ಬಂತು, ಇಲ್ಲ ತೆಲುಗು ಬಂತು, ಕನ್ನಡ ಬಂತು. ವಿ ಆರ್ ಲಿಮಿಟೆಡ್ ಟು ವಾಟ್ ಇಸ್ ದೇರ್ ಆನ್ ದ ಥಿಯೇಟರ್. ನಾವು ಹೋಲ್ ಇಂಟರ್ನೆಟ್, ಐ ಕ್ಯಾನ್ ವಾಚ್ ಫ್ರೆಂಚ್ ಫಿಲ್ಮ್, ಸ್ಪ್ಯಾನಿಷ್ ಫಿಲ್ಮ್, Bengali, my access to the world. So I will gravitate towards wherever I feel like. It's not what you feed me. I will go wherever I want to. So ಹಾಗಾಗಿ therefore even the power of the star, or they're not star struck anymore. They're still interested. ಕತೆ ಚೆನ್ನಾಗಿತ್ತಾ, ಇಷ್ಟ ಆಯಿತು, ಆ್ಯಕ್ಟಿಂಗ್ ಚೆನ್ನಾಗಿತ್ತಾ, they will like that film, they will like that, but it will not ಇವ್ನು ಏನು ಮಾಡಿದ್ರೆ ನನಗೆ ಇಷ್ಟ ಆಗುತ್ತೆ ಆ ಲೆವೆಲ್ಗೆ ಹೋಗಲ್ಲ. ಏನು ಮಾಡಿದ್ರು ತಡ್ಕೋತೀನಿ, ಇಲ್ಲ ಅದೆಲ್ಲ ಏನು. ಹೊಟ್ಟೋಗ್ಬಿಡ್ತಲ್ಲ. ಈ ಪಿಕ್ಚರ್ ಚೆನ್ನಾಗಿತ್ತು, ನೆಕ್ಸ್ಟ್ ಪಿಕ್ಚರ್ ಚೆನ್ನಾಗಿಲ್ಲ, ನೆಕ್ಸ್ಟ್ ಪಿಕ್ಚರ್ ಔಟು. ಮೆರಿಟ್
ಎನಿ ನಿಮ್ಮ ಫೇವ್ರೆಟ್ ಇನ್ಸ್ಟೆನ್ಸಸ್ ಫಸ್ಟ್ ಟೈಮ್ ನೀವು ಯಾರ್ದೋ ಸೆಟ್ಟಿಗೆ ಹೋಗಿದ್ದು ಆ್ಯಡ್ ಫಿಲ್ಮ್ ಶೂಟ್ ಮಾಡಬೇಕಾದಾಗ ಈ ಯಾರೋ ಈ ಥರ ದೊಡ್ಡ ಸ್ಟಾರ್ಗಳಿದ್ರು ಅಂತ ಮತ್ತೆ ಎಷ್ಟು ದುಡ್ಡು ತೊಗೊಳ್ತಾರೆ ಈ ಥರದ್ದೆಲ್ಲ ಕಿವಿಗೆ ಬಿದ್ದಿರೋದು ಉಂಟಾ? ಸಿ ಈಗ ವಿದ್ಯಾಬಾಲನ ಯಾವುದೋ ಒಂದು ಅಗರಬತ್ತಿ ಆಡಕ್ಕೆ ಬಂದಿರ್ತಾರೆ. ದೆರ್ ಆರ್ ಫ್ಯೂ ವಿಚ್ ಇಸ್ ಎಚ್ಡ್ ಇನ್ ಅವರ್ ಹೆಡ್ ಅಲ್ಲ. ಕರೆಕ್ಟ್. ಬಾಂಬೆ ಮಾರ್ಕೆಟೇ ಬೇರೆನಾ, ಕರ್ನಾಟಕ ಮಾರ್ಕೆಟ್ ಹೆಂಗಿದೆ? ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಸೊ ಡಿಫರೆಂಟ್ ಇಟ್ ಇಸ್? ಇವಾಗ ಹೆಂಗೆ ಇವಾಗ ಡೀಲ್ ಮಾಡ್ತಾರೆ ಅಂದರೆ ದ ಬ್ರ್ಯಾಂಡ್ ದೇ ಟೇಕ್ ದ ಸೆಲೆಬ್ರಿಟಿ ವಿಚ್ ವರ್ಕ್ಸ್ ಫಾರ್ ದೇರ್ ಮಾರ್ಕೆಟ್ಸ್. ಸೊ ಇಫ್ ದಟ್ ಬ್ರ್ಯಾಂಡ್ ಇಸ್ ಪ್ರೆಸೆಂಟ್ ಮೋರ್ ಸೇ ಇನ್ ವೆಸ್ಟ್ ಬೆಂಗಾಲ್ ಆ್ಯಂಡ್ ಸೌತ್ನಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ, ಇಲ್ಲ ವೆಸ್ಟ್ ಬೆಂಗಾಲ್ ತುಂಬ ಸ್ಟ್ರಾಂಗ್ ಆಗಿದೆ, ದಟ್ ಬ್ರ್ಯಾಂಡ್ ದ ಎಂಡೋರ್ಸರ್ ಶುಡ್ ಹ್ಯಾವ್ ಅ ಗುಡ್ ಕನೆಕ್ಟ್ ವಿತ್ ದೀಸ್ ಮಾರ್ಕೆಟ್ಸ್. ಆ್ಯಂಡ್ ಐಮ್ ಸ್ಪೆಷಲಿ ಅದು ಇನ್ನೂ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ ವೆನ್ ಇಟ್ ಕಮ್ಸ್ ಟು ನ್ಯಾಷನಲ್ ಬ್ರ್ಯಾಂಡ್ಸ್. ಇವಾಗ ಫೋನ್ಪೇ ತೊಗೊಳ್ಳಿ, ಫೋನ್ಪೇ ಎಲ್ಲ ಕಡೆನೂ ಇದೆ, ಬಟ್ ಅವ್ರ ಮಾರ್ಕೆಟಿಂಗ್ ಕ್ಯಾಲೆಂಡರ್ ವಾಟ್ ಎವರ್ ದೇರ್ ಮಿಷನ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಥಿಂಗ್ ಇಸ್, ನನಗೆ ಈ ಮಾರ್ಕೆಟೆಲ್ಲ ಸ್ಟ್ರಾಂಗ್ ಆಗಿದ್ದೀನಿ, ಈ ಮಾರ್ಕೆಟ್ ನಾನು ರೀಚ್ ಮಾಡಬೇಕು. ದೇ ಆರ್ ಮೋರ್ ಸ್ಟ್ರಾಂಗ್ ಸೇ ನಾರ್ತಲ್ಲಿ, ಸೌತಲ್ಲಿ ಸ್ವಲ್ಪ ವೀಕು. ಸೊ ದೇ ಆರ್ ಟೇಕನ್ ಆಮಿರ್ ಖಾನ್ ಆ್ಯಂಡ್ ಆಲಿಯಾ ಭಟ್, ಬಟ್ ಸೌತ್ಗೆ ಇಟ್ ಡಿಂಟ್ ಕಟ್ ಐಸ್. ಸೊ ದೇ ಹ್ಯಾಡ್ ಟು ಟೇಕ್ ಸೆಪ್ರೇಟ್ ಸ್ಟಾರ್ಸ್ ಫಾರ್ ದ ಸೌತ್. ಸೊ ಆಮೇಲೆ ದುಲ್ಕರ್ ಸಲ್ಮಾನ್ ತೊಗೊಂಡ್ರು, ಸಮಂತಾ ತೊಗೊಂಡ್ರು. ಇವಾಗ ಅದರಲ್ಲೂ ಬ್ರೇಕ್ ಡೌನ್ ಮಾಡಿದ್ರೆ ದುಲ್ಕರ್ ಸಲ್ಮಾನ್ ಆಲ್ಸೋ ವಿಲ್ ವರ್ಕ್ ಫಾರ್ ಓನ್ಲಿ ಸೋ ಮೆನಿ ಮಾರ್ಕೆಟ್ಸ್. ಮಲಯಾಳಂ ಇದು ಕರ್ನಾಟಕಲ್ಲಿ ವರ್ಕ್ ಆಗಲ್ಲ. ಬಟ್ ಏನಕ್ಕೆ ಮೇ ಬಿ ದ ಪ್ರಯಾರಿಟಿ ಮಾರ್ಕೆಟ್ ವಾಸ್ ನಾಟ್ ಕನ್ನಡ ಅಟ್ ದಟ್ ಪಾಯಿಂಟ್ ಇನ್ ಟೈಮ್. ಇನ್ನೊಂದು ಅಟ್ ಲೇಟರ್ ಸ್ಟೇಜ್ that will become a priority market. Maybe they are already very good in Karnataka, so they don't want to grow. ಏನೊಂದು ರೀಸನ್ ಇರುತ್ತೆ. ಸೊ ದ ಚಾಯ್ಸ್ ಆಫ್ ದ ಸೆಲೆಬ್ರಿಟಿ ಇಸ್ ವೆರಿ ವೆರಿ ಸೆರೆಬ್ರಲ್, ವೆರಿ ಥಾಟ್ ಥ್ರೂ. ಇಟ್ಸ್ ನಾಟ್ ಸುಮ್ಮನೆ ಇವನು ತುಂಬ ಪಾಪ್ಯುಲರ್. ಸರಿ. ಸೊ ಆ ಲಾಜಿಕ್ನಲ್ಲಿ ನೋಡಿದ್ರೆ ವೆರಿ ಫ್ಯೂ ಪೀಪಲ್ ಆರ್ ದೇರ್ ಹೂ ಕಟ್ ಅಕ್ರಾಸ್ ಎಂಟೈರ್ ಕಂಟ್ರಿ. ಆ್ಯಕ್ಟರ್ಸ್ನಲ್ಲೂ ನಿಮಗೆ ಇವನ್ ಬಾಲಿವುಡ್ ತೊಗೊಂಡ್ರೆ ಇಟ್ ವಿಲ್ ನಾಟ್ ಕಟ್ ಡೌನ್ ಇನ್ ಸೌತ್. ಮೇ ಬಿ ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್ ಅಷ್ಟೇ. ಆಮಿರ್ ಖಾನು ಎಷ್ಟೊಂದು ಜನಕ್ಕೆ ಯಾರಂತಾನೆ ಗೊತ್ತಿಲ್ಲ ಅವನು. ಹಳ್ಳಿ ಕಡೆ ಏನು ಯಾರಪ್ಪ ಇವನು ಅಂತ. ಸೊ ಆ್ಯಂಡ್ ಬಿಕಮ್ಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಒಂದೊಂದು ಮಾರ್ಕೆಟ್ಗೂ ಒಬ್ಬೊಬ್ಬನ ತೊಗೊಂಡು ಹೋದರೆ ಎಷ್ಟು ಸೆಲೆಬ್ರಿಟೀಸ್ ಇರ್ತಾರೆ, ಅದು ತುಂಬಾನೇ ವರ್ಕೌಟ್ ಆಗುತ್ತೆ. ಕರೆಕ್ಟ್. ಒಂದೊಂದು ಮಾರ್ಕೆಟ್ಗೂ ಹೌದು. ಇಲ್ಲಿ ಶಿವರಾಜ್ ಕುಮಾರ್, ಅಲ್ಲಿ ಪ್ರಭು ಇದ್ರು ಏನೋ, ಹಂಗೆ ಒಂದೊಂದು ಮಾರ್ಕೆಟ್ಗೂ ಒಬ್ಬೊಬ್ರು. ಕರೆಕ್ಟ್. ಅಮಿತಾಬ್ ಬಚ್ಚನ್ ಅಲ್ಲಿ ಹಿಂದಿಗೆ. ಓಕೆ. ಸೊ ಸೊ ಫ್ರಾಗ್ಮೆಂಟ್ ಮಾಡೋದು. ಬಟ್ ಕ್ರಿಕೆಟ್, ಸ್ಪೋರ್ಟಿಂಗ್ ಸ್ಟಾರ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ಕಟ್ ಅಕ್ರಾಸ್. ಸೊ ಇವಾಗ ಧೋನಿ ತೊಗೊಳ್ಳಿ. ಧೋನಿ ಅಂದರೆ MS ಧೋನಿ. ಐ ಮೀನ್ ಎಲ್ಲರಿಗೂ ಇಟ್ ವರ್ಕ್ಸ್ ಈಕ್ವಲಿ ಇನ್ ನಾರ್ತ್ ಆರ್ ಸೌತ್ ಆರ್ ಕ್ರಿಕೆಟ್ ವರ್ಕ್ಸ್ ಕಟ್ ಅಕ್ರಾಸ್. ಬಟ್ ಅದ್ರ ಲಿಮಿಟೇಷನ್ಸ್ ಇರುತ್ತೆ, ಯಾಕಂದ್ರೆ ಅವರು ನಾನ್ ಆ್ಯಕ್ಟರ್ಸ್. ಸೊ ಅವರಿಂದ ಯು ಕೆನಾಟ್ ಪುಟ್ ದೆಮ್ ಆಸ್ ಅ ಕ್ಯಾರೆಕ್ಟರ್. ಸಡನ್ನಾಗಿ ಅವನು ಮಾಡ್ಬೋದು, ಬಟ್ ಅಷ್ಟು ಕನ್ವಿನ್ಸಿಂಗ್ ಆಗಿ ಮಾಡೋಕ್ಕಾಗಲ್ಲ. ಈಗ ಅದೇ ಥರ ವಿರಾಟ್ ಕೊಹ್ಲಿ, ಮಾನ್ಯವರು. ಹಾಂ. ಸೊ ಅದ್ರದ್ದು ಲಿಮಿಟೇಷನ್ಸ್ ಇರುತ್ತೆ. ಆ್ಯಂಡ್ ದ ವೇ ದೇ ಡೂ ದ ಡೀಲ್ಸ್ ಆರ್, ಇವಾಗ ದೇ ಎಂಡೋರ್ಸ್ ದ ಬ್ರ್ಯಾಂಡ್ ಫಾರ್ ಸೇ 2 years. 2 yearsಗೆ ನಿಮಗೆ 2 days ಕೊಡ್ತಾರೆ ಶೂಟಿಂಗ್, 8 hours 1 day. ಆ 8 hoursನಲ್ಲಿ ನೀ ಏನು ಬೇಕಾದ್ರೂ ಮಾಡು. ಯು ವಾಂಟ್ ದೆಮ್ ಟು ಗೋ ಬರ್ತಾರಾ? ಇಲ್ಲ, ಅದರದಲ್ಲೂ ಕಾಂಟ್ರಾಕ್ಟಲ್ಲಿ ಕ್ಲಾಸಸ್ ಇರುತ್ತೆ. ಇಟ್ ವಿಲ್ ಬಿ ವಿತ್ ಇನ್ ಬಾಂಬೆ ಆರ್ he will choose the city. ಸೊ ನೀನು ಸುಮ್ಮನೆ ಫಿಲಿಮ್ ಓಪನ್ಸ್ ಇನ್ ಮೌಂಟೇನ್ಸ್ ಅಂದರೆ ಬರಲ್ಲ, ಆಗಲ್ಲ. ಸೊ ಅವ್ರು ಎಲ್ಲಿದ್ದಾರೆ ಅದು ಯು ಹ್ಯಾವ್ ಟು ಕೀಪ್ ದಟ್ ಆಲ್ಸೋ ಇನ್ ಮೈಂಡ್. ಸೊ ಅಡ್ವರ್ಟೈಸಿಂಗ್ ಇಸ್ ವೆರಿ, ದೇರ್ ಆರ್ ಲಾಟ್ ಆಫ್ ದಟ್ಸ್ ವೈ ಐ ಸೆಡ್ ಇಟ್ ಇಸ್ ಅಬೌಟ್ ಥಿಂಕಿಂಗ್ ವಿತ್ ಇನ್ ದ ಬಾಕ್ಸ್. ಸೊ ಆ ಬಾಕ್ಸ್ ಒಳಗೆ ಎಷ್ಟೊಂದು ಪ್ಯಾರಾಮೀಟರ್ಸ್ ಇದೆ. ಅದರಲ್ಲಿ ಈ 8 hours ಇಷ್ಟು ಶೂಟ್ ಮಾಡ್ಬೋದಾ? ಮಾಡೋಕ್ಕಾಗಲ್ಲ. ಸೊ ಯು ವಿಲ್ ಹ್ಯಾವ್ ಟು ಆಲ್ಸೋ ಕಟ್ ಡೌನ್ ದ ನಂಬರ್ ಆಫ್ ಸೀಕ್ವೆನ್ಸಸ್. ಯು ಟು ಮೇಕ್ ಇಟ್ ಮಚ್ ಮೋರ್ ಸಿಂಪಲ್ ಈವನ್ ಪ್ರೊಡಕ್ಷನ್ ವೈಸ್. ಇಲ್ಲಿ ಒಂದು ಬಂದ ಒಂದು ಮಾಂಟಾಜ್, ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ, ಆಮೇಲೆ ಸೂಪರ್ ಮಾರ್ಕೆಟ್ಗೆ ಹೋಗ್ತಾನೆ, ಆಮೇಲೆ ಅಲ್ಲಿ ಹೋಗ್ತಾನೆ, ಹಿಂಗೆ ಹೋಗ್ತಾನೆ, ಒಂದು ಎಂಡ್ ಶಾಟ್ ಇರುತ್ತೆ. ಹೆಂಗೆ ಮಾಡ್ತೀವಿ 8 hours ಮಾಡೋಕ್ಕಾಗಲ್ಲ. ಸೊ ಆ ಥರ ಯೋಚಿಸಲೇಬಾರ್ದು. ಸೊ ಅದೆಲ್ಲ ಕನ್ಸಿಡರೇಷನ್ ಇಡಬೇಕು. ಇಲ್ಲ ಅದು ಲಾಂಗ್ ಶಾರ್ಟಲ್ಲಿ ಡೂಪ್ಲಿಕೇಟ್ ಇಟ್ಕೊಂಡು ಮಾಡೋದು, ಆಮೇಲೆ ಸಡನ್ನಾಗಿ ಕ್ಲೋಸಪ್ ಇಲ್ಲಿ ಮಾಡೋದು, ಇಲ್ಲ ಗ್ರೀನ್ ಸ್ಕ್ರೀನಲ್ಲಿ ಮಾಡೋದು, ಆ ಥರ ಏನೋ ಟೆಕ್ನಿಕ್ಸ್ ಎಲ್ಲ ಮಾಡ್ಬೋದು. ಬಟ್ ದಟ್ ಈಸ್ ದ ರೀಸನ್ ವೈ ದರ್ ಇಸ್ ಸೋ ಮಚ್ ಆಫ್ ಹೆಡ್ಸ್ ಕಮಿಂಗ್ ಆ್ಯಂಡ್ ಸೋ ಮಚ್ ಆಫ್ ಪ್ಲಾನಿಂಗ್ ದಟ್ ಗೋಸ್ ಬಿಹೈಂಡ್ ಇಟ್. ಸೊ ಈ ಥರ ಡೇಟ್ಸ್ ಕೊಡ್ತಾರೆ. ಆ್ಯಂಡ್ ಇವ್ರದ್ದೆಲ್ಲ ನಂಬರ್ಸ್ ಹೆಂಗಿರುತ್ತೆ? ಸೊ ಇಟ್ ವಿಲ್ ಬಿ ಮೋಸ್ಟ್ಲಿ ಇನ್ ಕ್ರೋರ್ಸ್. ಹೂಸ್ ಹೈಯೆಸ್ಟ್ ಪೇಡ್? ಇದು ಹೈಯೆಸ್ಟ್ ವಿಲ್ ಬಿ ಅಮಿತಾಬ್, ಧೋನಿ,
ವಿರಾಟ್ ಕೊಹ್ಲಿ, ಶಾರುಖ್, ದೀಸ್ ವಿಲ್ ಬಿ ಕ್ರೀಮಾ ದ ಕ್ರೀಮ್. ಎನಿ ನಂಬರ್ ಇಂಡಿಕೇಶನ್ 20 ಕೋಟಿ 30 ಕೋಟಿ ಆ್ಯಡ್ಗೆ ಒಂದು 2 ದಿನಕ್ಕೆ ಅವ್ರು ಕೊಡೋ ಕಾಲ್ ಶೀಟು. ಇವಾಗ ಒಂದು ದಿಲ್ಜೀತ್ ಒಂದು 8 ಕೋಟಿ ಇದ್ದಾನೆ. ಓ ಸಿಂಗರು, ಪಂಜಾಬಿ ಸಿಂಗರು. ಸೊ 8ರಿಂದ 10. ಸೊ ಆಲ್ಸೋ ಅದು ಹೆಂಗಂದರೆ ಇದು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಅದು ಆ ನಂಬರು, ಯಾಕಂದರೆ ಇಟ್ ಡಿಪೆಂಡ್ಸ್ ಆನ್ ಹೌ ಮೆನಿ ಮಾರ್ಕೆಟ್ಸ್ ಆ್ಯಂಡ್ ಈವನ್ ದ ಬ್ರ್ಯಾಂಡ್ ಎಂಡೋರ್ಸರ್ಸ್ ದೇ ಹ್ಯಾವ್ ದೇರ್ ಓನ್ ವೇ ಆಫ್ ನೆಗೋಷಿಯೇಟಿಂಗ್. Sometimes they'll say we want it only for lesser time, 1 year. Sometimes they'll say no, we'll do 3-year contract. So it depends on how you strike the contract, how big the brand is, ಎಷ್ಟು ಮಾರ್ಕೆಟ್ನಲ್ಲಿ ಅವ್ರು ಪ್ರೆಸೆಂಟ್ ಆಗಿದ್ದಾರೆ, ಅದ್ರ ಮೂಲಕ ಅದು ಡಿಸೈಡ್. ಇವ್ರಿಗೆ ಇಷ್ಟು ದುಡ್ಡೆಲ್ಲ ಕೊಟ್ರೆ ಮತ್ತೆ ನೀವು ಅಡ್ವರ್ಟೈಸಿಂಗ್ ಪ್ರೊಡಕ್ಷನ್ಗೆ ಎಷ್ಟು ಉಳಿಯೋದು ನಿಮ್ಗೆ? ಅದೇ ಕರೆಕ್ಟು. ಸೊ ಅದು ಆಲ್ವೇಸ್ ಅಗ್ರಿಮೆಂಟ್ ನಡೀತಾ ಇರುತ್ತೆ. ಯಾರಪ್ಪ ಇನ್ಸ್ಟ್ ಆಫ್ ಪುಟಿಂಗ್ ಸೋ ಮಚ್ ಮನಿ ಬಿಹೈಂಡ್ ಒನ್ ಪ್ರೊಡ್ಯೂಸರ್, ಅದು ಒಳ್ಳೆ ಕತೆನೆಲ್ಲ ಹಾಕು. ಇನ್ನೂ ಒಂದು ಇವಾಗ 20 ಸೆಕೆಂಡ್ ಕತೆ ಆಗಿದ್ರೆ ಒಳ್ಳೆ ಆ್ಯಕ್ಟ್ರನ್ನ ಕಾಸ್ಟ್ ಮಾಡ್ಬೋದು. 20 ಸೆಕೆಂಡ್ ಆ್ಯಡ್ನ 40 ಸೆಕೆಂಡ್ ಆ್ಯಡ್ ಮಾಡ್ಬೋದು. ಯು ಕ್ಯಾನ್ ಹ್ಯಾವ್ ಅ ಲಿಟಲ್ ಮೋರ್ ನೈಸ್ ಸ್ಟೋರಿ ಟೆಲ್ಲಿಂಗ್. ಬಟ್ ದಿಸ್ ಆರ್ಗ್ಯುಮೆಂಟ್ ಇಸ್ ವೇರ್ ಇದ್ರ ಮಧ್ಯನೇ ಇಂಡಸ್ಟ್ರಿ ನಡೀತಾ ಇರೋದು. ಯಾಕೆಂದರೆ ನೀವಿದ್ದೀರಾ ಹಾಂ, ಈ ಮಧ್ಯ ಡಿಸಿಷನ್ ಮೇಕರ್ಸು ಅವರು ಕ್ಲೈಂಟ್ಸ್ ಇದ್ದಾರೆ. ಅದ್ರಲ್ಲಿ ಎಷ್ಟೊಂದು ಲೆವೆಲ್ಗಳಿರುತ್ತೆ. ಸೊ ಒಂದೊಂದು ಲೆವೆಲು ಒಂದೊಂದು ಒಪಿನಿಯನ್ ಬರುತ್ತೆ. ಪ್ಲಸ್ ದೇರ್ ಇಸ್ ಆಲ್ಸೋ ಮಾರ್ಕೆಟ್ ರಿಸರ್ಚ್ ವಿಚ್ ಇಸ್ ಇಟ್ಸ್ ಓನ್. ಎಲ್ಲ ಸೇರಿ ಒಂದು ಕಿಚಡಿ, ಒಂದು ಬಿಸಿ ಬೇಳೆ ಬಾತ್ ಬರುತ್ತೆ. ಏನೋ ಮಾಡಬೇಕು, ಅದು ಬಿಸಿ ಬಿಸಿಯಾಗಿ ಜನ ತಿನ್ಬೇಕು ಆ ಟೈಮಿಗೆ. ಆ ಟೈಮಿಗೆ ಯಾರೋ ಜನ ನನಗೆ ಪೊಂಗಲ್ ಬೇಕು ಅಂದರೆ ಕರೆಕ್ಟ್, ಅದು ಆಗ್ಬೋದು. ನೀವೇನೋ ದೋಸೆ ಮಾಡ್ತಿರ್ತಾರೆ, ಅಲ್ಲಿ ಹೋಗೋ ಅಷ್ಟರಲ್ಲಿ ಅವ್ರಿಗೆ ದೋಸೆ ಅಲ್ಲ, ನಾನು ಚೈನೀಸ್ ಆರ್ಡರ್ ಮಾಡಿದ್ವಿ. ಏನು ಈ ದೋಸೆನೂ ಆ ದೋಸೆನೂ ಅಲ್ಲ, ನನಗೆ ಆ್ಯಕ್ಚುಲಿ ನಾನು ಬೇಕಿದ್ದೆ ನೂಡಲ್ಸ್ ಅಂತ ಇರ್ಬೋದು. ಸೊ ತಿರ್ಗಾ ವಿಲ್ ಕಮ್ ಬ್ಯಾಕ್ ಟು ದ ಡ್ರಾಯಿಂಗ್ ಬೋರ್ಡ್ಸ್, ಅದು ನಡೀತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಥ್ರೋಯಿಂಗ್ ಅಸ್ ಸಮ್ ಲೈಟ್, ಆ್ಯಡ್ ಏಜೆನ್ಸಿ ಮತ್ತು ಫಿಲ್ಮ್ ಮೇಕಿಂಗು, ಸ್ಟಾರ್ಸ್ ಕಾಸ್ಟಿಂಗು, ನಾನ್ ಸ್ಟಾರ್ಸ್ ಕಾಸ್ಟಿಂಗು, ಮತ್ತು ಟು ಸಮ್ ಎಕ್ಸ್ಟೆಂಟ್ ವ್ಯವಸ್ಥೆ ಎಲ್ಲ ಹೆಂಗಿದೆ ಇವತ್ತಂತ. ನಾವು ದ ನೆಕ್ಸ್ಟ್ ಕ್ವೆಶನ್ ಇಸ್, ಡಿಜಿಟಲ್ ಎರಾ ಬಂದಮೇಲೆ, ಸೋಷಿಯಲ್ ಮೀಡಿಯಾ ಬಂದಮೇಲೆ, ಸ್ಟಾರ್ಟಿಂಗಲ್ಲಿ ಎಲ್ಲರೂ ಜಸ್ಟ್ ಲೈಕ್ ಹೌ ಇವನ್ ಇಂಟರ್ನೆಟ್ ಸ್ಟಾರ್ಟಿಂಗ್ ಬಂದಾಗ ಯಾರೂ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ದರ್ ಇಸ್ ಆಲ್ವೇಸ್ ಎನಿಥಿಂಗ್ ದಟ್ ಹೊಸದು ಬಂದಾಗ ಒಂದಷ್ಟು ಜನ ಫೆನ್ಸ್ ವಾಚರ್ಸು ಸಿಟ್ಟರ್ಸ್ ಎಲ್ಲ ಏನೇನಿಲ್ಲ ಬಿಡು, ನಾಟ್ ಹಿಯರ್ ಟು ಸ್ಟೇ ಅಂತ ಇರುತ್ತೆ. ಸ್ಲೋಲಿ ನಮಗೆ ಗೊತ್ತಿಲ್ಲದಿರೋಂಗೆ ಇಟ್ ವಿಲ್ ಟೇಕ್ ಓವರ್ ಟು ದಿ ಎಕ್ಸ್ಟೆಂಟ್ ಅಂದರೆ ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್. ಐ ಥಿಂಕ್ ದಿಸ್ ಹ್ಯಾಪನ್ಸ್ ಟೈಮ್ ಅನ್ನು ನಾವು ಈಗ ಇಂಟರ್ನೆಟ್ ಆದಮೇಲೆ AI ಆಗಲೇ ಬಂದುಬಿಟ್ಟಿದೆ. ವಿ ಡೋಂಟ್ ನೋ ವಾಟ್ಸ್ ಗೋನ್ ಹ್ಯಾಪನ್ ನೆಕ್ಸ್ಟ್ 10-15 years. ಸೊ ಆ್ಯಡ್ ಏಜೆನ್ಸಿ ಆ್ಯಂಡ್ ಫಿಲ್ಮ್ ಮೇಕಿಂಗ್ ಇನ್ ಸೋಷಿಯಲ್ ಮೀಡಿಯಾ ಎರಾ ಏನೇನು ಪಾಠಗಳು ನಿಮ್ಗೆ ಹೇಳ್ಕೊಟ್ಟಿದೆ? ಸಿ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಿಗ್ಗೆಸ್ಟ್ ಚೇಂಜಸ್ ದಟ್ ಹ್ಯಾವ್ ಹ್ಯಾಪನ್ಡ್ ಇಸ್ ದ ಇಂಪೇಷನ್ಸ್. ಇವಾಗ ಮುಂಚೆ ಒಂದು ರೇಮಂಡ್ ದ ಕಂಪ್ಲೀಟ್ ಮ್ಯಾನ್ ಅಂತ ಅಂದ್ಕೊಳ್ಳಿ, ಓವರ್ ಇಯರ್ಸ್ ಇಟ್ ಹ್ಯಾಸ್ ಬೀನ್ ಬಿಲ್ಟ್ ಕಂಪ್ಲೀಟ್ ಮ್ಯಾನ್ ಅಂತ. ಇವಾಗ ಹೆಂಗಂದರೆ ಬಿಕಾಸ್ ಆಫ್ ದಿಸ್ ಎಕ್ಸ್ಪೋಜರ್ ನೋಬಡಿ ವಾಂಟ್ಸ್ ಯು ಟು ಬಿಲ್ಡ್ ದಟ್ ಓವರ್. ಇವತ್ತು ಹೇಳಪ್ಪ, ನಾಳೆ ಇನ್ನೊಂದು ಹೇಳು, ಕಾನ್ಸ್ಟೆಂಟ್ ಎಂಗೇಜ್ಮೆಂಟ್ ಇರಬೇಕು ವಿತ್. ಯಾವಾಗ ಒಂದು ಆ್ಯಡ್ ಮಾಡ್ತಾರೆ, ಟಿ ವಿಲಿ ಹಾಕ್ತಾರೆ, ನೆಕ್ಸ್ಟ್ ಇಯರ್ ಇನ್ನೊಂದು ಆ್ಯಡ್ ಮಾಡ್ತಾರೆ, ಅದು 1 ವರ್ಷ ಇದೇ ಆ್ಯಡ್ ಓಡ್ತಾ ಇರುತ್ತೆ. ಇವಾಗ ಅದು ನಡೆಯಲ್ಲ. ನಾನು ಇವತ್ತೊಂದು ಆ್ಯಡ್ ಹಾಕಿದ್ರೆ 3 ದಿವಸ ಜನಗಳು ಅದು ಇಷ್ಟಪಡ್ತಾರೆ, ಈವನ್ ಇಫ್ ಇಟ್ಸ್ ಅ ವೆರಿ ಗುಡ್ ಆ್ಯಡ್. 4ನೇ ದಿನ ದೇ ಆಲ್ರೆಡಿ ಮೂಡ್ ಆನ್, ಆಗಲೇ ಹೊಸದು ಬೇಕು, ಹೊಸದಾಗಿ ಏನೊಂದು ಹಾಕಬೇಕು. ಯು ಹ್ಯಾವ್ ಟು ಕಾನ್ಸ್ಟೆಂಟ್ಲಿ ರಿಮೈಂಡ್ ದೆಮ್, ಬಿ ಇನ್ ಕಾನ್ವರ್ಸೇಷನ್. ನಾನಿದ್ದೀನಿ, ಹೆಲೋ, ನಾನು ಇದ್ದೇನೆ. ಸೊ ಇವಾಗ ದೆನ್ ಇಟ್ ಈಸ್ ಚೇಂಜ್ ಟು ನಾಟ್ ವಾಟ್ ಐ ವಾಂಟ್ ಟು ಟೆಲ್ ಯು, ಐ ವಾಂಟ್ ಟು ಬಿ ಇನ್ ವೇರ್ ಯು ಆರ್ ಇಂಟ್ರೆಸ್ಟೆಡ್. ಸೊ ನಿನಗೆ ಕ್ರಿಕೆಟ್ ಇಷ್ಟನಾ, ಐ ವಿಲ್ ಫೈಂಡ್ ಒನ್ ವೇ ಟು ಗೆಟ್ me have an opinion or a conversation in cricket, movies, whatever it is. I want to be a part of you. So brands have completely changed in that sense. ಸೊ ಮುಂಚೆ ಏನಂದರೆ ಒಂದು ಟೋನ್ ಆಫ್ ವಾಯ್ಸ್ ತುಂಬಾ ಕ್ಲಿಯರ್ ಆಗಿತ್ತು. ಇದೇ ನಮ್ಮ ಟೋನ್ ಆಫ್ ವಾಯ್ಸ್. ಇವಾಗ ವಿತ್ ಇನ್ಫ್ಲುಯೆನ್ಸರ್ಸ್ ಯು ಟೇಕ್ ಮೈ ಬ್ರ್ಯಾಂಡ್, ನಿನ್ನ ಟೋನ್ ಆಫ್ ವಾಯ್ಸಲ್ಲಿ ಹೆಂಗೆ ಹೇಳ್ತೆ ನೀನು ಹೇಳು. ಸೊ ಮಲ್ಟಿಪಲ್ ಟೋನ್ ಆಫ್ ವಾಯ್ಸ್ ಒಂದೇ ಬ್ರ್ಯಾಂಡಿಗಿರುತ್ತೆ. ಸೊ ಇಫ್ ದಿಸ್ ಪರ್ಸನ್ ಇಸ್ ನೋನ್ ಫಾರ್ ಅ ವೆರಿ ಜೋವಿಯಲ್ ಕೈಂಡ್ ಆಫ್ ಅ ಥಿಂಗ್, ಅವ್ನು ಆ ಬ್ರ್ಯಾಂಡ್ನ ಹಂಗೆ ಅವ್ನು ಅಡ್ವರ್ಟೈಸ್ ಮಾಡ್ತಾನೆ. ಇನ್ನೊಬ್ಬ ಬೇರೆ, ಇಫ್ ಯು ಹಸ್ ಗಾಟ್ ಅನದರ್ ಪರ್ಸನಾಲಿಟಿ, ಅವ್ನ ಪರ್ಸನಾಲಿಟಿ ಮೂಲಕ ಅದು ಮಾಡ್ತಾನೆ. ಮುಂಚೆ ಎಲ್ಲ ಬ್ರ್ಯಾಂಡ್ಸ್ ಎಲ್ಲ ಇದೆಲ್ಲ ದಿಸ್ ವಾಸ್ ಲೈಕ್ ಅ ನೋ ಬಿಗ್ ನೋ. ನೌ ದೇ ವಾಂಟ್ ಇಟ್ ಆಸ್ ಲಾಂಗ್ ಆಸ್ ದೇರ್ ಇನ್ ಕಾನ್ವರ್ಸೇಷನ್. ಅಷ್ಟು ಜನಕ್ಕೆ ತಲುಪಬೇಕಾದ ಅಷ್ಟೇ, ಕರೆಕ್ಟ್. ಮೈ ವೇ ಅವ್ರ ನೋ ವೇ ಅಂತಂದರೆ ಇಲ್ಲ, ಇಟ್ಸ್ ಆಲ್ವೇಸ್ ದ ಕನ್ಸ್ಯೂಮರ್ಸ್ ವೇ. ಓಕೆ, ಸೊ ಹಾಗಾಗಿ ಈ ಅಟೆನ್ಷನ್ ಸ್ಪ್ಯಾನ್ ಹಿಂಗೆ ಕಮ್ಮಿ ಆಗಿದ್ದು ಯಾಕೆ? ಈ 3 ಸೆಕೆಂಡು 10 ಸೆಕೆಂಡ್ ರೀಡಕ್ಕೂ ಇವಾಗ ವಾಚ್ ಟಿಲ್ ಎಂಡ್ ಅಂತ ಹಾಕಬೇಕು. ಅದೇ ಇವಾಗ ನಾನು ನಿಮ್ಮನ್ನೇ ಕೇಳ್ತೀನಿ, ಇನ್ ಯುವರ್ ವಾಚ್ ಲಿಸ್ಟ್ ಯು ವಿಲ್ ಹ್ಯಾವ್ ಸಮ್ 25 ಫಿಲ್ಮ್ಸ್ ದಟ್ ಯು ವಾಂಟ್ ಟು ಕ್ಯಾಚ್ ಅಪ್ ಆನ್,
ಆರ್ ವೆಬ್ ಸೀರೀಸ್. ಅದಕ್ಕೆ ನಿಮಗೆ ಟೈಮ್ ಇಲ್ಲ. ವಾಟ್ ಯು ವಾಂಟ್ ಟು ಡೂ ಓವರ್ ಆ್ಯಂಡ್ ಅಬೌವ್ ದ್ಯಾಟ್, ಯು ವಿಲ್ ವಾಂಟ್ ಟು ಗೋ ಔಟ್, ಯು ವಾಂಟ್ ಟು ಹೊಸ ರೆಸ್ಟೋರೆಂಟ್ ಬಂದಿದೆ ಅಲ್ಲೂ ಹೋಗಬೇಕು, ಡಿಸ್ಟ್ರಾಕ್ಷನ್ಸ್ ಒಂದು ಪಾಡ್ಕಾಸ್ಟು ಕೇಳಬೇಕು, ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ಸ್, ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅದನ್ನೂ ಫಾಲೋ ಮಾಡಬೇಕು, ಇದನ್ನೂ ಫಾಲೋ ಮಾಡಬೇಕು. ಸೊ ಇಟ್ ಇಸ್ ನಾಟ್ ಸುಮ್ಮನೆ ಕೂತಿಲ್ಲ ನಾನು, ಚಕ್ ಅಂತ ನನಗೆ ಹೇಳು, ಇಫ್ ಯು ಹುಕ್ಡ್ ಮೀ ಐ ವಿಲ್ ಸ್ಟೇ, ಇಲ್ಲ ಅಂದರೆ ಐ ಕೀಪ್ ಫ್ಲಿಪ್ಪಿಂಗ್, ಹೋಗ್ತಾ ಇರ್ತೀನಿ. ಯಾಕಂದರೆ ಆ್ಯಂಡ್ ಇಟ್ಸ್ ಬಿಕಮ್ ಅನ್ ಅಡಿಕ್ಷನ್. ತುಂಬಾ ಆಪ್ಷನ್ಸ್ ಇದೆ. ಸೊ ಐ ಹ್ಯಾವ್ 27,000 ಥಿಂಗ್ಸ್ ಟು ಡೂ ಇನ್ ಅ ಡೇ. ಆ್ಯಸ್ ಅಗೇನ್ಸ್ಟ್ ಮುಂಚೆ ಏನಪ್ಪ ಹೋದ್ವಿ, ಕ್ರಿಕೆಟ್ ಆಡಿದ್ವಿ, ಬಂದ್ವಿ ವಾಪಸ್ಸು, ದೂರದರ್ಶನ ನೋಡಿದ್ವಿ, ನಿಮ್ದಾಗಿತ್ತು ಲೈಫು. ಇವಾಗ ಒಂಥರ ಜಸ್ಟ್ ಮೊದಲು ಮನುಷ್ಯನ ಲೈಫ್ 40 km/h ಸ್ಪೀಡ್ ಇತ್ತು, ಇವತ್ತು 180 ಆಗ್ಬಿಟ್ಟಿದೆ ಎಲ್ಲರೂ. ಕರೆಕ್ಟ್ ಹಂಗಾಗೋಯ್ತಲ್ಲ. ಎಕ್ಸ್ಪ್ಲೋಷನ್ ಟೂ ಮಚ್ ಆಫ್ ಕಾಂಟೆಂಟ್. ಕೆಲವು ಸಲ ಅಪ್ಪ ಏನು ನೋಡೋದು, ಇವಾಗ ನೀವು ಡಿನ್ನರ್ ಫಿಕ್ಸ್ ಮಾಡಿಬಿಟ್ಟು ಕೂತ್ರೆ ಯು ವಿಲ್ ಟೇಕ್ 25 minutes ಟು ಫಿಗರ್ ಔಟ್ ವಾಟ್ ಟು ವಾಚ್. ಅಯ್ಯೋ ನಿಜ, ಅದು ದೊಡ್ಡ ತಲೆನೋ ಆಗ್ಬಿಟ್ಟಿದೆ. ಅದಕ್ಕೆ ಗೋ ಬ್ಯಾಕ್ ಟು ಕ್ಲಾಸಿಕ್ಸು. ಕರೆಕ್ಟ್, ಎಕ್ಸಾಕ್ಟ್ಲಿ. ಐ ಅಟ್ ಲೀಸ್ಟ್ ನೋ ಇದು ನನಗೆ ಗ್ಯಾರಂಟಿ ಇಷ್ಟ ಆಗುತ್ತೆ ಅಂತ. ಸೊ ಅದನ್ನೇ ನೋಡ್ಬಿಡೋದು, ರೀರನ್ ತಿರ್ಗಾ ಅದೇ ಪಿಕ್ಚರ್ ಹಾಕೋ, ತಿರ್ಗಾ ಹಂಗೆ ನೋಡೋದು. ನನಗೆ ಟಿವಿ ಡಿಸೈಡ್ ಮಾಡೋಕ್ಕಾಗಲ್ಲ, ಬೆಸ್ಟ್ ಗೊತ್ತು. ಅಯ್ಯೋ there is so many ಟರ್ಕಿಶ್ ಸೀರೀಸ್ ಅಂತೆ, ಕೊರಿಯನ್ ಅಂತೆ, ಚೈನೀಸ್ ಡ್ರಾಮಾ ಎಷ್ಟಂತ ಹೇಳಿ ಇವಾಗ. ನನಗೆ ಹೌ ಟು ರಿಲೈ ಆನ್ ಸಮಥಿಂಗ್. ಮತ್ತೆ IMDbಗೆ ಹೋಗು, ಅಲ್ಲಿ ರೇಟಿಂಗ್ ನೋಡು, ಮತ್ತೇನೋ ಸ್ಟಾರ್ಟ್ ಮಾಡ್ತೀರಾ. ಮತ್ತು ನೀವು ಆ ಫ್ರೇಮ್ ಆಫ್ ಮೈಂಡಲ್ಲೂ ಇರಬೇಕಲ್ಲ. ಇವಾಗ IMDbನಲ್ಲಿ 9.2 ಇದೆ. ನಾನು ಇವಾಗ ಏನೋ ಪ್ರಾಬ್ಲಿ ಕ್ರೈಮ್ ನೋಡೋ ಮೂಡಲ್ಲೇ ಇಲ್ಲ. ಎಕ್ಸಾಕ್ಟ್ಲಿ, ಅದೇ ನನ್ನ ಮೂಡ್ ಹೆಂಗಿರುತ್ತೆ ನನಗೂ ಗೊತ್ತಿರಲ್ಲ. ಹಾಂ, ಸಮ್ಟೈಮ್ಸ್ ಐ ಡೋಂಟ್ ವಾಂಟ್ ಟು ವಾಚ್ ಗ್ರೇಟ್ ಕಾಂಟೆಂಟ್. ಕಿತ್ತವ್ರೆ ನನ್ನ ಹಾಕು ಕಚ್ಚಡ, ನಾನ್ ಎಂಗೇಜಿಂಗ್ ಆಗಿರಬೇಕು. ಯಾಕಂದರೆ ಅದನ್ನು ನೋಡ್ತಾ ಇರ್ತೀನಿ, ಫೋನ್ ನೋಡ್ತಾ ಇರ್ತೀನಿ. ಅದು ಇಂಟ್ರೆಸ್ಟಿಂಗ್ ಆಗಿರಬಾರ್ದು. ಅದೇ ನನ್ನ ಏನೋ ಒಂದು ಹೇಳ್ತಾ ಇರ್ತಾರೆ, ಅವಾಗ ನೋಡೋದು. ಅರ್ಥ ಆಯ್ತಪ್ಪ, ಅದ್ರ ಜಸ್ಟ್ ಬಿ ವೆರಿ ಹ್ಯಾವ್ ಅ ಪಾಯಿಂಟ್. ಸಮ್ಟೈಮ್ಸ್ ಯು ಆರ್ ಇನ್ ದ್ಯಾಟ್ ಮೂಡ್. ಸಮ್ಟೈಮ್ಸ್ ಎಷ್ಟೊಂದು ಸಲ ನಾನು ಹಾಕುವಾಗ ನಾನು ಸುಮ್ಮನೆ ನೋಡ್ತಾ ಇರ್ತೀನಿ, ನಾನು ಊಟ ಮಾಡ್ತಾ ಇರ್ತೀನಿ, ಇದು ಆ್ಯಕ್ಚುಲಿ ಒಳ್ಳೆ ಪಿಕ್ಚರು, ಹಿಂಗೆ ನೋಡಬಾರ್ದು, ಇದನ್ನ ಆಮೇಲೆ ನೋಡೋಣ, ಫುಲ್ ಕಾನ್ಸಂಟ್ರೇಷನ್ ನೋಡೋಣ ಅಂತ ಸೈಡಲ್ಲಿ ಇಟ್ಬಿಡ್ತೀನಿ. ಹಂಗೇ ಇದಿರುತ್ತೆ ಅದು. ಎಷ್ಟೊಂದು ಜನ ಹೇಳ್ತಾರೆ, ಮಾಮ ಸಖತ್ ಪಿಕ್ಚರು, ನೋಡು. ಕರೆಕ್ಟ್ ಮಾಮ, ನನಗೆ ಆ ಮೂಡ್ ಬರಬೇಕು, ನನಗೆ ಗೊತ್ತು ಅದು ಚೆನ್ನಾಗಿರೋ ಫಿಲ್ಮ್ ಅಂತ. ಅದನ್ನು ಕಾನ್ಸಂಟ್ರೇಟ್ ಮಾಡಿ ವಿತೌಟ್ ಡಿಸ್ಟ್ರಾಕ್ಷನ್ಸ್ ನೋಡಬೇಕು ಅಂತ ಯು ಆರ್ ವೆಯ್ಟಿಂಗ್ ಫಾರ್ ಒನ್ ಸ್ಲಾಟ್. ವೀಕೆಂಡಲ್ಲಿ ನೋಡ್ತೀನಿ, ಈ ಟೈಮಲ್ಲಿ ನೋಡ್ತೀನಿ, ಹಂಗೆ. ಐ ಥಿಂಕ್ ಡಮ್ ಫೋನ್ ಮತ್ತು ಈ ಸ್ಮಾರ್ಟ್ ಫೋನ್ ಗಲಾಟೆನಲ್ಲಿ ಹೆಂಗೆ ನಾವು ಒಂದು 20 ವರ್ಷದ ಹಿಂದೆ ಹೋದರೆ ಒಂದು ಮೆಸೇಜು, ಒಂದು ಫೋನ್ ಬಂದರೆ ಫೋನ್ ರಿಂಗ್ ಆಗೋಕ್ಕೆ ಕಾಯ್ತಾ ಇದ್ವಿ. ಇವತ್ತು ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಐ ಥಿಂಕ್ ಅದು ಕಿತ್ತು ತಿಂತಾ ಇದೆ ನಮ್ಮನ್ನು. ಆ್ಯಂಡ್ ಐ ಫೇಸ್ ದಟ್. ನಾನು ಈ ಶೂಟಿಗೆ ಅಂತ ಕೂತ್ಕೊಂಡಾಗ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಫೋನ್ ಒಂದು 4 ಸತಿನೂ ನೋಡಿರಲ್ಲ. ನಾನು ಹಿಂಗೂ ಇರೋಕ್ಕೆ ನನಗೆ ಬರುತ್ತೆ. ಬಟ್ ಈ ಶೂಟ್ ಇಲ್ಲ ಅಂದಾಗ 2 ನಿಮಿಷ ನನಗೆ ಫೋನ್ ಇಲ್ಲ ಅಂದರೆ ಡ್ರಗ್ ಅಡಿಕ್ಟ್ ಥರ ಇದೆ. ಅದು ಬೇಕು ನನಗೆ. ಆ್ಯಂಡ್ ಸಮ್ವೇರ್ ಐ ರೆಡ್ ಸೇಯಿಂಗ್ ದಟ್ ಇಟ್ ಈಸ್ ಎಫೆಕ್ಟಿಂಗ್ ಮೈ ಬ್ರೈನ್. No, it has become a huge addiction. Focus illa. It is soon like smoking, drinking. It is going to come with a disclaimer because it is affecting everyone's mental health, and it is really it's become a very bad addiction. ಅಂದರೆ ಇವಾಗ ನಮ್ಮ ಮಗಳ ಸ್ಕೂಲಲ್ಲೂ ಇದೆ ಪ್ರಾಬ್ಲಮ್. ದೇ ಆರ್ ಸೇಯಿಂಗ್ ಪ್ಲೀಸ್ ಡೋ ನಾಟ್ ಗಿವ್ ದಮ್ ಗ್ಯಾಡ್ಜೆಟ್ಸ್ ಅಂತ. ತುಂಬ ಕಷ್ಟ ಆಗ್ಬಿಟ್ಟಿದೆ. ಬಿಕಾಸ್ ನಮಗೆ ಇರೋ ಪ್ರಪಂಚದಲ್ಲಿ ಬದುಕೋಕ್ಕಾಗ್ತಿಲ್ಲ. ವಿ ಆರ್ ಆಲ್ವೇಸ್ ಟ್ರೈಂಗ್ ಟು ಗೆಟ್ ಡಿಸ್ಟ್ರಾಕ್ಟೆಡ್ ಆ್ಯಂಡ್ ದೆನ್ ಫಾರ್ ವಾಟ್? ಎಕ್ಸಾಕ್ಟ್ಲಿ. ವಿ ಆರ್ ನಾಟ್ ಲಿವಿಂಗ್ ಇನ್ ದ ಪ್ರೆಸೆಂಟ್. ಯಾರ್ದು ಬೇರೆಯವ್ರ ಲೈಫ್ ನೋಡಿಕೊಂಡು ಅವ್ರ ಬಗ್ಗೆ ಅದನ್ನೇ ಒಂಥರ ಒಂದು ಅದು ಏನೊಂದು ಹುಕ್ ಆಗ್ಬಿಟ್ಟಿದೆ ಅಂದರೆ ಹಿಂಗಾಗಿದೆ ಅದು. ಸೊ ಐ ಥಿಂಕ್ ಡೆಫಿನೆಟ್ಲಿ ಈಗಾಗಲೇ ಶುರು ಆಗಿದೆ ನೋಡಿ ಸೋಷಿಯಲ್ ಮೀಡಿಯಾ ಡಿಟಾಕ್ಸ್ ಅಂತೆ. ವಾರಕ್ಕೊಂದಿನ ನಾನು ಡಿಲೀಟ್ ಮಾಡಿಬಿಡ್ತೀನಿ. ಹಾಗೆ ನಾನಿವತ್ತು ನೆನ್ನೆ ಮೊನ್ನೆಯಿಂದ ಒಂದು ಹೊಸ ರೂಲ್ ಸ್ಟಾರ್ಟ್ ಮಾಡಿದ್ದೀನಿ. ಪ್ರತಿ ಅರ್ಧ ಗಂಟೆಗೆ ಒಂದ್ಸತಿ ನಾನು ಫೋನ್ ನೋಡ್ತೀನಿ. ಇಟ್ ಹಸ್ ಹೆಲ್ಪ್ ಮೀ ಸ್ವಲ್ಪ ಫೋಕಸ್ ಮಾಡ್ತೀನಿ. ಐ ನೋ ಲಾಟ್ ಆಫ್ ಮೈ ಫ್ರೆಂಡ್ಸ್ ಇದೇ ಥರ ಡಿಜಿಟಲ್ ಡಿಟಾಕ್ಸ್, ಒಂಥರ ಒಂದು ಕ್ಲೆನ್ಸಿಂಗ್. ನಾನು ಹೋಗೋದೇ ಇಲ್ಲ, ಟ್ವಿಟ್ಟರ್ ಹೋಗೋದೇ ನಿಲ್ಸ್ಬಿಟ್ಟಿದ್ರೆ. ಟ್ವಿಟ್ಟರ್ ಹೋದ್ರೇ ಒಂದು ಬೇರೆ, ಬಿಕಾಸ್ ಯು ವಿಲ್ ರೇಗೋಗುತ್ತೆ ನಿನಗೆ. ಏನೊಂದು ಓದಿದ ತಕ್ಷಣ ರೇಗುತ್ತೆ. ಯು ಕಾಂಟ್ ಕಂಟ್ರೋಲ್ ಯುವರ್ ಇಮೋಷನ್ಸ್. ಏನಕ್ಕಪ್ಪ, ವೈ ಡು ಹ್ಯಾವ್ ಟು ಹ್ಯಾವ್ ಸಚ್ ಆಸಿಲೇಟಿಂಗ್ ಇಮೋಷನ್ಸ್ ಇನ್ ಸಚ್ ಅ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್? ಬಿಟ್ಬಿಡು, ಆರಾಮಾಗಿ ನಿಮ್ಮದಿಯಾಗಿರು. ಎಲ್ಲ ಮಾಡಿದ್ಮೇಲೂ ಕೊನೆಗೆ ಏನು ಸಿಗುತ್ತೆ? ಅದೇನೋ ಇರಿಟೇಷನ್ ಆಗ್ತಿರತ್ತಲ್ಲಿ. ಏನು ಮಾಡಿದೆ, ಹೌ ಡಿಡ್ ಐ ಸ್ಪೆಂಡ್ ಮೈ 4 hours ಅನ್ಸುತ್ತೆ. ಐ ಮೀನ್ ದೀಸ್ ಆರ್ ಆಲ್ ರಿಫ್ಲೆಕ್ಷನ್ಸ್ ಅಂತ ಅನ್ಸುತ್ತೆ. ಸೊ ಇಷ್ಟೆಲ್ಲ ಮಾತಾಡ್ತಾ ಈಗ ಬ್ರಿಂಗಿಂಗ್ ದ ಡಿಸ್ಕಷನ್ ಟುವರ್ಡ್ಸ್ ಆ್ಯಡ್ ಏಜೆನ್ಸಿ ಟುಡೇ. ಸಿನ್ಸ್ ಯು ಆರ್ ಅ ಸೀನಿಯರ್ ಇನ್ ದ ಏಜೆನ್ಸಿ ಸ್ಪೇಸ್, ಹೊಸಬ್ರಿಗೆ ಇವತ್ತು ಏಜೆನ್ಸಿನಲ್ಲಿ ಕೆಲಸ ಮಾಡಬೇಕು ಎಷ್ಟೊಂದಿದೆ. ಈಗ ಗ್ರೂಪ್ ಎಮ್ ಇದೆ,
ಮುದ್ರಾ ಕಮ್ಯುನಿಕೇಷನ್ಸ್ ಇದೆ, ಒಗಿಲ್ವಿ ಇದೆ, ಮೆನಿ ಬಿಗ್ ನೇಮ್ಸ್ ಅಲ್ಲ. ಇವತ್ತು ವಾಟ್ ಇಸ್ ದ ಫ್ಯೂಚರ್ ಆಫ್ ಆ್ಯಡ್ ಏಜೆನ್ಸಿ ನಿಮ್ಗೆ ಸೊ ಅನ್ಸೋದು? ಇವಾಗ ಅದೇ ಜಸ್ಟ್ ಲೈಕ್ ಹೌ ದೇವರ್ ಬಿಗ್ ಸ್ಟಾರ್ಸ್ ನೆಟ್ವರ್ಕ್ ಏಜೆನ್ಸಿ ಇದೆಯಲ್ಲ, ಇವಾಗ ದೇರ್ ಆರ್ ಲಾಟ್ಸ್ ಆಫ್ ಸ್ಮಾಲ್ ಏಜೆನ್ಸಿ ದಟ್ ಹವ್ ಓಪನ್. ಇವಾಗ ನಮ್ಮದೇ ಒಂದದು ಸ್ಕ್ರಿಪ್ಟ್ ರೂಮ್ ಅಂತ. ಆಫ್ಟರ್ ಐ ಲೆಫ್ಟ್ ಲಿಂಟಾಸ್ ಇನ್ 2018 ಐ ಸ್ಟಾರ್ಟೆಡ್ ದಿಸ್ ಪ್ಲೇಸ್ ಕಾಲ್ಡ್ ಸ್ಕ್ರಿಪ್ಟ್ ರೂಮ್. ಇಟ್ಸ್ ಅ ವೆರಿ ಸ್ಮಾಲ್ ಪ್ಲೇಸ್, 8 ಜನ 10 ಜನ. ಇದೇನಿದು? ಏನ್ ಮಾಡತ್ತೆ ಇದು ಸ್ಕ್ರಿಪ್ಟ್ ರೂಮ್? ಇಟ್ಸ್ ಅನ್ ಆ್ಯಡ್ ಏಜೆನ್ಸಿ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್. ಬಟ್ ಇವಾಗ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿನಲ್ಲಿ ಮಲ್ಟಿಪಲ್ ಸರ್ವಿಸಸ್ ಇರುತ್ತೆ. ಪ್ಲ್ಯಾನಿಂಗ್ ಇರುತ್ತೆ, ಇದಿರುತ್ತೆ, ರಿಸರ್ಚ್ ಇರುತ್ತೆ, ಪ್ರಿಂಟ್ ಇರುತ್ತೆ, ಅಥವಾ ಔಟ್ಡೋರ್ ಇರುತ್ತೆ. ನಾವೇನಂದರೆ ವಿ ಸೆಡ್ ಲೆಟ್ ಅಸ್ ಓನ್ಲಿ ಕೀಪ್ ಇಟ್ ಕಾನ್ಸಂಟ್ರೇಟ್ ಫಾರ್ ರೈಟಿಂಗ್. ವಾಟ್ ಎವರ್ ಈಸ್ ದ ಮೆರಿಟ್ ಆಫ್ ರೈಟಿಂಗ್, ವಿಲ್ ಗೋ ಟು ದಟ್ ಬಿಸ್ನೆಸ್. ರೈಟಿಂಗ್ ಫಾರ್ ರೈಟಿಂಗ್ ಫಾರ್ ಆ್ಯಡ್ಸ್ ಆಗಿರ್ಬೋದು, ರೈಟಿಂಗ್ ಫಾರ್ ದ ಸ್ಕ್ರೀನ್, ಮೂವಿಗೂ ಇರ್ಬೋದು, ಶಾರ್ಟ್ ಫಿಲಿಮ್ಸ್ ಇರ್ಬೋದು, ಸ್ಕ್ರೀನ್ ಪ್ಲೇ ಇರ್ಬೋದು. ಬಟ್ ಸಿನ್ಸ್ ವಿ ಆರ್ ಆಲ್ ಎಕ್ಸ್ಪೀರಿಯನ್ಸ್ ಇನ್ ಅಡ್ವರ್ಟೈಸಿಂಗ್, ಮೋಸ್ಟ್ಲಿ ಬರೆಯೋದು ಅಡ್ವರ್ಟೈಸಿಂಗ್ ಆ್ಯಡ್ ವರ್ಕ್ ಓನ್ಲಿ. ಬಟ್ ಇಟ್ ಈಸ್ ಓನ್ಲಿ ಫಾರ್ ರೈಟಿಂಗ್ ಫಾರ್ ದ ಟೆಲಿವಿಷನ್ ಕಮರ್ಷಿಯಲ್ ಆರ್ ಡಿಜಿಟಲ್ ಕಮರ್ಷಿಯಲ್. ಇಟ್ಸ್ ಇಸ್ ಫಾರ್ ದ ಆಡಿಯೋ ವಿಡಿಯೋ ಫಾರ್ಮ್ಯಾಟ್. ಸೊ ಪ್ರಿಂಟ್ ಮಾಡಲ್ಲ, ಹೋರ್ಡಿಂಗ್ ಮಾಡಲ್ಲ, ಯಾಕಂದರೆ ಅದಕ್ಕೆ ಬೇಕಾಗಿರೋ ಬೇರೆ ಸ್ಕಿಲ್ ಸೆಟ್ ಆಗುತ್ತೆ. ಸೊ ಅವ್ರನ್ನೆಲ್ಲ ಕರ್ಕೊಂಡು ಹೋದ್ರೆ ತಿರ್ಗಾ ರೆಗ್ಯುಲರ್ ಟ್ರೆಡಿಷನಲ್ ಏಜೆನ್ಸಿ ಥರ ಆಗುತ್ತೆ, ದೊಡ್ಡ ನೆಟ್ವರ್ಕ್ ಅದು. ಸೊ ಇದು ಚಿಕ್ಕದಾಗಿಡೋಣ, ಮೋರ್ ಕಾನ್ಸಂಟ್ರೇಟೆಡ್ ಎಫರ್ಟ್ ಆನ್ ಒನ್ ಬ್ರ್ಯಾಂಡ್ ಆ್ಯಂಡ್ ಮೋರ್ ಫೋಕಸ್ಡ್ ಆನ್ ಸ್ಕ್ರಿಪ್ಟ್ ರೈಟಿಂಗ್. ಸೊ ವಿ ಕ್ಯಾನ್ ಬಿ ಮೋರ್ ಸ್ಪೆಷಲೈಸ್ ಇನ್ ದಟ್ ಸರ್ವಿಸಸ್ ಅಂತ. ವರ್ಕಿಂಗ್? ಎಸ್, ಇಟ್ಸ್ ವರ್ಕಿಂಗ್ ವೆರಿ ವೆಲ್. ಸೊ ಇದು ಅದು ತೆಗೆದಿದ್ದಾದಮೇಲೆ ವಿ ಡಿಡ್ ಓಯೋ, ದೆನ್ ವಿ ಡಿಡ್ ಫೋನ್ಪೇಗೆ ಎಷ್ಟೊಂದು ಕ್ಯಾಂಪೇನ್ಸ್ ಮಾಡಿದ್ದೀವಿ ಅವ್ರಿಗೆ. ದೆನ್ ನೈಕಾಗಿ ಮಾಡಿದ್ವಿ, ಆಮೇಲೆ ಬಂಬಲ್ಗೆ ಮಾಡಿದ್ವಿ, ಚುಂಬಕ್, ದೆನ್ ಸೋ ಮೆನಿ. ಆ್ಯಂಡ್ ಗೇಮ್ಸ್ ಲೆವೆಲ್ ಅಂತ ಒಂದು ಗೇಮಿಂಗ್ ಪ್ಲ್ಯಾಟ್ಫಾರ್ಮ್ ಇದೆ ಅವ್ರಿಗೆ. ಸೊ ಯಾ, ಇಟ್ ಈಸ್ ರನ್ನಿಂಗ್ ವೆಲ್ ಆ್ಯಂಡ್ ವಿ ಡೂ ಇಟ್ ಲೈಕ್ ಪ್ರಾಜೆಕ್ಟ್ ಟು ಪ್ರಾಜೆಕ್ಟ್. ಓಹೋ, ಇವೆಲ್ಲ ಅಕೌಂಟ್ಸು ನೀವೇ ಡೈರೆಕ್ಟ್ ಏಜೆನ್ಸಿನ ಅಥವಾ ನಿಮ್ಮ ಮಧ್ಯ ಮೇಲೆ ಯಾವುದೊಂದು ಏಜೆನ್ಸಿದು ಊರಿನ? ಇಲ್ಲ, ನಾವೇ ಡೈರೆಕ್ಟ್ಲಿ. ಸೊ ಇವಾಗ ಹೆಂಗಂದರೆ, ಇವಾಗ ಅದೇ ಮುಂಚೆ ಹೆಂಗಿತ್ತು ಅಂದರೆ there used to be long term relations between even now it is there, traditional agencies and a brand. But now because of this new age world, there are lot of projects. So brands have started giving projects. ಮುಂಚೆ ಏನಂತ ರಿಟೇನರ್ ಅಂತ ಅಂತಿತ್ತು. ರಿಟೇನರ್ ಅಂದರೆ ಒಂದು ವರ್ಷಕ್ಕೆ ಏನೇನು ಬರುತ್ತೋ ನಮ್ದು ಏನೇನು ಎಲ್ಲ ರಿಕ್ವೈರ್ಮೆಂಟ್ ನೀವು ಮಾಡ್ತಾರೆ ಅಂತ. ಇವಾಗ ಏನಂದರೆ, ಇವಾಗ ಒಂದೊಂದು ಪ್ರತಿದಕ್ಕೂ ಪ್ರಾಜೆಕ್ಟ್ ಥರ ಮಾಡಿಬಿಡ್ತಾರೆ. ಇವಾಗ ಒಂದು ಪ್ರಾಜೆಕ್ಟ್, ದಿಸ್ ಇಸ್ ತಮಿಳ್ನಾಡು ಪ್ರಾಜೆಕ್ಟ್ ಅಂತ ಇರ್ಬೋದು. This is one specific ad that we want for Tamil Nadu. So they are, and this advertising agency is called pitch. So they call in for a pitch. ಅಂದರೆ ಎವ್ರಿಬಡಿ ಕಮ್ ಪ್ರೆಸೆಂಟ್, ಅವರು ಬ್ರೀಫ್ ಕೊಡ್ತಾರೆ, ಪ್ರೆಸೆಂಟ್ ಮಾಡ್ತಾರೆ ಎಲ್ಲರೂ. ಅವರು ಯಾರ್ದು ಐಡಿಯಾ ಇಷ್ಟ ಆಯಿತು ಅವರಿಗೆ, ದೇ ವಿನ್ ದ ಪಿಚ್ ಅಂತ. ಸೊ ಬಿಸ್ನೆಸ್ ಅವರು ಕೊಡ್ತಾರೆ. ಅದರ ಆದಮೇಲೆ ದೆನ್ ಯು ಗೆಟ್ ಯುವರ್ ಡೈರೆಕ್ಟರ್ ಆ್ಯಂಡ್ ಇದು ರೇಡಿಯೋದಲ್ಲೂ ನಡೆಯುತ್ತೆ. ಇವಾಗ ನನ್ನ ಹತ್ರ ಒಂದು 10 ಪೀಸ್ ಕೇಕ್ ಇದೆ ಅಂದರೆ, ಅಥವಾ 2 ಪೀಸ್ ಇದೆ ನನ್ನ ಕೇಕು, 5 ಜನ ಬಂದಿದ್ದಾರೆ ಅದನ್ನ ತಿನ್ನೋಕ್ಕೆ ಅಂದರೆ, ಯಾರ್ದು ನನಗೆ ತುಂಬ ಚೆನ್ನಾಗಿರುತ್ತೋ ಅಷ್ಟಕ್ಕೆ ನಾನು ದುಡ್ಡು ಕೊಡ್ತೀನಿ, ಅವರು ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಗುಡ್. ಆಲ್ಸೋ ಇದೆಷ್ಟು ಇವಾಗಷ್ಟೇ ನಾವು ಮಾತಾಡ್ತಾ ಇದ್ವಿ ಅಬೌಟ್ ಅಟೆನ್ಷನ್ ಸ್ಪ್ಯಾನು, ಲಾಯಲ್ಟೀಸು ಎಷ್ಟು ಕಮ್ಮಿ ಆಗಿದೆ ಅನ್ನೋದಕ್ಕೆ. 13 ವರ್ಷದ ಹಿಂದೆ ಒಂದು ಕ್ಲೈಂಟು ಒಬ್ಬ ಆ್ಯಡ್ ಏಜೆನ್ಸಿನ 7.2 ಇಯರ್ಸ್ವರೆಗೂ ಇಟ್ಕೊಳ್ತಾ ಇದ್ದಂತೆ. ಹೌದು. ಅದೇ 1997 ಬರೋ ಹೊತ್ತಿಗೆ, ಐ ಮೀನ್ ಇಲ್ಲಿ 2000 ಅನ್ಕೊಳ್ಳೋಣ, 5.25 ವರ್ಷ ಆಯ್ತಂತೆ. ಆ್ಯಂಡ್ ಟುಡೇ ಒಬ್ಬ ಕ್ಲೈಂಟ್ನ, ಒಬ್ಬ ಏಜೆನ್ಸಿ ಅಥವಾ ಏಜೆನ್ಸಿನ ಮೇಂಟೈನ್ ಮಾಡೋದು 3 ವರ್ಷ ಅಂತ. ಅದು ಮೇ ಬಿ ಬಿಗ್ ಏಜೆನ್ಸಿಗೆ ಇರಬೇಕು. ನೋಡಿ ಇದೆಲ್ಲಿಗೆ ಬರ್ತಾ ಇದೆ ಅಂತ. ಮತ್ತೆ ವೇರ್ ಇಸ್ ದ ಪ್ಲೇಸ್ ಫಾರ್ ಲಾಯಲ್ಟಿ ಇಲ್ಲಿ ಹಂಗಿದ್ರೆ? ದಟ್ ಇವಾಗ ನೀವು ಹೊಸ ಜನ್ರೇಷನ್ ನೋಡಿದ್ರೆ, ನಾವು ವಿ ಗೋ ಆ್ಯಂಡ್ ಜಾಯಿನ್ ಸಮ್ ಪ್ಲೇಸ್, ಮಿನಿಮಮ್ 10 ವರ್ಷ 11 ವರ್ಷ ಅಲ್ಲಿ ವಿ ಆರ್ ನಾಟ್ ಇವನ್ ಥಿಂಕ್ ಆಫ್ ಲೀವಿಂಗ್. ಅಟ್ಲೀಸ್ಟ್ ಒಂದು 5 ವರ್ಷ ಮಿನಿಮಮ್ ಇದ್ದೇ ಇರುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಒಂದು 3-4 ಜಾಗನ ಸ್ವಿಚ್ ಮಾಡಿದ್ರೆ ರೆಸ್ಯೂಮೆ ಹಾಳಾಗೋಗುತ್ತೆ ಅಂದ್ಬಿಟ್ಟು ಜಂಪಿಂಗ್ ಜಾಗ. ಇದನ್ನು ಹೊಸ ಜಾಗಕ್ಕೆ ಹೋದರೆ ಅವ್ನು ಫಸ್ಟ್ ಇದೇನು ಕೊಳ್ತಾನಪ್ಪ, ಓಕೆ ವಿ ವೆರಿ ಗುಡ್, ಬಟ್ ಐ ಡೋಂಟ್ ನೋ ಇಫ್ ವಿಲ್ ಗುಡ್ ಸ್ಟೇ, ಸ್ಟಿಕ್ ಆನ್ ಮಾಡ್ತೀವಿ ಬಿಕಾಸ್ ನೀನು ಸುಮ್ಮನೆ ಜಂಪ್ ಮಾಡ್ತಾ ಇದೆ. ಇವಾಗಿನ ಜನ್ರೇಷನ್ ಹೆಂಗಂದರೆ, 2 ವರ್ಷದಲ್ಲಿ ಆಲ್ರೆಡಿ ಎಸ್ ಚೇಂಜ್ 5 jobs. ದೇವ್ರೆ. ಆ್ಯಂಡ್ even the person who is hiring is also changed jobs 5 times. So nobody is sticking. So even in ಇವಾಗ ಒಂದು ಬ್ರ್ಯಾಂಡ್ ಆಗಿರಲಿ, ಕಂಪನಿ ಆಗಿರಲಿ, ಏನಾಗಿರಲಿ, ಇಟ್ಸ್ ಆಲ್ ಮೇಡ್ ಔಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಓನ್ಲಿ, ಇಂಡಿವಿಜುವಲ್ಸ್. ಸೊ ಇವಾಗ ಒಂದು ಮಾರ್ಕೆಟಿಂಗ್ ಮ್ಯಾನೇಜರ್ ಒಂದು ಜಾಗದಲ್ಲಿ 20 ವರ್ಷ ಇರ್ತಾ,
ಇವಾಗ ಅವನೇ ಒಂದು ವರ್ಷ ಇರ್ತಾನೆ, ಅವ್ನಿಗೇನು ಇಂಟ್ರೆಸ್ಟ್ ಇದರಲ್ಲಿ, ಏನು ಲಾಂಗ್ ಟರ್ಮ್ ಹಂಗೆಲ್ಲ. ಎವ್ರಿಬಡಿ ಈಸ್ ಲುಕಿಂಗ್ ಶಾರ್ಟ್ ಟರ್ಮ್. ಸೊ ಅದು ಹಂಗೆ ಆ ಲಾಯಲ್ಟಿನೂ ಹೋಗ್ಬಿಟ್ಟಿದೆ. ದೇ ಆರ್ ನಾಟ್ ಲಾಯಲ್ ಟು ದ ಕಂಪನಿ, ದೇ ಆರ್ ನಾಟ್ ಲಾಯಲ್ ಟು ದನ್ ಏಜೆನ್ಸಿ ಇಸ್ ನಾಟ್ ಲಾಯಲ್ ಟು ದೆಮ್. ಎಲ್ಲ ಆ ಟೈಮ್ಗೆ ಇಟ್ ಇಸ್ ಬಿಕಮ್ ಎವ್ರಿಥಿಂಗ್ ಇಸ್ ಶಾರ್ಟ್ ಟರ್ಮ್, ಎವ್ರಿಥಿಂಗ್ ಇಸ್ ಆ್ಯಂಡ್ ಇವನ್ ದ ಯಂಗರ್ ಜನ್ರೇಷನ್ ಇವಾಗ ಬಂದರೆ ದೇ ಹ್ಯಾವ್ ಸೋ ಮೆನಿ ಡ್ರೀಮ್ಸ್ ಟು ಫುಲ್ಫಿಲ್. ಇಟ್ಸ್ ನಾಟ್ ಲೈಕ್ ನಾನು ಅಡ್ವರ್ಟೈಸಿಂಗ್ ಏಜೆನ್ಸಿಲಿ ಸೇರಿಬಿಟ್ಟು ನಾನು ಕಾಪಿ ರೈಟರ್ ಆಗಿ, ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಅಡ್ವರ್ಟೈಸಿಂಗ್ನಲ್ಲೇ ಇರ್ತೀನಿ ಅಂತಲ್ಲ. ನನಗೆ ಅಡ್ವರ್ಟೈಸಿಂಗು ಇಷ್ಟ, ಮಾಡ್ತೀನಿ. ಬೋರ್ ಆಗಿದ ತಕ್ಷಣ ನಾನು ಮ್ಯೂಸಿಕ್ ಹೋಗ್ಬಿಡ್ತೀನಿ. ಅದು ಬೋರ್ ಆದರೆ ನಾನು ಬೇರೆ ಏನೋ ಮಾಡ್ತೀನಿ, ಬಿಕಾಸ್ ಐ ವಾಂಟ್ ಟು ಫುಲ್ಫಿಲ್ ಆಲ್ ಮೈ ಡ್ರೀಮ್ಸ್. ಐ ಆಮ್ ಲಿವಿಂಗ್ ಫಾರ್ ದ ಪ್ರೆಸೆಂಟ್. ನಾಳೆ ಮೂಡ್ ಹೋಯ್ತು. ತುಂಬ ರಿಸ್ಕ್ ಟೇಕರ್ಸ್ ಜಾಸ್ತಿ ಅಂತೀರಾ? ತುಂಬ. ಆ್ಯಂಡ್ ಆಲ್ಸೋ ಇವಾಗ ಹೈಬ್ರಿಡ್ ಮಾಡೆಲ್ಗಳಿದೆ. ಆ್ಯಂಡ್ ಮನೆಯಿಂದ ಸೊ ಕೆಲಸ ಮಾಡ್ತಾರೆ. ಐ ಥಿಂಕ್ ಪೀಪಲ್ ಆರ್ ನಾಟ್ ನೆಗೋಷಿಯೇಟಿಂಗ್ ಫಾರ್ ಮನಿ ಎನಿಮೋರ್, ದೇ ನೆಗೋಷಿಯೇಟಿಂಗ್ ಫಾರ್ ಫ್ರೀಡಮ್. ಕ್ರೇಜಿ. ನನಗೆ ಏನು, ಐ ಆಮ್ ಕಮಿಂಗ್ ಹಿಯರ್ ಟು ಫುಲ್ಫಿಲ್ ಮೈ ಡಿಸೈರ್ಸ್ ಆಲ್ಸೋ. ಐ ವಿಲ್ ವರ್ಕ್ ಫಾರ್ ಯರ್ ಕಂಪನಿ, ಬಟ್ ಇಟ್ ಶುಡ್ ಸ್ಯಾಟಿಸ್ಫೈ ಮೈ ನೀಡ್ಸ್. ಬಿಫೋರ್ ಐ ವಾಸ್ ಕಮಿಂಗ್ ಟು ಲರ್ನ್ ಆ್ಯಂಡ್ ಅದೆಲ್ಲ ಏನಿಲ್ಲ. ಅಫ್ಕೋರ್ಸ್ ಐ ವಿಲ್ ಲರ್ನ್, ಬಟ್ ಐ ವಿಲ್ ಆಲ್ವೇಸ್ ಬಿ, ಇಟ್ ವಿಲ್ ಬಿ ಇನ್ ಮೈ ಮೈಂಡ್, ಈಸ್ ಮೈ ಡಿಸೈರ್ ಗೆಟಿಂಗ್ ಫುಲ್ಫಿಲ್ಡ್, ಈಸ್ ಮೈ ಬಿಕಾಸ್ ಅಡ್ವರ್ಟೈಸಿಂಗ್ ಹೆಂಗಂದರೆ ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಅಬೌಟ್ ಸೆಲ್ಫ್ ಎಕ್ಸ್ಪ್ರೆಷನ್. ಬಿಕಾಸ್ ಯು ಆರ್ ಡೂಯಿಂಗ್, ನಿಮಗೆ ಕಾಮಿಡಿ ಇಷ್ಟ ಆಗಿರ್ಬೋದು, ಬಟ್ ನಿಮ್ಮ ಕೊಟ್ಟಿರೋ ಅಕೌಂಟ್ ಬೇರೆ ಏನೋ ಇರ್ಬೋದು, ಕೋಲ್ಗೇಟ್ ಇರ್ಬೋದು, ಅದು ವೆರಿ ಫಂಕ್ಷನಲ್ ಆಗಿರ್ಬೋದು. ಹಾಂ, ಸೊ ಹಾಂ. ಬಟ್ ನಮ್ಗೆ ಏನಂದರೆ ಇಟ್ ವಾಸ್ ಲೈಕ್ ವಿ ಆರ್ ಲರ್ನಿಂಗ್ ಆನ್ ದ ಜಾಬ್ ಆ್ಯಂಡ್ ವಿರ್ ಗೋಯಿಂಗ್. ಇವಾಗ ಹಂಗಲ್ಲ, ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಒಂದು 2 ಸಲ ಮಾಡ್ತಾರೆ, 3 ಸಲ ಬೋರ್ ಹೊಡೆದೋಯ್ತು ನಾನು ಹೋಗ್ತಾ ಇರ್ತಾನೆ ಅವನು. ಸೊ ರಾಮ್ ಸ್ಯಾಮ್ ಕೊಲ್ಯಾಬ್ರೇಷನ್ಸ್ ಅಂತ ಬಂದಾಗ ಎಷ್ಟೆಲ್ಲ ಬ್ರ್ಯಾಂಡು, ಪೇಪರ್ ಬೋಟ್, ಕಾಯಿನ್ ಸ್ವಿಚ್, ಫೋನ್ಪೇ, ನೆಟ್ಫ್ಲಿಕ್ಸ್, ತಾನಿಷ್ಕ್, ಓಯೋ, ಈಗ ಇತ್ತೀಚಿಂದು ಅಂತ. ಅಲ್ಲಿಂದ ಈಗ ನಿಮ್ಮ ಬ್ರಿಡ್ಜ್ ರೈಟ್ ನೌ ಇಸ್ ಇರುವೆ. ನಮ್ಮ ಕನ್ನಡದಲ್ಲಿ ಒಂದು ಮಾತಿರೋಂಗೆ ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ. ಲಿಟ್ರಲಿ ನಿಮ್ಮ ಕೇಸಲ್ಲಿ ಇವಾಗ ಇರುವೆ ಅನ್ನೋದು ನಿಮ್ಮ ಶಾರ್ಟ್ ಫಿಲ್ಮ್ ಅಲ್ವಾ? ಸೊ ಈ ಜರ್ನಿ ಶುರು ಆಯ್ತಲ್ಲ, ಎಲ್ಲದಕ್ಕೂ ಒಂದು ಟ್ರಿಗರ್ ತುಂಬ ಇಂಪಾರ್ಟೆಂಟು. ಇಟ್ ಬೇಸಿಕ್ಲಿ ಸೇಸ್ ಇಫ್ ಯು ವಾಂಟ್ ಟು ಲಿವ್ ಅ ಹ್ಯಾಪಿ ಲೈಫ್, tied to a goal, not to people or things anta. Okay, nice. Especially for creative people, correct, goals are the bigger wins anta. Yes. If you want to be happy, tie your dreams to goals and not to people or things anta. ಸೊ ಇದು ನಿಮ್ಮ ಕೇಸಲ್ಲಿ ನೋಡಿದ್ರೆ ಸ್ಟಾರ್ಟಿಂಗಲ್ಲೆಲ್ಲ ಮೇ ಬಿ ಸರ್ವೈವಲ್ಗೆ ಐ ಡೋಂಟ್ ನೋ, ಅಥವಾ ಕಲೀಲಿಕ್ಕೆ ಅಂತ ಏಜೆನ್ಸಿ ಎಂಟ್ರಾಗಿ ಇವತ್ತು ಶಾರ್ಟ್ ಫಿಲ್ಮ್ ಕಡೆಗೆ ತಿರ್ಕೊಂಡಿದ್ದೀರಾ. ಗಾಡಿ ಯಾವ ಕಡೆ ಓಡ್ತಾ ಇದೆ? ನಾನು ಐ ಡಿಂಟ್ ಜಾಯಿನ್ ಅಡ್ವರ್ಟೈಸಿಂಗ್ ಬೈ ಆಕ್ಸಿಡೆಂಟ್. ಸೊ ನಾನು ಪ್ಲ್ಯಾನ್ ಮಾಡಿದ್ದೀರಾ? ನಾನು ಕ್ರೈಸ್ಟ್ ಕಾಲೇಜ್ ಇದ್ದೆ. ಕ್ರೈಸ್ಟ್ ಕಾಲೇಜಲ್ಲಿ ಅವಾಗ ಮ್ಯಾಡ್ ಆ್ಯಡ್ಸ್ ಅಂತ ಒಂದು ಇತ್ತು. ಇಟ್ ವಾಸ್ ಅ ಕಾಂಪಿಟೇಷನ್, ಸ್ಪೂಫ್ ಆ್ಯಡ್ಸ್, ಒಂದು ಸ್ಕಿಟ್ ಥರ. ಸೊ ಅದು, ಆ್ಯಂಡ್ ಐ ವಾಸ್ ನಾಟ್ ವೆರಿ ಗ್ರೇಟ್ ಎಟ್ ಸ್ಟಡೀಸ್. ಸೊ ನಾನು ಮ್ಯಾಡ್ ಆ್ಯಡ್ಸ್ ಮಾಡ್ತಾಯಿದ್ದೆ. ಸೊ ಐ ನೋ ವೆರಿ ಗುಡ್ ಎಟ್ ಮ್ಯಾಡ್ ಆ್ಯಡ್ಸ್. ಮ್ಯಾಡ್ ಆ್ಯಡ್ಸಲ್ಲಿ ಒಂದು ಇಂಪಾರ್ಟೆಂಟ್ ಏನಂದರೆ, ಆ್ಯಡ್ನ ಸ್ಪೂಫ್ ಮಾಡಬೇಕಂದ್ರೆ ಆ್ಯಡ್ಸ್ ನೋಡಬೇಕು. ಸೊ ನಾನು ಎಲ್ಲ ಆ್ಯಡ್ಸು ನೋಡ್ತಾಯಿದ್ದೆ. ಆ್ಯಡ್ಸ್ ಇಟ್ ವಾಸ್ ಅ ಪಾರ್ಟ್ ಆಫ್ ಫಾರ್ ಮೀ ಟು ಆಲ್ಸೋ ಬಿಕೇಮ್ ಲೈಕ್ ಮೈ need, a necessity for me. So, and I got hooked into it. So, naturally, I just knew all ads. So, and ಆಯ್ತಪ್ಪ, ಸ್ಟಡೀಸ್ನಲ್ಲಿ ಚೆನ್ನಾಗಿಲ್ಲ, ಏನು ಮಾಡೋದು, ಸರಿ ಇದೊಂದು ನಾಲೆಜ್ ಇದೆ, ಆ್ಯಡ್ಸ್. ಸೊ ಅಡ್ವರ್ಟೈಸಿಂಗ್ ಏಜೆನ್ಸಿ ಅಂತ ಇತ್ತು ಏನೋ, ಅದು ತಾನೇ ವೆಂಟ್ ಆ್ಯಂಡ್ ಜಾಯ್ನ್ ಆನ್ ಆ್ಯಡ್ ಏಜೆನ್ಸಿ. ಸೊ ಹಂಗೆ ಅದು ಸ್ಟಾರ್ಟ್ ಆಗಿದ್ದು. ಅದರಾದಮೇಲೆ ಐ ವಾಸ್ ಆಲ್ವೇಸ್ ಕ್ರೇಜಿ ಅಬೌಟ್ ಫಿಲ್ಮ್ಗಳಂದರೆ ತುಂಬಾ ಇಷ್ಟ ನನಗೆ. ಸೊ ಇದು ಅಡ್ವರ್ಟೈಸಿಂಗ್ ಏಜೆನ್ಸಿ ಸೇರುವಾಗ, ಆ್ಯಂಡ್ ಐ ಗಾನ್ ದಟ್ ಜರ್ನಿ. ಬಟ್ ಎಸ್, ದೇರ್ ಇಸ್ ಅ ಪಾರ್ಟ್ ಆಫ್ ಫಿಲ್ಮ್ ಮೇಕಿಂಗ್ ಇನ್ ಅಡ್ವರ್ಟೈಸಿಂಗ್ ಅಂತ. ಇಟ್ ವಾಸ್ ಫುಲ್ಫಿಲಿಂಗ್. ಬಟ್ ಅದು ಸ್ಲೋಲಿ ನನಗೂ ಒಂದು ಕತೆ ಬರೀಬೇಕಪ್ಪ, ನನಗೂ ಒಂದು ಐ ವಾಂಟ್ ಟು ಮೇಕ್ ಅ ಫಿಲ್ಮ್ ಅಂತ ದಟ್ ಡಿಸೈರ್ ಆ್ಯಸ್ ಅ ರೈಟರ್ ಎಲ್ಲರಿಗೂ ಇದ್ದೇ ಇರುತ್ತೆ ಅದು. ಅಡ್ವರ್ಟೈಸಿಂಗ್ ರೈಟರ್ ಆಗಲಿ ಏನಾಗಿರ, ಬಟ್ ಅದು ಒಂದು ಲಾಂಗ್ ಫಾರ್ಮ್ಯಾಟ್ ಮಾಡಬೇಕು ಅಂತ. ಸೊ ಸರಿ, ಅಡ್ವರ್ಟೈಸಿಂಗ್ ಮಾಡ್ತಾ ಫಸ್ಟು ಮಾಡಬೇಕು, ಎಲ್ಲರಿಗೂ ಮಾಡಬೇಕು ಫಿಲ್ಮ್ ಮಾಡೋಕ್ಕೆ ಕತೆ ಬರೀಬೇಕಲ್ಲ. ಸರಿ, ಕತೆ ಬರೆಯೋಣ ಅಂದ್ಬಿಟ್ಟು ಕೂತ್ಕೊಂಡು ಸೈಡಲ್ಲಿ ಕತೆ ಬರೆಯೋಕ್ಕೆ ಶುರು ಮಾಡಿದೆ 2008ಇಂದ. ಆ್ಯಂಡ್ ಆಲ್ಸೋ ಸಿ, ನಮ್ಮ ಸೂಪರ್ ಬಾಸ್ ಬಾಲ್ಕಿ ಆಗಿದ್ದರು, ವಿಚ್ ಹಿ ವಾಸ್ ರನ್ನಿಂಗ್ ಬೋತ್. ಈ ಎಡ್ ಮೇಡ್ ಚೀನಿ ಕಮ್ ಇನ್ ಈಸ್ ಡೂಯಿಂಗ್ ಪಾ ಅಡ್ವರ್ಟೈಸಿಂಗ್ ಮಾಡ್ತಾಯಿದ್ದಾರೆ. ಅವ್ರು ಮಾಡ್ಬೋದು, ನಾವೇನು ಮಾಡೋಕ್ಕಾಗಲ್ಲ ಅಂತ ಒಂದೇನೋ ಒಂದು ಇನ್ಸ್ಪಿರೇಷನ್ ಇತ್ತು. ಸೊ ಫಸ್ಟ್ ಏನು ಬರೀಬೇಕಪ್ಪ, ಕತೆ ಬರೀಬೇಕು ಅಂತ. ಸೊ ಕತೆ ಬರೆಯೋಕ್ಕೆ ಏನೋ ಟ್ರೈ ಮಾಡಿದೆ. ಆ್ಯಕ್ಚುಲಿ ಫಸ್ಟ್ ಒಂದು ಬೆಂಗಳೂರು ಅಂತಲೇ ಒಂದು ಕತೆ ಬರೆದಿದೆ. ಅದು ನೇಮ್ ಆಫ್ ದ ಫಿಲ್ಮ್ ವಾಸ್ ಬ್ಯಾಂಗ್ಳೂರ್. ಬಟ್ ಅವಾಗ ಏನು ಬರೀ ಸ್ಟೋರಿ ಬರೆಯೋದು, ಸ್ಕ್ರೀನ್ ಪ್ಲೇ ಏನು ಗೊತ್ತಿಲ್ಲ. ಸೊ ಅದನ್ನ ಅಲ್ಲಿ ಇಲ್ಲಿ ಹೋಗಿ ಹೇಳ್ತಾ ಇಟ್ ಡಿಂಟ್ ಟೇಕ್ ಆಫ್. ಪೀಪಲ್ ವೇರ್ ಇಂಟ್ರೆಸ್ಟೆಡ್ ಇನ್ ದ ಸ್ಟೋರಿ, ಬಟ್
if I have to really invest myself, it was a very long film, so I had not got the time to completely invest in it. ಸರಿ ಬಿಡು ಅಂತ ಹಂಗೆ ಸರಿ ಶಾರ್ಟ್ ಸ್ಟೋರೀಸ್ ಬರೆಯೋಣ ಅಂದ್ಬಿಟ್ಟು. ಸೊ ಐ ಸ್ಟಾರ್ಟೆಡ್ ರೈಟಿಂಗ್ ದಿಸ್ ಶಾರ್ಟ್ ಸ್ಟೋರೀಸ್ ಬಿಕಾಸ್ ಐ ವಾಸ್ ಆಲ್ಸೋ ಹ್ಯೂಜ್ ಫ್ಯಾನ್ ಆಫ್ ಮಾಲ್ಗುಡಿ ಡೇಸ್. ಸೊ ಇವಾಗ ಮಾಲ್ಗುಡಿ ದ ಬುಕ್ ಇಟ್ ವಾಸ್ ಆಲ್ಸೋ ಸ್ಕೂಲ್ ಸಿಲೆಬಸ್ನಲ್ಲಿತ್ತು, ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಆಲ್. ಸೊ ವೆನ್ ಐ ಯೂಸ್ ಟು ರೀಡ್ ದಟ್ ಐ ಯೂಸ್ ಟು ಲವ್ ದ ವೇ, ಚಿಕ್ಕ ಚಿಕ್ಕ ಡೀಟೇಲ್ಸ್ನಲ್ಲಿ ಅದರ ಮಜಾ ಅದು. ಐ ಸ್ಟಿಲ್ ರಿಮೆಂಬರ್ ಒನ್ ಥಿಂಗ್ ವೇರ್ ಸ್ವಾಮಿ ಈಸ್ ಕ್ಲೀನಿಂಗ್ ಇಸ್ ಡೆಸ್ಕ್ ಆ್ಯಂಡ್ ಅವಾಗ ಕಾಬ್ ವೆಬ್ಸ್ ಇರುತ್ತೆ. ಸೊ ಹಿ ಟೇಕ್ಸ್ ದ ಸ್ಪೈಡರ್ ಆ್ಯಂಡ್ ದೆನ್ ಈಸ್ ಅಬೌಟ್ ಟು, ಬಿಕಾಸ್ ಫಾದರ್ ಆಸ್ಕ್ ಹಿಮ್ ಟು ಕ್ಲೀನ್ ಇಸ್ ಡೆಸ್ಕ್. ಸೊ ಆ ಸ್ಪೈಡರ್ನ ಆಚೆ ಎಸೆಯೋಕೆ ಹೋಗ್ತಾನೆ ಆ್ಯಂಡ್ ದೆನ್ ಇಟ್ಸ್ ರಿಟರ್ನ್ ಸೇಯಿಂಗ್ ಬಟ್ ವಾಟ್ ಅ ಕ್ರಿಮಿನಲ್ ವೇಸ್ಟ್ ಆಫ್ ಅ ಸ್ಪೈಡರ್ ಟು ಥ್ರೋ ಇಟ್, ಬಿಕಾಸ್ ಅದು ಇಟ್ಕೊಂಡು ಮಜಾ ಮಾಡ್ಬೋದು ಅಂದರೆ ಅದು ತೊಗೊಂಡ್ಬಿಟ್ಟು ಡ್ರಾಯರ್ ಹಾಕ್ತಾನೆ. ಬಿಕಾಸ್ ಅವ್ನ ಅವ್ನು ಪೆಟ್ಟದು, ಅದನ್ನ ನೋಡ್ಬಿಟ್ಟು ಅದ್ರ ಜೊತೆ ಮಜಾ ಮಾಡ್ಬೋದು. ಸೊ ಈ ಚಿಕ್ಕ ಚಿಕ್ಕ ಡೀಟೇಲ್ಸ್ ದ ವೇ ಹಿ ಹ್ಯಾಸ್ ರಿಟರ್ನ್ ಆರ್ ಕೆ ನಾರಾಯಣ, ಐ ವಾಸ್ ಲೈಕ್ ಹೇ ಮ್ಯಾನ್ ಕರೆಕ್ಟ್, ಎಲ್ಲ ದೊಡ್ಡ ಕತೆ ಏನ್ಬೇಡ, ಡಿಸ್ಕ್ರೈಬ್ ಮಾಡೋದಿದೆಯಲ್ಲ ಆ ಚಿಕ್ಕ ಚಿಕ್ಕ ಡೀಟೇಲ್ಸ್ ಅದರಲ್ಲೂ ಮಜಾ ಬರುತ್ತೆ ಅಂತ. ಆ್ಯಂಡ್ ಐ ಸ್ಟಾರ್ಟೆಡ್ ದೆನ್ ವೆನ್ ಐ ಸಾ ದ ವೇ ಇಟ್ ಹಸ್ ಬಿನ್ ಅಡ್ಯಾಪ್ಟೆಡ್ ಬೈ ಶಂಕರ್ ನಾಗ್, ಏನೇನು ಇಮ್ಯಾಜಿನ್ ಮಾಡೋದು ಆ ಥರನೇ ಇತ್ತು. ಹೆಂಗಪ್ಪ, ಹೌ ಕ್ಯಾನ್ ಹಿ ಗಿವ್ ಅ, ಬಿಕಾಸ್ ವೆನ್ ಯು ರೀಡ್ ಅ ಬುಕ್ ಇಟ್ ಈಸ್ ಇನ್ಫೈನೈಟೆಡ್ ಇಮ್ಯಾಜಿನೇಷನ್. ನಿಮ್ಮ ತಲೆಯಲ್ಲಿ ಹೆಂಗೋ ಇದ್ದಿರ್ಬೋದು ಸ್ವಾಮಿ, ಅವ್ರ ತಂದೆ ಬೇರೆ ಥರ ಕಾಣ್ತಾ ಇರ್ಬೋದು, ಬಟ್ ವೆನ್ ಹಿ ಪುಟ್ ಅ ಆ್ಯಕ್ಚುಯಲ್ ಫೇಸ್ ಟು ಇಟ್ ಎವ್ರಿಬಡಿ ಕನ್ವಿನ್ಸ್ಡ್ ಯಾರ್ ಹಿಂಗೆ ಇರಬೇಕು ಅಂತ. ಆ್ಯಂಡ್ ಐ ಲವ್ ದ ವೇ ದಟ್ ಹಿ ಟ್ರಾನ್ಸ್ಲೇಟ್ ಆ ಸಿಂಪ್ಲಿಸಿಟಿ ದಟ್, ಸೊ ದಟ್ ಇನ್ಫ್ಲುಯೆನ್ಸ್ ಮಿ ಅ ಲಾಟ್. So, well, I love a lot kind of films. This is something which I thought that this is, since it has come from childhood, it is closest to my heart. And somewhere I had read ki, write what you know. ಸುಮ್ಮನೆ ಬೇರೆ ಏನೋ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ವಿದಿನ್ ಯು, ಇಟ್ ಹ್ಯಾಸ್ ಟು ಬಿ ಅನ್ ಎಕ್ಸ್ಟೆನ್ಷನ್, ಇಟ್ ಹ್ಯಾಸ್ ಟು ಬಿ ಯೋರ್ ವಾಯ್ಸ್. ಸೊ ದೆನ್ ಸರಿ ಇದು ಬರೀತಾ ಇರುವಾಗ ನನಗೆ ಗೊತ್ತಾಗ್ಬಿಡ್ತು, ಇದು ಇಟ್ ಈಸ್ ಕಮಿಂಗ್ ನ್ಯಾಚುರಲಿ ಫ್ರಮ್ ಮೀ ಅಂತ. ಸೊ ಐ ಸ್ಟಾರ್ಟೆಡ್ ರೈಟಿಂಗ್ ದಿಸ್ ಬಂಚ್ ಆಫ್ ಶಾರ್ಟ್ ಸ್ಟೋರೀಸ್. ಏನು ಇಟ್ಕೊಂಡು ಅಜೆಂಡಾ ಏನಿಲ್ಲ, ಸುಮ್ಮನೆ ಬರೆದ್ಬಿಡೋಣ ಆಮೇಲೆ ನೋಡೋಣ ಅಂದ್ಬಿಟ್ಟು. ಸುಮ್ಮನೆ ಯಾರ್ಯಾರು ಸಿಕ್ಕಿದ್ರು ಎಲ್ಲರಿಗೂ ಹೇಳೋದು, ಹಿಂಗೊಂದು ಕತೆ ಬರ್ತಿದ್ದಮ್ಮಮ್ಮ, ಹಿಂಗೆ ಇಷ್ಟ ಆಯ್ತಾ, ಇಷ್ಟ ಆಗಿಲ್ಲ. ಸೊ ಅವ್ರ ರಿಯಾಕ್ಷನ್ ನೋಡಿ ಐ ಹ್ಯಾಡ್ ಕಲೆಕ್ಟೆಡ್ ಅ ಬಂಚ್ ಆಫ್ ಶಾರ್ಟ್ ಸ್ಟೋರೀಸ್. ಸೊ ಇಫ್ ಐ ರಿಟರ್ನ್ ಒಂದು 30-40, ಬಟ್ ಅದರಲ್ಲಿ ನಾನು ಶಾರ್ಟ್ ಲಿಸ್ಟ್ ಮಾಡಿ ಒಂದು 12-15ಗೆ ತಂದಿಟ್ಟೆ, ಬಿಕಾಸ್ ದಿಸ್ ಹ್ಯಾಡ್ ಗಾಟ್ ಗುಡ್ ರಿಯಾಕ್ಷನ್ಸ್ ಆ್ಯಂಡ್ ಆಲ್ ದಟ್. ಅದರಲ್ಲಿ ಒಂದು ಕತೆ ಇದು ಇರುವೆ. ಏನಿದು ಕತೆ? ಸೊ ಇಟ್ಸ್ ಅ ಪನ್, ಇರುವೆ ಇಲ್ಲ, ಇದು ಪನ್ ಅಲ್ಲ, ಆ್ಯಂಟ್ಸ್. ಇರುವೆ ಆ್ಯಂಟ್ಸ್, ಇಟ್ ಈಸ್ ಅ ಸ್ಟೋರಿ ಆಫ್ ಆ್ಯಂಟ್ಸ್. ಇಟ್ ಈಸ್ ಅಬೌಟ್ ದಿಸ್. ಸೊ ಅದು ಇವಾಗ ಯೂಟ್ಯೂಬಲ್ಲಿದೆ. ಇಟ್ಸ್ ಅ 17-minute ಶಾರ್ಟ್ ಕನ್ನಡ ಫಿಲ್ಮ್. ಸೊ ಇಟ್ ಈಸ್ ಅಬೌಟ್ ದಿಸ್ ಓಲ್ಡ್ ಮ್ಯಾನ್ ವಿಚ್ ಇಸ್ ಪ್ಲೇಡ್ ಬೈ ದತ್ತಣ್ಣ, ಹೂಸ್ ಹೌಸ್ ಇಸ್ ಇನ್ಫೆಸ್ಟೆಡ್ ವಿತ್ ಆ್ಯಂಟ್ಸ್, ರೆಡ್ ಆ್ಯಂಟ್ಸ್. ಈ ಕೆಂಪಿರುವೆ ಬಂದುಬಿಡಿದೆ ಅವ್ರ ಮನೇಲಿ, ಅವ್ರೊಬ್ಬರೇ ಇರೋದು. ಆ್ಯಂಡ್ ಈ ಕಾಸ್ ದಿಸ್ ಪೆಸ್ಟಿಸೈಡ್ ಕಂಟ್ರೋಲರ್. ಸೊ ಫಿಲಿಮ್ ಓಪನ್ಸಲ್ಲಿ ಇದ್ದಾರೆ, ಅವ್ನು ಕರೆದಿದ್ದಾನೆ, ಈ ಥರ ಮನೆ ಪೂರ್ತಿ ಎಲ್ಲ ಕಡೆನೂ ಈ ಕೆಂಪಿರುವೆ ಬಂದುಬಿಡಿದೆ. ಸೊ ಅವನ್ನ ಈ ಆಸ್ ಎ ಎಂಪ್ಲಾಯ್ಡ್ ಹಿಮ್ ಟು ಗೆಟ್ ರಿಡ್ ಆಫ್ ದಟ್, ಕಮಿಷನ್ ಹಿಮ್ ಟು ಗೆಟ್ ರಿಡ್ ಆಫ್ ದಿಸ್. ಸೊ ಅವ್ರ ಇಬ್ಬರು ಕ್ಯಾರೆಕ್ಟರ್ ಇದೆಯಲ್ಲ, ಇವನು ಒಂದು ಬೇರೆ ವೆರೈಟಿ, ಅವ್ರ ತಾತನೇ ಬೇರೆ ವೆರೈಟಿ. ಸೊ ಇದಕ್ಕೆ ಎಷ್ಟಾಗತ್ತೆ ಅಂತ ಮನೆ ಫುಲ್ ಸುತ್ತ ಎಲ್ಲ ತೋರಿಸ್ಬಿಟ್ಟು 1200 ರೂಪಾಯಿ ಆಗುತ್ತೆ ಅಂತ ಹೇಳ್ದ. ಅವನು ಏನೋ ಟ್ರೈ ಮಾಡ್ತಾರೆ, ಸರ್ ಈ ಪ್ಯಾಕೇಜ್ ತೊಗೊಳ್ಳಿ, ಇದ್ರ ಜೊತೆ ನೊಣ, ದಿಗಣೆ, ಸೊಳ್ಳೆ, ಅದೆಲ್ಲ ಏನು ಬೇಡ, ಇರುವೆ ಕರೆದಿದ್ದೆ, ಇರುವೆ ಮಾಡು, ಮನೆಗೆ ಹೋಗ್ತಾ ಇರು ಅಂತ. ಅದೆಲ್ಲ ಮಾಡಿ ಮುಗಿಸಿದ ಆಮೇಲೆ ಅವ್ನು ಬೇರೆ 200 ರೂಪಾಯಿ ಕೊಡ್ತಾನೆ. ಏನಪ್ಪ ಸರ್, ಕಿವಿ ಕೇಳಿಸಿಲ್ವ ತಾತ, ನಾನು ಹೇಳಿದ್ದು 1200 ರೂಪಾಯಿ ಅಂತ. ಒಂದು ವಾರ ಬಿಟ್ಟು ಬಾ, ಇರುವೆ ಎಲ್ಲ ಹೋಗಿದ್ರೆ ಬ್ಯಾಲೆನ್ಸ್ ತೊಗೊಳ್ತೀನಿ, ತೊಗೊಂಡೋಗುತ್ತೆ. ಸೊ ಅದಾದ್ಮೇಲೆ ಒಂದು ವಾರ ಬಿಟ್ಟು ಬರ್ತಾನೆ. ಅದಾದಮೇಲೆ ಏನೇನು ಆಗುತ್ತೆ ಆ್ಯಂಡ್ ಆಡಿಟಿ ಆಫ್ ದ ಕ್ಯಾರೆಕ್ಟರ್ಸ್, ಇಷ್ಟು ಲಾಟ್ ಮೋರ್ ಅದರ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಹು ಕಮ್ ಇನ್. ದ್ಯಾಟ್ ಈಸ್ ವಾಟ್ ದ ಸ್ಟೋರೀಸ್. ಇಟ್ಸ್ ಅ ಕಾಮಿಡಿ, ಬಟ್ ಇಟ್ ಈಸ್ ಲಿಟಲ್ ಲೈಕ್ ಅ ಲಿಟಲ್ more exploring the characters in a plot which is situational comedy. ಹೌ ಡು ಯು ಥಿಂಕ್ ಆ್ಯಂಡ್ ರೈಟ್ ಇದು? ಯಾಕೆಂದರೆ Correct. ಆ್ಯಡಿಗೆ ಬರೆಯಬೇಕಾದ್ರೆ ಥಾಟು ಎಲ್ಲ ಗೊತ್ತಾಯಿತು. ನಿಮ್ಗೀಗ ಶಾರ್ಟ್ ಫಿಲ್ಮಿಂದ ಏನು ಇದನ್ನೇ ನಾವು ನೆಕ್ಸ್ಟ್ ಸಿನಿಮಾಗೆ ಅಂತ ಯೂಸ್ ಮಾಡ್ತಾ ಇದ್ದೀರಾ? ಯು ವಾಂಟ್ ಟು? No, yes, I have written a lot of screenplays for cinema. They are in various stages. ಅದು ಐ ಆಮ್ ಪರ್ಸ್ಯೂಯಿಂಗ್ ದಟ್. ಹಿಂದಿಲಿ ಬರೆದಿದ್ದೀನಿ, ಒಂದು ಮಲ್ಟಿಲಿಂಗ್ವಲ್ ಒಂದು ಬರೆದಿದ್ದೀನಿ. ಬಟ್ ಈ ಶಾರ್ಟ್ ಸ್ಟೋರೀಸ್ ಐ ಹ್ಯಾಡ್ ಅಸೆಂಬಲ್ಡ್ ಆನ್ 12.
ಸೊ ಇದು ಹೆಂಗಂದರೆ ಐ ಸ್ಟಾರ್ಟೆಡ್ ರೈಟಿಂಗ್ ಲೈಕ್ ಐ ಸೆಡ್ ನೋ ಫ್ರಮ್ ಐವ್ ಅಕ್ಯುಮುಲೇಟೆಡ್ ದಿಸ್ ಓವರ್ ಇಯರ್ಸ್. ಸೊ ಇಟ್ ಯೂಶಲಿ ಸ್ಟಾರ್ಟ್ಸ್ ವಿತ್ ಡಿಫ್ರೆಂಟ್ ರೈಟರ್ಸ್ ಆಫ್ ಡಿಫ್ರೆಂಟ್ ಪ್ರಾಸೆಸಸ್ ವಾಟ್ ಎವರ್ ಕೆನ್ ಟ್ರಿಗರ್ ದರ್ ಇಮ್ಯಾಜಿನೇಷನ್. ನನಗೇನಂದರೆ ಇಟ್ ಯೂಶಲಿ ಸ್ಟಾರ್ಟ್ಸ್ ವಿತ್ ಅ ಕ್ಯಾರೆಕ್ಟರ್ ಆ್ಯಂಡ್ ಲೈಕ್ ಐ ಸೆಡ್ ಲೈಕ್ ಐ ವಾಂಟ್ ಟು ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ಯು ನೋ. ಸೊ ನಾನು ಯಾರನ್ನೂ ನೋಡಿರ್ತೀನಿ. ಇವಾಗ ಪೆಸ್ಟಿಸೈಡ್ ಕಂಟ್ರೋಲ್ ಇವಾಗ ಸಮ್ ಕ್ಯಾರೆಕ್ಟರ್ಸ್ ಲೈಕ್ ಫ್ಯಾಸಿನೇಟ್ ಯು. ಏನಪ್ಪ ಇವ್ರ ಬಗ್ಗೆ ಏನು ಕಥೆನೇ ಬರೋದಿಲ್ಲ ಯಾರು, ಇವ್ರ ಲೈಫು ಅಂತ. ಅವು ಮುಂಚೆಲ್ಲ ಅದು ಒಂದು ಸ್ಕೂಲ್ ಬ್ಯಾಗ್ ಥರ ಒಂದು ಅಲ್ಯೂಮಿನಿಯಂ ಕ್ಯಾನ್ ಇತ್ತು. ಇವಾಗ ಪ್ಲಾಸ್ಟಿಕಲ್ಲಿದೆ. ಇವಾಗ ಆ ಅಲ್ಯೂಮಿನಿಯಂ ಕ್ಯಾನ್ ಅದು ನೋಡೋದಕ್ಕೆ ಒಂಥರ ಒಂದು ದೊಡ್ಡ ಪೈಪ್ ಒಂದು ಪೈಪ್ ಬರುತ್ತೆ. ಅದು ನೋಡೋಕ್ಕೆ ಏನು ಒಂಥರ ವಿಚಿತ್ರವಾಗಿರುತ್ತೆ ಅದು. ಸೊ ಇವಂದು ಏನೊಂದು ಕತೆ ಇರ್ಬೋದಲ್ಲ. ಇವಾಗ ದಿಸ್ ನೈಫ್ ಶಾರ್ಪ್ನರ್ಸ್ ಬರ್ತಾರಲ್ಲ, ಇಟ್ಸ್ ಅ ವೆರಿ ಫ್ಯಾಸಿನೇಟಿಂಗ್. ಸುಮ್ಮನೆ ನೋಡ್ತಾ ಇರೋದು. ಅವ್ರ ಬಗ್ಗೆ ಒಂದೊಂದು ಕತೆ ಬರೀಬೋದು. ಸೊ ಇಟ್ ಸ್ಟಾರ್ಟ್ಸ್ ಐ ಗೆಟ್ ವೆರಿ ಇನ್ಕ್ವಿಸಿಟಿವ್ ಅಬೌಟ್ ಆ್ಯಂಡ್ ಕ್ಯೂರಿಯಸ್ ಅಬೌಟ್ ದೀಸ್ ಎವ್ರಿ ಡೇ ಕ್ಯಾರೆಕ್ಟರ್ಸ್, ಬಸ್ ಸ್ಟಾಪ್ ಪೀಪಲ್ ಥರ, ಮ್ಯಾಂಗೋ ಪೀಪಲ್, ರೆಗ್ಯುಲರ್, ಇವ್ರದ್ದೇನು ಕತೆ ಇರ್ಬೋದು. ಆ್ಯಂಡ್ ಇಫ್ ಐ ಆಮ್ ನಾಟ್ ಸೀನ್ ಮಚ್ ಆಫ್ ಸ್ಟೋರೀಸ್ ಅರೌಂಡ್ ದರ್ ಲೈಫ್, ಇಟ್ ಟೆಂಪ್ಟ್ಸ್ ಮೀ ಈವನ್ ಮೋರ್ ಟು ರೈಟ್ ಅಬೌಟ್ ದೀಸ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್. ಇನ್ನೂ ಹೆಚ್ಚು ಅವ್ರ ಬಗ್ಗೆ ಕರೆಕ್ಟ್. ಸೊ ನನ್ನ ತಲೆಯಲ್ಲಿ ಯೋಚಿಸ್ತಾ ಇರ್ತೀನಿ, ಇವನ್ನ ಹಿಂಗೆ ಮೀಟ್ ಮಾಡಿದ್ರೆ, ಇವನ್ ಲೈಫಲ್ಲಿ ಹಿಂಗಾದರೆ ಏನಾಗ್ಬೋದು, ಎಲ್ಲಿ ಹೋಗುತ್ತೆ ನೋಡೋಣ. ಕೆಲವು ಸಲ ಎಲ್ಲೂ ಹೋಗುತ್ತೆ, ಕೆಲವು ಸಲ ಎಲ್ಲೂ ಹೋಗಲ್ಲ, ಬಿಡ್ತೀನಿ. ಬಟ್ ವೆನ್ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ದೆನ್ ಯು ಆರ್ ಆಲ್ಸೋ ಲೈಕ್ ಎಕ್ಸೈಟೆಡ್ ಬಿಕಾಸ್ ಯು ಆಲ್ಸೋ ಡೋಂಟ್ ನೋ, ಯು ಆರ್ ಆಲ್ಸೋ ಡೆವಲಪಿಂಗ್ ದ ಸ್ಟೋರಿ ಆರ್ಗ್ಯಾನಿಕ್ಲಿ. ನನಗೂ ಗೊತ್ತಿಲ್ಲ ಮಾಮ, ಹಿಂಗೊಂದು ಸಡನ್ನಾಗಿ ಹಿಂಗೆ ಬಂದುಬಿಟ್ಟು ಹಿಂಗೆ ಆದರೆ ನೆಕ್ಸ್ಟ್ ಏನಾಗುತ್ತೆ, ನಾನು ಅದ್ರ ಜೊತೆ ನಾನು ಕಂಡುಹಿಡಿತಾ ಇದ್ದೀನಿ. ದೆನ್ ಲೆಟ್ ಮೀ ಇಂಟ್ರಡ್ಯೂಸ್ ಒನ್ ಕ್ಯಾರೆಕ್ಟರ್ ಲೈಕ್ ದಿಸ್. ಇವನೊಂದು ಬರ್ತಾನೆ, ವಾಟ್ ಇಫ್ ಇಸ್ ಕ್ಯಾರೆಕ್ಟರ್ ಇಸ್ ಲೈಕ್ ದಿಸ್, ಇವನ್ನ ಸಾಫ್ಟ್ ಮಾಡೋ ಬದಲು ಇನ್ನೂ ಒಂಥರ ಹುಚ್ಚ ಥರ ಅವನಿದ್ರೆ ಹೆಂಗೆ ರಿಯಾಕ್ಟ್ ಮಾಡ್ತಾನೆ. ಸೊ ಯು ಕೀಪ್ ಅಸೈನಿಂಗ್ ಸರ್ಟನ್ ಪರ್ಸ್ನಾಲಿಟೀಸ್ ಟು ಪೀಪಲ್ ಆ್ಯಂಡ್ ಮೇಕ್ ದೀಸ್ ಪರ್ಸ್ನಾಲಿಟೀಸ್ ಮೀಟ್, ಕ್ರಿಯೇಟ್ ಅ ಸಿಚುವೇಶನ್ ಅರೌಂಡ್ ಇಟ್ ಆ್ಯಂಡ್ ಯು ಯೋರ್ಸೆಲ್ಫ್ ಸಿ ವೇರ್ ಇಟ್ ಗೋಸ್. ಆ್ಯಂಡ್ ಸಮ್ಟೈಮ್ಸ್ ಇಟ್ ಗೋಸ್ ಟು ವೆರಿ ಇಂಟ್ರೆಸ್ಟಿಂಗ್ ಏರಿಯಾಸ್ ಆ್ಯಂಡ್ ದೆನ್ ಯು ಆರ್ ಕನ್ವಿನ್ಸ್ಡ್ ಇದು ಒಳ್ಳೆ ಕತೆ ಅಂತ. ಆ್ಯಂಡ್ ಸೊ ದೆನ್ ಐ ಸ್ಟಾರ್ಟೆಡ್ ರೈಟಿಂಗ್ ಆ್ಯಂಡ್ ಲೈಕ್ ಐ ಸೆಡ್ ಅಬೌಟ್ 15 ಸ್ಟೋರೀಸ್ ಹಿಂಗೆ ಬರೆದಿದೆ. ಆಮೇಲೆ ಆ್ಯಂಡ್ ಐ ಯೂಸ್ ಟು ರೈಟ್ ಇನ್ ಸಮಥಿಂಗ್ ವಿಚ್ ಐ ಆಮ್ ವೆರಿ ಶ್ಯೂರ್ ದಟ್ ಐ ನೋ. ಸೊ ಮೋಸ್ಟ್ಲಿ ಇಟ್ ವುಡ್ ಬಿ ಇನ್ ಬ್ಯಾಂಗ್ಳೂರ್. ಯಾಕಂದ್ರೆ ನಾನು ಹುಟ್ಟಿದ್ದು ಬೆಳೆದೆ ಎಲ್ಲ ಸೌತ್ ಬ್ಯಾಂಗ್ಳೂರಲ್ಲಿ, ಇಲ್ಲಿ ಜೆ ಪಿ ನಗರ. ಸೊ ದಟ್ ಹ್ಯಾಸ್ ಒನ್ ಸರ್ಟನ್ ಚಾರ್ಮ್. ಸೊ ಅನ್ಕಾನ್ಷಿಯಸ್ ಸಬ್ಕಾನ್ಷಿಯಸ್ಲಿ ಅ ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಇನ್ ಮೈ ಹೆಡ್, ಇಟ್ ಇಸ್ ಲೈಕ್ ಸಮಥಿಂಗ್ ವಿಚ್ ಐ ಹ್ಯಾವ್ ಸೀನ್ ಇನ್ ಅರೌಂಡ್ ಮೈ ಹೌಸ್ ಟೈಪ್ ಆಫ್ ಒನ್ ಫೀಲಿಂಗ್ ಇತ್ತು. ಸೊ ಬರಿತಾ 15 ಕಥೆನಲ್ಲಿ ಒಂದು ಸಮಟೈಮ್ಸ್ ಐ ರೋಟ್ ಒನ್ ಫಿಲ್ಮ್ ವಿಚ್ ಇಸ್ ಅಬೌಟ್ ಅ ರಜನಿಕಾಂತ್ ಫ್ಯಾನ್. ಸೊ ಅದು ತಮಿಳಲ್ಲಿ ಬರೆದೆ. ದೆನ್ ಒನ್ ಐ ಸ್ಟಾರ್ಟೆಡ್ ಥಿಂಕಿಂಗ್ ಇದು ಕರೆಕ್ಟ್ ಎಲ್ಲಿ ಯಾವ ಲ್ಯಾಂಡಿಗೆ ಸೂಟ್ ಆಗುತ್ತೆ ಅಂತ. ಸೊ ದೆನ್ ಐ ಫಿಗರ್ಡ್ ಔಟ್ ಸಮ್ ಸ್ಟೋರೀಸ್ ವೆರ್ ಕನ್ನಡ ಆ್ಯಂಡ್ ಸಮ್ ಒಂದು ದಿಸ್ ವಿಲ್ ಬಿ ನೈಸ್ ಇನ್ ಮರಾಠಿ ಅಂತ, ದಿಸ್ ವಿಲ್ ಬಿ ನೈಸ್ ಇನ್ ಬೆಂಗಾಲಿ, ಬಿಕಾಸ್ ಇಟ್ ಹ್ಯಾಸ್ ದಟ್ ಸ್ಟೋರಿ ಹ್ಯಾಸ್ ದಟ್ ಕೈಂಡ್ ಆಫ್. ಆ ಜಜ್ಮೆಂಟ್ ಹೆಂಗೆ ಸಿಗುತ್ತೆ ಈಗ, ಯಾವ ಕತೆ ಯಾವ ನೆಲಕ್ಕೆ ಹತ್ತಿರ ಯಾವ್ದು ಕ್ಲಿಕ್ ಆಗುತ್ತೆ ಅಂತ? ಸೊ ಇವಾಗ ಲೈಕ್ ಇನ್ನೊಂದು ಕತೆ ಹೇಳ್ತೀನಿ, ಒಂದು ಶಾರ್ಟ್ ಸ್ಟೋರಿ, ಫುಲ್ ಕತೆ ಹೇಳಲ್ಲ. ಇಟ್ಸ್ ಅ ಸೆಟ್ ಇನ್ ಬ್ಯಾಂಗ್ಳೂರ್, ಬಟ್ ದರ್ ಇಸ್ ಅನ್ ಅಸಮೀಸ್ ಫಿಸಿಯೋಥೆರಪಿಸ್ಟ್ ಹೂ ಕಮ್ಸ್ ಟು ಡೂ ಫಿಸಿಯೋಥೆರಪಿ ಫಾರ್ ಒನ್ ಓಲ್ಡ್ ಮ್ಯಾನ್. ಆ್ಯಂಡ್ ದ್ಯಾಟ್ ಹೌಸ್ ಹ್ಯಾಸ್ ಅ ಅಸಮೀಸ್ ಮೇಡ್. ಆ್ಯಂಡ್ ಇವನಿಗೆ ಅಸಮೀಸ್ ಫುಡ್ ಮಿಸ್ ಮಾಡ್ತಾ ಇರ್ತಾನೆ. ಇಲ್ಲಿ ದೋ ಸೆಟ್ ಇನ್ ಬ್ಯಾಂಗ್ಳೂರ್, ಅವನಿಗೆ ಹೀ ಈಸ್ ಮಿಸ್ಸಿಂಗ್ ಹಿಸ್ ಹೋಮ್ ಫುಡ್ ಆ್ಯಂಡ್ ದಿಸ್ ಮೇಡ್ ಸೀಮ್ಸ್ ಟು ಬಿ ಅ ಅಸಮೀಸ್. ಕರೆಕ್ಟ್. ಸೊ ಅವ್ರ ಒಂದು ಫ್ರೆಂಡ್ಶಿಪ್ ಡೆವಲಪ್ ಆಗುತ್ತೆ. ಸೊ ದೇರ್ ಫೋರ್ ದಿಸ್ ಇಸ್ ಅನ್ ಅಸಮೀಸ್ ಬಿಕಾಸ್ ದೇರ್ ಸಮಥಿಂಗ್ ಇನ್ಹೆರೆಂಟ್ ಅಬೌಟ್ ಇಟ್ ವಿಚ್ ಡಿಕ್ಟೇಟ್ಸ್ ದಟ್ ಲ್ಯಾಂಗ್ವೇಜ್ ಇಟ್ ವಿಲ್ ಬಿ ಬೆಟರ್ ಅಂತ. ಲೈಕ್ ಸೇಮ್ ಇವಾಗ ರಜನಿ ಫ್ಯಾನ್ ಒಂದು ಕಥೆಯಲ್ಲಿ ಅವನು ಶಿವಕಾಸಿಗೆ ಹೋಗಿ ಒಂದು ರಜನಿ ಒಂದು ಹೊಸ ಪಿಕ್ಚರ್ ಬರ್ತಾಯಿದೆ, ಅದಕ್ಕೆ ಒಂದು ಪಟಾಕಿ ಇಸ್ಕೊಳಕ್ಕೆ ಹೋಗಿದ್ದಾನೆ. ಬಟ್ ಅವ್ನು ಬರೋ ಅಷ್ಟರಲ್ಲಿ ಇಲ್ಲಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗೋಗಿದೆ. ಅವ್ನು ಇಲ್ಲಿಂದ ಅಲ್ಲಿ ಬರೋಕ್ಕೆ ಅವನಿಗೆ ಒಂಥರ ಸ್ಟಕ್ ಆಗಿಬಿಟ್ಟಿದ್ದಾನೆ. ಈಸ್ ನಾಟ್ ಏಬಲ್ ಟು ರೀಚ್ ದ. ಸೊ ದೆನ್ ವಾಟ್ ಹ್ಯಾಪನ್ಸ್ ಆ ಸ್ಟೋರಿ. ಸೊ ದೇರ್ ಫೋರ್ ಇಟ್ ಇಸ್ ಬೆಟರ್ ಇಫ್ ಇಟ್ ಇಸ್ ಇನ್ ತಮಿಳ್. ಸೊ ದಿ ಶಾರ್ಟ್ ಫಿಲ್ಮ್ಸ್ ಎಲ್ಲ ಯೂಶಲಿ ದೇ ವೆರಿ, ಕೆಲವುದು ಥಾಟ್ ಪ್ರೊವೋಕಿಂಗು, ಒಂದಷ್ಟು ಟ್ಯಾಬೂಸನ್ನು ಕ್ವೆಶನ್ ಮಾಡೋದು, ಅಂದರೆ ತುಂಬ ಕಾಡೋ ಥರದ್ದೇ ಹೆಚ್ಚು ನಾನು ನೋಡಿರೋದು. ಐ ಮೀನ್
Is there a formula to make a short film saying, these are my go-to, ನನ್ನ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದು ಅಂತ ಆ ಥರ ಏನಾದ್ರು? ಸಿ ಮೋಸ್ಟ್ಲಿ ಇವಾಗ ಇಫ್ ಇಟ್ ಇಸ್ ಅ ಫೀಚರ್ ಫಿಲ್ಮ್ ಇಟ್ ಈಸ್ ಮೋಸ್ಟ್ಲಿ ಡಿಕ್ಟೇಟೆಡ್ ಬೈ ಅ ಲಾಟ್ ಆಫ್ ಅದರ್ ಫ್ಯಾಕ್ಟರ್ಸ್ ಬಿಕಾಸ್ ಪ್ರೊಡ್ಯೂಸರ್ಸ್ ಬರ್ತಾರೆ ಅವರು ಇಟ್ಸ್ ಅ ಬಿಗ್ ಮೌಂಟೆಡ್ ಥಿಂಗ್ ಸೊ ದೇರ್ ಇಸ್ ಅ ಲಾಟ್ ಆಫ್ ಟೆಸ್ಟ್ ಆನ್ ವಾಟ್ ವರ್ಕ್ಸ್ ಆ್ಯಂಡ್ ದೇರ್ ಫೋರ್ ದೇರ್ ಒನ್ ಸ್ಟೋರಿ ಲೈನ್ ದಿಸ್ ಕೈಂಡ್ ಆಫ್ ಸ್ಟೋರಿ ಲೈನ್ ವರ್ಕ್ಸ್ ಪೀಪಲ್ ಹು ಮೇಕ್ ಶಾರ್ಟ್ ಫಿಲ್ಮ್ಸ್ ಯೂಶಲಿ ಮೇಕ್ ಇಟ್ ಫಾರ್ ಸೆಲ್ಫ್ ಎಕ್ಸ್ಪ್ರೆಷನ್ ಸೊ ಅವ್ರಿಗೆ ಏನು ನ್ಯಾಚುರಲ್ ಆಗಿ ಬರುತ್ತೆ ಅವ್ರ ಕತೆ ದೇ ಕುಡ್ ಆ್ಯಕ್ಚುಲಿ ಬಿ ರೈಟಿಂಗ್ ಅ ಬುಕ್ ಬಟ್ ದಿಸ್ ಇಸ್ ಸಮಥಿಂಗ್ ದೇ ವಾಂಟೆಡ್ ಟು ಶೋ ಇನ್ ಫಿಲ್ಮ್ ಮೂಲಕ ಸೊ ಮೋಸ್ಟ್ಲಿ ಇಟ್ ಈಸ್ ಅ ವೆರಿ ಡೈರೆಕ್ಟ್ ರಿಫ್ಲೆಕ್ಷನ್ ಆಫ್ ಒನ್ ಪರ್ಸನ್ಸ್ ವಾಯ್ಸ್ ಇಂಟ್ರೆಸ್ಟಿಂಗ್. which is why it's more contained and it will not have a widespread audience. It will be gravitate, it will find its own audience and ಅವ್ರಿಗೆ it will reach out to them. So yeah, so short film. And then we did the casting with Anirudh only. ಅಂದರೆ ಏನು ಆಡಿಷನ್ ಏನಿಲ್ಲ ಈ ಥರ ಕತೆಗೆ ಯಾರು ಶೂಟ್ ಮಾಡ್ಬೋದು ಇದು ಆದ್ರೂ ನಿಮ್ಮನ್ನು ನೀವು ಬಿಟ್ಕೊಡೋಂಗಿರಲ್ಲ. ಇದೆಲ್ಲದರ ಜರ್ನಿನಲ್ಲೂ ನಿಮ್ಮನ್ನು ನೀವು ಬಿಟ್ಕೊಡದೆ ಏನೋ ಒಂದಂತ ನಂಬಿ ಮುಂದಕ್ಕೆ ಹೋಗ್ತಿರ್ತೀರಾ. ಸೊ ವಾಟ್ ಡಸ್ ದೀಸ್ ಕೈಂಡ್ ಆಫ್ ಸ್ಟೇಟ್ಮೆಂಟ್ಸ್ ಮೀನ್ ಟು ಯು ಟುಡೇ? ಸೊ ಅದೇ ಕರೆಕ್ಟ್. ಇವಾಗ ರೈಟ್ ನೌ ಫಾರ್ ಮೀ ವಾಟ್ ಮೋಟಿವೇಟ್ಸ್ ಮೀ ಈಸ್ ಬೀಯಿಂಗ್ ಕ್ಲೋಸರ್ ಆ್ಯಂಡ್ ಟ್ರೂವರ್ ಟು ಯುವರ್ ಸೆಲ್ಫ್ ಆ್ಯಂಡ್ ವಾಟ್ ಯು ನೋ ಆ್ಯಂಡ್ ಹೋಮ್. ಸೊ ಇನ್ಫ್ಯಾಕ್ಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಮೋಟಿವೇಶನ್ಸ್ ಟು ಮೇಕ್ ಇರುವೆ ಇವಾಗ ವಿ ಡಿಡ್ ಸೋ ಮೆನಿ ಈ ಕತೆನೇ ಏನಕ್ಕಪ್ಪ ಅಂತ. ಬಿಕಾಸ್ ಮೈ ಪ್ರೊಫೆಷನಲ್ಲಿ ಏನಾಯಿತು ಅಂದರೆ ಆಫ್ಟರ್ ಡೂಯಿಂಗ್ ಎಲ್ಲ ಓಕೆ ದೆನ್ ಯು ಗಾಟ್ ಇನ್ ಟು ಅಡ್ವರ್ಟೈಸಿಂಗ್ ಎಲ್ಲ ಆಯಿತು. ಯು ಹವ್ ಗಾನ್ ಫುಲ್ ಮೋಸ್ಟ್ಲಿ ನೀವು ಬರೆಯೋದೆಲ್ಲ ನ್ಯಾಷನಲ್ ಬ್ರ್ಯಾಂಡ್ಸ್ಗೆ. ಸೊ ಮೋಸ್ಟ್ ಆಫ್ ದ ಶೂಟ್ ಎಲ್ಲ ಬಾಂಬೆಲಿ ನಡೆಯುತ್ತೆ. ಸೊ ಬಾಂಬೆ ಹೋಗ್ತೀರಾ ಮೋಸ್ಟ್ಲಿ ಡೈರೆಕ್ಟರ್ಸ್ ಬಿಕಾಸ್ ದ ಇಂಡಸ್ಟ್ರಿ ವರ್ಕ್ಸ್ ಇನ್ ದಟ್ ಎವ್ರಿಥಿಂಗ್ ಇಸ್ ನೀಡೆಡ್ ಇನ್ 5 days 8 days ಅಲ್ಲಿ ವೆಲ್ ಆಯ್ಲ್ಡ್ ಮಿಷಿನರಿ. ಸೊ ಹಂಗೆ ಒಂದು 15 ವರ್ಷ ಹೋಗೋಯ್ತು. ದೆನ್ ಐ ಸ್ಟಾರ್ಟ್ ಮಿಸ್ಸಿಂಗ್ ಯಾರು ಐ ಡೋಂಟ್ ಇವನ್ ನೋ ವಾಟ್ ಇಸ್ ಹ್ಯಾಪ್ನಿಂಗ್ ಇನ್ ದಿಸ್ ಲ್ಯಾಂಡ್. ಇಲ್ಲೂ ಸಿನಿಮಾ ಮಾಡ್ತಾರೆ. ಐ ಡೋಂಟ್ ನೋ ಇದು ಬಾಂಬೆನಲ್ಲಿ 10 ಸ್ಟುಡಿಯೋ ಗೊತ್ತಿರ್ಬೋದು ನನಗೆ, ಇಲ್ಲಿ ಒಂದು ಗೊತ್ತಿಲ್ಲ. ಇಲ್ಲಿ ಯಾರು DOP ಅಂತ ಗೊತ್ತಿಲ್ಲ. ಇಲ್ಲೂ ಟ್ಯಾಲೆಂಟ್ಗಳಿದೆ. ಐ ಹ್ಯಾವ್ ನಾಟ್ ಫೌಂಡ್ ಅನ್ ಆಪರ್ಚುನಿಟಿ ಟು know my neighbors, collaborate with somebody who is from your own land. So for me that's why I picked this story as a motivation to one is to say the story itself, also to discover your local talent, Bangalore. So I had one window with Anirudh anta Anirudh Acharya who is also an actor. So he was my window into this world. ಸೊ ಅವನ್ನ ಕರೆದು ಮಮ್ಮ ಹಿಂಗೊಂದು ಇಷ್ಟೊಂದು ಕತೆಗಳಿದೆ, ಈ ಕತೆ ಮಾಡೋಕ್ಕೆ ಪ್ರೊಡಕ್ಷನ್ ವೈಸ್ ನಾವೇ ಪ್ರೊಡ್ಯೂಸ್ ಮಾಡಿದ್ವಿ ಇಲ್ಲಿ ಸ್ಕ್ರಿಪ್ಟ್ ರೂಮಲ್ಲಿ ವಿತ್ ಅವರ್ ಓನ್ ಮನಿ ವಿತ್ ನೋ ಅಜೆಂಡಾ. ಸುಮ್ಮನೆ ವಾಟ್ ದಿಸ್ ಮೋಟಿವೇಶನ್ ಸೇಯಿಂಗ್ ವಿ ಆಲ್ಸೋ ಆರ್ ಕಂಪ್ಲೀಟಿಂಗ್ 5 years. ಹೌ ಡು ವಿ ಸೆಲೆಬ್ರೇಟ್ 5 years? ವೈ ನಾಟ್ ಮೇಕ್ ಅ ಶಾರ್ಟ್ ಫಿಲ್ಮ್? ಆ್ಯಂಡ್ ದೆನ್ ವಿ ಡಿಡ್ ದ ಕಾಸ್ಟಿಂಗ್ ವಿತ್ ಅನಿರುದ್ಧ್ ಅಲ್ಲಿ. ಅಂದರೆ ಏನು ಆಡಿಷನ್ ಏನಿಲ್ಲ. ಈ ಥರ ಕತೆಗೆ ಯಾರು ಶೂಟ್ ಮಾಡ್ಬೋದು ಇದು ಅಂದರೆ who will suit this character, who will suit that character, because I was not so well versed with the current actors, all that. And he would say ಇವನು ಅವನು ಅಂತ. ಸೊ ಬೇರೆ ಅದರಲ್ಲಿ ದಟ್ಟನ ನೇಮ್ ಬಂತು. ಕರೆಕ್ಟ್, ದಟ್ಟನ ಆಲ್ ಬಿ ಪರ್ಫೆಕ್ಟ್. ಬಟ್ ಅಗ್ರಿ ಮಾಡ್ತಾರಾ ಇಲ್ವಾ ಅಂತ ಕೇಳೋಣ. ಕೇಳಿದ್ವಿ, ಅಗ್ರಿ ಮಾಡಿದ್ರು. ಇದಕ್ಕೆ ಸೋನು ವೇಣುಗೋಪಾಲ್ ಆಗ್ತಾರೆ ಹೆಂಗಿರುತ್ತೆ ಅಂತ. ವೆರಿ ಸ್ಮಾಲ್ ಬಿಟ್ ರೋಲ್ ಅದು, ಬಟ್ ಯಾಸ್ ವೆರಿ ವೆರಿ ಸೂಟಬಲ್ ಅಂತ ಅವ್ರ ಹತ್ರ ಮಾತಾಡಿದ್ವಿ. ಆ್ಯಂಡ್ ಶಿ ಜಸ್ಟ್ ಅಗ್ರೀಡ್. ರೋಹಿತ್ ಶ್ರೀನಾಥ್ ಒಂದು ಕ್ಯಾರೆಕ್ಟರು, ಮಹಾಂತೇಶ್ ದ ಲೀಡ್. ಅದು ಐ ವಾಂಟೆಡ್ ಒನ್ ಪೆಸ್ಟಿಸೈಡ್ ಕಂಟ್ರೋಲರ್ ಹೂ ಲುಕ್ಸ್ ವೆರಿ ಎಕ್ಸ್ಪ್ರೆಸಿವ್ ಆ್ಯಂಡ್ ವೆರಿ ಹಿಸ್ ಲುಕ್ ಓನ್ಲಿ ಜಸ್ಟ್ ಹ್ಯಾಸ್ ಟು ಬಿ ಅರೆಸ್ಟಿಂಗ್. ಯಾರು ಹೆಂಗೆ ಅಂತ ಐ ಸೆಡ್ ಯೋಗಿ ಬಾಬು ಥರ. ಯೋಗಿ ಬಾಬು ಥರ ನಾವು ಹೋಯ್ತಾನೆ ಅಂದ್ಬಿಟ್ಟು ಹಿಂಗೆ ತೋರಿಸ್ದ ಮಹಾಂತೇಶ್. ಕರೆಕ್ಟ್. ಆ್ಯಂಡ್ ವೆನ್ ಐ ಮೆಟ್ ಹಿಮ್ ಹಿ ವಾಸ್ ಸೋ ಎಂಥೂಸ್ಡ್ ಅಬೌಟ್ ದಿಸ್ ಥಿಂಗ್. ಇನ್ಫ್ಯಾಕ್ಟ್ ಅವ್ನು ಹಾಕೊಂಡ್ರ ಶರ್ಟ್ ನಾನು ಆ್ಯಕ್ಚುಲಿ when I met him, I said, ಇದ್ದೇ ಶರ್ಟ್ ಹಾಕೊಂಡು ಬಾ ಶೂಟ್. I already seen you in this only. So he said, ಇದೇ ಹಾಕೊಂಡು ಬರ್ತೀವಿ ಸರ್. So it was very nice. And even the other crew, Sahadev, I had seen his Gantu Mute and he had shot that. And I liked the way it looked so natural. It was a very independent cinema. ತುಂಬ ಶೋಕಿ, ವೆರಿ ವಿ ಲೈಟಿ ಅಂಥದ್ದೇನಿಲ್ಲ, ಸಖತ್ ಸಿಂಪಲ್ ಆಗಿತ್ತು. ಸೊ I had also worked with him on another ad. So as a human being also, I really enjoyed working with him. And Surya, editor, who's also the grading artist, who's also ಮಲ್ಟಿಪಲ್ ಕಲೆ. ಇವರೆಲ್ಲ ಸೇರ್ಕೊಂಡು ಅವ್ನು ಪೋಸ್ಟರ್ ಡಿಸೈನು ಮಾಡ್ದ. ಸೊ ಇವರೆಲ್ಲ ಸೇರಿಕೊಂಡು ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ ಲೈಕ್ ಕ್ರಿಯೇಟಿಂಗ್ ಇಟ್ ವಿತ್ ಫ್ರೆಂಡ್ಸ್. ಇಟ್ ವಾಸ್ ನಾಟ್ ಇವನ್ ಸೀಮಿಂಗ್ ಲೈಕ್ ಒಂದು ಪ್ರೊಡಕ್ಷನು ಅದು ಇದು ಏನಿಲ್ಲ, ಎಲ್ಲ ಫ್ರೆಂಡ್ಸ್ ಜೊತೆ. ಅದ್ರ ಐ ಥಿಂಕ್ ದಟ್ ಶೋಸ್ ಇನ್ ದ ಫಿಲ್ಮ್ ಬಿಕಾಸ್ ಇಟ್ಸ್ ಗಾಟ್ ಅ ಡಿಫ್ರೆಂಟ್ ವೈಬ್ ಟು ಇಟ್.
Like, again, everything that you wanted is sitting on the other side of fear. Yeah. These are all statements which will cut across. ಸಾರಿ all. ಒನ್ ಮೋರ್ ನೇಮ್ ಐ ವಾಂಟ್ ಟು ಟೇಕ್ ವಿಚ್ ಇಸ್ ನಮ್ಮ ಸ್ಕ್ರಿಪ್ಟ್ ರೂಮ್ನಲ್ಲೇ ನವೀನ್ ಅಂತ ಇದ್ದಾನೆ. ಅವನು ಆ್ಯಕ್ಚುಲಿ ರೈಟರ್, ಬಟ್ ಹಿ ಹ್ಯಾಸ್ ಪ್ಯಾಷನ್ ಟು ಡೂ ಮ್ಯೂಸಿಕ್. ಸೊ ಹಿ ಡಿಡ್ ದಿಸ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫಾರ್ ದಿಸ್ ಡೆಬ್ಯೂ. ನೋ ಪ್ರಯರ್ ಎಕ್ಸ್ಪೀರಿಯನ್ಸ್, ಬಟ್ ಎಲ್ಲ ಆ್ಯಂಡ್ ಲಾಟ್ ಆಫ್ ಪೀಪಲ್ ಇನ್ ದ ಫಿಲ್ಮ್ ಆಲ್ಸೋ ಆರ್ ಡೆಬ್ಯೂಟ್ಯಾಂಟ್ಸ್. ಅಂದರೆ ದೇ ಆರ್ ಎಕ್ಸೆಪ್ಟ್ ಫಾರ್ ದ ಅದರ್ ನೇಮ್ಸ್ ದಟ್ ಐ ಟೋಲ್ಡ್ ಯು, ಆಲ್ಮೋಸ್ಟ್ ಎವ್ರಿಬಡಿ ಇಸ್ ಅ ನಾನ್ ಆ್ಯಕ್ಟರ್. ಆಲ್ ಫ್ರೆಂಡ್ಸ್, ಫ್ಯಾಮಿಲಿ, ಸ್ಟ್ರೀಟ್ ಕಾಸ್ಟಿಂಗ್ ಆ ಥರ. ಸಾರಿ, ಯುವರ್ ನೋ ವರೀಸ್. ಐ ಮೀನ್, ಸೊ ಹಾಗಾಗಿ ಇದು ಯೂಟ್ಯೂಬಲ್ಲಿ ನೋಡ್ಬೋದಲ್ವಾ, ಹೌದು, ಇರುವೆ yes. ಅಂತ. ಸೊ ಇರುವೆ ಶಾರ್ಟ್ ಫಿಲಿಮ್ ಅಂತ ಟೈಪ್ ಮಾಡೇ ಬರುತ್ತೆ. ಇರುವೆ ಬಿಡಿ, ಕಮೆಂಟ್ ಬಿಡಿ. ಓಕೆ, ನಾನೇನು ಕೇಳ್ತಾ ಇದ್ದೆ ಅಂದರೆ, ಇವೆಲ್ಲ ನೋಡಿದ್ರೆ ಆ್ಯಸ್ ಅ ಆ್ಯಡ್ ಫಿಲ್ಮ್ ಮೇಕರ್ ಆ್ಯಂಡ್ ನಾವು ವಿತ್ ಎವ್ರಿಥಿಂಗ್ ದಟ್ ಯು ಸೀನ್ ಸೋ ಫಾರ್, ಸಮ್ ರಿಸ್ಕ್ಸ್ಗಳು ತೊಗೊಳ್ಳೋದು. ಸೊ ಎವ್ರಿಥಿಂಗ್ ದಟ್ ಯು ವಾಂಟೆಡ್ ಇಸ್ ಸಿಟ್ಟಿಂಗ್ ಆನ್ ದಿ ಅದರ್ ಸೈಡ್ ಆಫ್ ಫಿಯರ್. ಟುಡೇ ಐ ಥಿಂಕ್ ಯು ಆರ್ ಇನ್ ನಾಟ್ 40s, No. ಲೇಟ್ 30s. ಲೇಟ್ 40s, 50 ಆಲ್ಮೋಸ್ಟ್. ಓ ಹೌದಾ? ಓ ವಾವ್. ಇವತ್ತಿನ ಜನ್ರೇಷನ್ಗೆ ಯು ವಾಂಟ್ ಟು ಟೆಲ್ ದೆಮ್ ಸಮಥಿಂಗ್, ಹೌ ಟು ಅಡ್ರೆಸ್ ಫಿಯರ್. ಯಾಕೆಂದರೆ ಯಾವತ್ತು ದಾಟಿರೋರ್ಗೆ ಆ ಕಡೆ ನಿಂತ್ಕೊಂಡು ನೋಡಿದಾಗ ಇಷ್ಟೇನಾ ಅನ್ನೋ ಕಾನ್ಫಿಡೆನ್ಸು, ಕ್ಲಾರಿಟಿ ಎಲ್ಲ ಇರುತ್ತೆ. ಬಟ್ ಅದು ದಾಟೋಕ್ಕೆ ಮುಂಚೆನೇ ಇರೋದು, ಅವತ್ತು ದಾಟಬೇಕಾ, ಇದು ಕರೆಕ್ಟ್ ನದಿನಾ, ಹಿಂಗಾಗೋದ್ರೆ ಹಂಗಾಗೋದ್ರೆ ನೂರಾರು ಗೊಂದಲಗಳು. ಸೊ ಹೌ ಡು ಯು ವಾಂಟ್ ಟು I think fear is a very beautiful emotion. Fear is a great motivator. ತಳ್ಳತ್ತೆ. ಇವಾಗ ಫಿಯರು ಇಲ್ಲ, ಏನಿಲ್ಲ ಅಂದರೆ ಇವಾಗ ಎಷ್ಟೊಂದು ಥಿಯೇಟರ್ ಆರ್ಟಿಸ್ಟ್ ಎಲ್ಲ ನೀವು ಇಂಟರ್ವ್ಯೂ ಮಾಡಿದ್ರೆ, ಅವ್ನು ಪ್ರತಿ ಸಲ ಅವ್ನು ಸ್ಟೇಜ್ಗೆ ಹೋದ್ರೇನು ಹಿ ಸ್ಟಿಲ್ ಹ್ಯಾಸ್ ಬಟರ್ಫ್ಲೈಸ್ ಇನ್ ಸ್ಟಮಕ್. ಇಫ್ ದ ಬಟರ್ಫ್ಲೈಸ್ ಡೋಂಟ್ ಆರ್ ನಾಟ್ ದೇರ್ ಅಂದರೆ ಒಂಥರ ಇಟ್ಸ್ ಬಿಕಮ್ ಸೆಕೆಂಡ್ ನೇಚರ್ ಥರ ಹೋಗ್ಬಿಡುತ್ತೆ. ಯು ಫಿಯರ್ ಇಸ್, ಇಫ್ ಯು ಲುಕ್ ಎಟ್ ವೆರಿ ಪಾಸಿಟಿವ್, ಇಟ್ಸ್ ಎ ವೆರಿ ಎಕ್ಸೈಟಿಂಗ್ ಫೀಲಿಂಗ್. ಓ ಏನಾಗತ್ತೆ ಗೊತ್ತಿಲ್ಲ, ಎಲ್ಲನೂ ಹೋಗ್ಬೋದು, ಇದು 100% ಇದ್ದೇ ಆಗುತ್ತೆ ಅಂದರೆ ಅದರಲ್ಲಿ ಏನು ಮಜಾ? ಎಲ್ಲ ಗೊತ್ತಿಬಿಟ್ಟಿದೆಯಲ್ಲ. ಫಿಯರ್ ಬರೋದು ಯಾಕಂದರೆ ನಿನ್ಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಅನ್ಸರ್ಟನಿಟಿ. ಅನ್ಸರ್ಟಿನಿ ಇರುತ್ತೆ. ಇವಾಗ ನಾವು ಈ ಪಿಕ್ಚರ್ ಮಾಡಿದ್ವಿ, ಇವಾಗ ಜನಗಳಿಗೆ ಇಷ್ಟ ಆಗತ್ತಾ ಇಲ್ವಾ, ಅವತ್ತು ಶೂಟಲ್ಲಿ ಏನಾಗುತ್ತೆ, ಏನಾಗ್ಬೋದು. ಸೊ ದೇರ್ ಇಸ್ ಆಲ್ವೇಸ್ ಇಸ್ ಕಾನ್ಸ್ಟೆಂಟ್ ಫಿಯರ್. ಎಲ್ಲ ಇಫ್ ಇಟ್ ವೆಂಟ್ ವೆರಿ ಕ್ಲೀನ್, ಫಸ್ಟ್ ಆಫ್ ಆಲ್ ಬಿ ವೆರಿ ಬೋರಿಂಗ್, ಬೋರ್ ಹೋಗ್ಬಿಡುತ್ತೆ. ಇದು ಏನೇನೋ ಆಗಬೇಕು, ಏನು ನಿಮ್ಗೆ ಗೊತ್ತಿರಬಾರ್ದು ಫುಲ್, ಅದರಲ್ಲೇ ಮಜಾ ಜಾಸ್ತಿ ಅಂತ. ಸೊ ಯಾ, ಐ ಥಿಂಕ್ ಕನ್ವರ್ಟ್ ದಟ್, ಚಾನಲೈಸ್ ಇಟ್. ಯಾ, if you don't feel fear means probably you're not feeling anything. Maybe that is not your zone. ಓ ಹಂಗೆ. It's a good measure for you to know. ಇವಾಗ if you're afraid to do something, that means it's evoking an emotion in you. It is tempting you and you want to do it, but it is, so there is a desire, that fear. ಇವಾಗ ನಾನು ಇವಾಗ ಒಂದು ಜಾಗಕ್ಕೆ ಹೋಗಬೇಕು, ಸೇ ಐ ವಾಂಟ್ ಟು ಡೂ ಸ್ಕೈ ಡೈವಿಂಗ್ ಅಂತ. ಆ್ಯಂಡ್ ಇಫ್ ಐ ಹ್ಯಾವ್ ನೋ ಫಿಯರ್ ಓನ್ಲಿ, ದಟ್ ಮೀನ್ಸ್ ಐ ಹ್ಯಾವ್ ನೋ ಎಕ್ಸೈಟ್ಮೆಂಟ್ ಓನ್ಲಿ ಇನ್ ದಟ್ ಫಿಯರ್ ಇಸ್ ಆ್ಯಡಿಂಗ್ ದಟ್ ಎಕ್ಸೈಟ್ಮೆಂಟ್. ಇಟ್ ಇಸ್ ಮೇಕಿಂಗ್ ಮಿ ಕನ್ಸಿಡರ್ ಎಸ್ ನೋ. ಇಫ್ ಐ ವಾಸ್ ನೋ ಫಿಯರ್, ಐ ವುಡ್ ನಾಟ್ ಕನ್ಸಿಡರ್ ಇಟ್. ಅದರಲ್ಲಿ ಏನಿದೆ ಮಜಾ? ಏನಿಲ್ಲ. ಹಾಗಾಗಿ ಪರ್ಸ್ಪೆಕ್ಟಿವ್ಸ್ ಇಸ್ ಸೋ ಇಂಪಾರ್ಟೆಂಟ್ ಟು ಲೈಫ್ ಅನ್ಸುತ್ತೆ. ವಯಸ್ಸಾಗ್ತಾ ಆಗ್ತಾ ಈ ಕಣ್ಣು ಸ್ವಲ್ಪ ಮಂಜಾಗತ್ತೆ, ಬೈಫೋಕಲ್ ಶುರು ಆಗುತ್ತೆ, ತಲೆ ಕೂದಲು ಬೆಳ್ಳಗಾಗತ್ತೆ, ಆರ್ಗನ್ಸ್ ಎಲ್ಲ ಸ್ವಲ್ಪ ಸ್ಲೋ ಆಗ್ತಾ ಹೋಗುತ್ತೆ. ಆದರೆ ಕ್ಲಾರಿಟಿ ಮಾತ್ರ ಹೆಚ್ಚಾಗ್ತಾ ಹೋಗುತ್ತೆ. ಲೈಫನ್ನು ಹೇಗೆ ನೋಡಬೇಕು, ಇನ್ನೂ ಉಳಿದಿರೋ ಟೈಮನ್ನು ಏನು ಮಾಡೋಕ್ಕೆ ಹೋಗ್ಬೇಕಂತಲ್ಲ. ಲಾಸ್ಟ್ಲಿ ನನ್ನ ಪ್ರಕಾರ ಆಕ್ಸೆಸ್ ಟು ದ ರೈಟ್ ಪೀಪಲ್ ಈಸ್ ಆಲ್ಸೋ ಅ ಪವರ್. ಎಸ್. ಈಗ ಅದನ್ನು ಕೇಳ್ತಾ, ಈಗ ನೀವು ಆರ್ ಬಾಲ್ಕಿಯವರು ಅಂದ ತಕ್ಷಣ ಎಲ್ಲರ ಕಿವಿ ನೆಟ್ಟಗಾಗತ್ತೆ. ಯಾಕೆ ಅಂತಂಥ ಬೆಟ್ಟಗಳನ್ನು ಅವರು ನಿಲ್ಲಿಸಿದ್ರು. ಕೆಲವು ವಿಚಾರದಲ್ಲಿ ಹಿ ಕ್ರಿಯೇಟೆಡ್ ಮಾಸ್ಟರ್ ಪೀಸಸ್. ಸೊ ವೆನ್ ಯು ಹ್ಯಾವ್ ಆಕ್ಸೆಸ್ ಈ ಥರದ ವ್ಯಕ್ತಿತ್ವಗಳಿಗೆ, ನೀವು ಪಕ್ಕ ನಿಂತ್ಕೊಂಡು ವಾಟ್ ಕೈಂಡ್ ಆಫ್ ಅ ಸ್ಪಾಂಜ್ ಆರ್ ಯು? ಏನು ಹೀರ್ಕೊತಾ ಇದ್ರಿ ಅವರಿಂದ? ಏನು ಅಬ್ಸರ್ವ್ ಮಾಡ್ತಾಯಿದ್ರಿ? ಏನು ಕಲ್ತ್ರಿ? ಡೋಂಟ್ ಓವರ್ ಥಿಂಕ್. ಬಿ ನಿಮ್ಮ ನ್ಯಾಚುರಲ್ಲಾಗಿ ಏನು ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಹಿ ಕ್ರ್ಯಾಕ್ಟ್ಸ್ ದಾಗ್ ಅಚ್ಚೆ ಫಾರ್ ಸರ್ಫ್. ಇವಾಗ ಏನೇನೋ ರಿಸರ್ಚ್ ಇದೆ ಹೇಳ್ತಾರೆ. ವಾಟ್ ಈಸ್ ಮೈ ನ್ಯಾಚುರಲ್ ಇಂಟ್ಯೂಟಿವ್ ಇನ್ಸ್ಟಿಂಕ್ಟ್ ಅಬೌಟ್ ದಟ್ ಪ್ರಾಡಕ್ಟ್? ಇವಾಗ ಟೈಮ್ ಪಾಸು ಇರಲಿ, ಈ ಹ್ಯಾಡ್ ಆ್ಯಕ್ಚುಲಿ ಸೆಡ್ ದಟ್ ಟೈಮ್ ಪಾಸ್ ಫಾರ್ ಯೂಸ್ಲೆಸ್ ಫ್ಲೋಸ್ ಆಟೋಮ್ಯಾಟಿಕ್ ಬರುತ್ತೆ. ಸೊ ಅದು ಹೇಳಿದ ತಕ್ಷಣ ಇಟ್ ವಿಲ್ ಪ್ರಾಂಪ್ಟ್ ಯು ವಾಟ್ ಈಸ್ ಯುವರ್ ಫಸ್ಟ್ instinctive reaction, and that how to make that intuitive reaction interesting. ಬರುತ್ತೆ, ಬಟ್ ಅದನ್ನ ಹೆಂಗೆ ನೂರಾರು ಬರುತ್ತೆ, ಅದನ್ನ ರಿಫೈನ್ ಮಾಡಿ ಅದನ್ನ ಬೋರ್ಡ್ ಹಾಕ್ಬಿಟ್ಟು ಕೂಡಿಸ್ಬೇಕು. ಕರೆಕ್ಟ್. ಇವಾಗ ಒಂದು ಹೇಳ್ತೀನಿ ನಿಮಗೆ, ಒಂದು ಕಿಸಾನ್ ಕೆಚಪ್ಗೆ ಒಂದು ಮಾಡಿದರು.
ಸೊ ಕೆಚಪ್ ಏನು ಇಟ್ಸ್ ಡೆಲಿಷಿಯಸ್ ಅದು ಇದು ಅಂತ. ಬಟ್ ಇಸ್ ಇಂಟ್ಯೂಟಿವ್ ರಿಯಾಕ್ಷನ್ ವಾಸ್ ನೋ ಬಡಿ ವಿಲ್ ಟಾಕ್ ಅಬೌಟ್ ದ ಕೆಚಪ್ ಮ್ಯಾನ್. ನೀವು ಸಮೋಸ ತಿಂದರೆ ನೀವು ಸಮೋಸ ಸಕ್ಕದಾಗಿದೆ ಅಂತ ಹೇಳ್ತೀರಾ, ಯಾರು ಕೆಚಪ್ ಸಕ್ಕದಾಗಿದೆ. ಸೊ ಇಟ್ ಇಸ್ ಅ ಪಾಪ. Make that the advantage. So they did one ad which was like that only. Aao banaye samosa better, because it's like a lament of ketchup. Ellaru now idral aagtare, nobody talk about us, but it's okay. That's So the way it thankless. is. Thankless. Which was very funny. It's that own wry humor. ಸೊ ಹೌ ಟು ಥಿಂಕ್ ಔಟ್ ಆಫ್ ದ ಬಾಕ್ಸ್. ಒಂದು, ಯು ಕಾಂಟ್ ಫೋರ್ಸ್ ಯು ಥಿಂಗ್ಸ್. ಅದು ಒಂದ್ಸತಿ ಹುಳ ಕಚ್ಚಿದ್ರೆ ಬರ್ತಾ ಇರುತ್ತೆ. ಆ್ಯಂಡ್ ಸೆಕೆಂಡ್ಲಿ, ಹೌ ಡು ಯು ರಿಟೈನ್ ಇದು ಕ್ರಿಯೇಟಿವ್ ಜ್ಯೂಸಸ್ ಇದೆಯಲ್ಲ. ಐ ಆಲ್ವೇಸ್ ಆಸ್ ದಟ್. ಕ್ರಿಯೇಟರ್ಸ್ ಬ್ಲಾಕ್ ಇದೆ, ಬ್ಲಾಕ್ ಇಲ್ಲಪ್ಪ, ಆಯಿತು ದೊಡ್ಡ ಸಾಲಿಡ್ ರಾಕೇ ಸಿಕ್ತು ನಿಮಗೆ, ಇವಾಗ ಕ್ರಿಯೇಟಿವ್. ಹೌ ಡು ಯು ಪ್ರೊಟೆಕ್ಟ್ ದಟ್ ಎನರ್ಜಿ? ನಿಮ್ದೇನೋ ಅವ್ರದ್ದೇನೋ. See, Nandu, I try and not think too much about it. I still want to lead a very regular life. So, very creativity, very just only be listening to good music and this and watching great films. Andre onthara huಚ್ಚಾಗ್ಬಿಡ್ತೀಯ. Lead a very normal life. Try and get assorted tastes and meet normal people. Don't only be meeting creative people. Because you want to know what regular people also talk. Be involved in all other kind of conversations. It could be very mundane conversations, regular. Try and keep life as regular as possible. So your influences will come very automatically. ಇದರಲ್ಲಿ ತುಂಬ ಫೋರ್ಸ್ಡ್ ಆಗಿರುತ್ತೆ. ನಾನು ಇದ್ದೇ ಬರೀ ಅದೇನೇ ನೋಡ್ತಾ ಇದ್ದಾರೆ, ಆದರೆ ಆ ಥರ ಪಿಕ್ಚರೇ ಬರೀಬೇಕು. ಇಟ್ಸ್ ನಾಟ್ ಕಮಿಂಗ್ ಇಂಟ್ಯೂಟಿವ್ಲಿ. ಯು ಆರ್ ಬಿಕಮಿಂಗ್ ಅ ರಿಸಲ್ಟ್ ಆಫ್ ವಾಟ್ ಯು ಆರ್ ವಾಚಿಂಗ್. What you should write has to be a result of your perspective on life, and you should be living life to begin with. Saying don't narrow the scope too much so Correct. that limitations are too much. ಬಿಡಿ ಅದನ್ನ. Biri. ಹೆಂಗೋ ಒಂದ್ ಬರುತ್ತೆ ಅದು. Just treat it like a regular job. Otherwise you will be pressurized yourself. ನಾನು ಕ್ರಿಯೇಟಿವ್ 24/7 ಅದನ್ನೇ ಯೋಚಿಸ್ತಾ ಇದ್ದರೆ ಕ್ರಿಯೇಟಿವ್ ಆಗಲ್ಲ. ನೀವು ಮಾಮೂಲಿ ಆಗಿರಿ. ಅಮೇಝಿಂಗ್ ರಾಮ್ ಸ್ಯಾಮ್. ಅಲ್ಲ, ಇಟ್ಸ್ ನೈಸ್. ಎಲ್ಲ ವೃತ್ತಿಯವ್ರದ್ದು ಒಂದು ಆ ಜರ್ನಿನಲ್ಲಿ ಇದೆ ಸೋ ಮೆನಿ ಹಿಡನ್ ಮೆಸೇಜಸ್. ದೆರ್ ಆರ್ ಸೋ ಮೆನಿ ಲೆಸನ್ಸ್ ಟು ಬಿ ರಿಮೆಂಬರ್ಡ್, ಈವನ್ ಫಾರ್ ಯು, ಈವನ್ ಫಾರ್ ಪೀಪಲ್ ಆರ್ ವಾಚಿಂಗ್. ಆ್ಯಂಡ್ ಕೆಲವು ಸತಿ ಹೇಳ್ತಾರಲ್ಲ, ಎಲ್ಲ ನಿಮ್ಮ ತಪ್ಪಿಂದಾನೇ ಕಲಿಬೇಕಂತಿಲ್ಲ. ಹಾಗೆ ಎಲ್ಲದೂ ಫೈಂಡ್ಸು ನಾನೇ ಎಕ್ಸ್ಪೀರಿಯನ್ಸ್ ಮಾಡಬೇಕಂತಿಲ್ಲ. ಥ್ರೂ ಯು ಮೇ ಬಿ ಇಂಡೈರೆಕ್ಟ್ಲಿ ವಿ ಹೇಳ್ದೇನೆ ನೀವು ಎಷ್ಟೊಂದು ಹೇಳಿದ್ದೀರಾ. ಸೊ Okay. ಥ್ಯಾಂಕ್ ಯು. ಬಿಕಾಸ್ ದಟ್ಸ್ ಅ ಬ್ಯೂಟಿ ಆಫ್ ಎವ್ರಿ ಇಂಡಸ್ಟ್ರಿ. ಒಬ್ಬರು ಸೈಂಟಿಸ್ಟ್ ಬಂದಾಗ ಮಾತಾಡೋದು ಬೇರೆ, ಒಬ್ಬರು ಫಿಲ್ಮ್ ಮೇಕರ್ ಬಂದಾಗ ಮಾತಾಡೋದು ಬೇರೆ. ಇವನ್ ನಾನು RJ ಸಿಟ್ಟಿಂಗ್ ಹಿಯರ್ ಕ್ಯಾನ್ ಗಿವ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಅದಕ್ಕೆ ಇಟ್ ಆಲ್ ಬಾಯ್ಲ್ಸ್ ಡೌನ್ ಟು ಪ್ರಪಂಚ ಎಷ್ಟು ನೋಡ್ತೀವೋ ಅಷ್ಟು ವೆರೈಟಿ, ಥ್ರೂ ವಿಚ್ ದ ಕಾಕ್ಟೇಲ್ ಆಲ್ವೇಸ್ ಗಿವ್ಸ್ ಅ ಗುಡ್ ಕಿಕ್ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್. Thank you. It was such a joy and pleasure. ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ನನ್ನ ತಲೆಯಲ್ಲಿದೆ ಅಂತ. ಬೆಸ್ಟ್ ಗುಣ ಇದು. ಏನು ಖಾಲಿ ಏನೋ ಕೇಳ್ತಾ ಇದ್ರೆ ಬರ್ತಾ ಇದೆ. ಸಡನ್ಲಿ ರಿಮೆಂಬರ್ಡ್ ಆಲ್ ದೀಸ್ ಅನೆಕ್ಡೋಟ್ಸ್. ಎನಿವೇ ವಾಟ್ ಎವರ್. There goes another secret that you have just told, like don't carry the baggage. ಆರಾಮಾಗಿರಿ, ಅದು ಪಾಡಿಗೆ ಅದು ಎಲ್ಲೋ ಎಳೆಯಾಗಿ ಓಪನ್ ಆಗುತ್ತೆ ಅಂತ. ಸೊ ಎಸ್, ನಿಮ್ಗೆ ಯಾವ ಬುಕ್ ಕೊಡಲಿ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ಹಿಯರ್ ಇಸ್ ಸಮಥಿಂಗ್, ಗೆಟ್ ಔಟ್ ಆಫ್ ಮೈ ಹೆಡ್ ಅಂತ. I don't know why I got this. You just spoke about don't overthink ಅಂತ. When I was waiting for you, this is what I was just seeing all this. ಇದರಲ್ಲಿ 2 ಬುಕ್ ನನ್ನ ಹತ್ರನೇ ಇದೆ. ಸೊ ಇದೇನಪ್ಪ, ನಾನು ಐ ಗಾಟ್ ಅಟ್ರಾಕ್ಟೆಡ್ ದಿಸ್ ಟೈಟಲ್. ಸಿ ಇಟ್ ಕೇಮ್. ಇಲ್ಲಿ ನೋಡಿ, ಇನ್ಸ್ಪಿರೇಷನ್ ಫಾರ್ ಓವರ್ ಥಿಂಕರ್ಸ್ ಇನ್ ಅನ್ ಆಂಕ್ಷಿಯಸ್ ವರ್ಲ್ಡ್ ಅಂತ ಇದೆ. ವಿ ಜಸ್ಟ್ ಸ್ಪೋಕ್ ಅಬೌಟ್ ಓವರ್ ಥಿಂಕಿಂಗ್ ಅಂತಲ್ಲ. ಸೊ ದೇರ್ ಯು ಗೋ. ನಾನು ಇದನ್ನ ಸೈನ್ ಮಾಡ್ತೀನಿ. Please. ಅಲ್ಲಿವರೆಗೂ ದಯವಿಟ್ಟು ನಾಮಿನೇಟ್ 3 ವ್ಯಕ್ತಿತ್ವಗಳು. ಯಾರನ್ನ ನಾವು ಈ ಕುರ್ಚಿನಲ್ಲಿ ಕೂಡಿಸ್ಬೇಕು? ಫ್ರಮ್ ಎನಿ ಫೀಲ್ಡ್ ಅಂತೀರಾ? ಯಾ, ಅನಿರುದ್ಧ್ ಇಸ್ ಅ ವೆರಿ ಫನಿ ಗೈ. ಆ್ಯಂಡ್ ಅನಿರುದ್ಧ್ ಆಚಾರ್ಯ ನನಗೆ ಗೊತ್ತಿರೋರು ಹೇಳ್ತಾ ಇದ್ದೀನಿ. ಅವ್ರನ್ನ ಕರೆಸಿದ್ರೆ ತುಂಬಾ ಮಜಾ ಇರುತ್ತೆ. ರಮೇಶ್ ಶ್ರೀವತ್ಸ್ ಈ ರೈಟ್ಸ್ ಲಾಟ್. ಈಸ್ ಟು ಬಿ ಮೈ ಬಾಸ್ JFDನಲ್ಲಿ, ಬಟ್ he doesn't know Kannada. That is a issue. So since the Kannada podcast, you need some other interesting person would be Sahadev Kelvadi, who was the cinematographer of Iruve, and he's also made his own film. So he was a cinematographer for Gantu Mutte, and also he's made his own film called Kenda. He is very, very interesting. Yaru Rupa Rao. I have seen her. I don't know her personally, but she is also the director of Gantu Mutte. I think she's a very interesting personality.
ಓಕೆ. ಇನ್ನು ಯಾರು ಬಂದರೆ ತಲೆಗೆ ಖಂಡಿತ ಹೇಳ್ತೀನಿ ಸದ್ಯಕ್ಕೆ. Yes, thank you so much. I'm just finishing the date. Yeah, dear Ramsam, keep that creative juices flowing and may it reach the ocean one day. And Bardeen. ಥ್ಯಾಂಕ್ ಯು ಫಾರ್ ಯುವರ್ Best regards. ಕೈಂಡ್ ವಿಶಸ್. This is for you. ಥ್ಯಾಂಕ್ ಯು ಸೋ ಮಚ್. Also, yes. I don't know, creative block next time ಬಂದಾಗ ಒಂದು ಸ್ವೀಟ್ ಹಂಗೆ ಬಾಯಿಗೆ ಹಾಕ್ಕೊಳ್ಳಿ. KMF ಕಡೆಯಿಂದ ಒಂದು ಹ್ಯಾಂಪರ್ ಇದೆ. ಥ್ಯಾಂಕ್ ಯು. Yeah. ಎಸ್, Done? And ನೈಸ್. ಅರೆ I think for a creator, ಪಂಚೇಂದ್ರಿಯಗಳು ಇಂಪಾರ್ಟೆಂಟು. ಸ್ಮೆಲ್ಲು, ಹೌದು. ರುಚಿ, that triggers all the right thoughts. ಫೇವ್ರೆಟ್ ಬ್ರ್ಯಾಂಡ್ಸ್ ಕೊಡ್ತಾ ಇದ್ದಾರೆ ಒಂದು ನಂದಿನಿ ಇದರಲ್ಲಿ ಇವಾಗ. ಆಯ್ತು, ಇವಾಗ ನಮ್ಮ KSDL, that is ಕರ್ನಾಟಕ ಸೋಪ್ಸ್ ಅಂಡ್ Superb, ಡಿಟರ್ಜೆಂಟ್ superb. ಲಿಮಿಟೆಡ್ ಮೈಸೂರು ಸ್ಯಾಂಡಲ್ ಹ್ಯಾಂಪರ್. ಥ್ಯಾಂಕ್ ಯು ಸೋ And- ಮಚ್. ಅಬ್ಬಾ, Here goes ಓಹ್, Repose on music pillow ಇದು. You know, there's a music pillow which is phone connectable and ಇದ್ರಲ್ಲಿ ಮೇಲೆ ಹಾಡು ಬರುತ್ತೆ. ಇನೋವೇಷನ್ ಇನ್ ದ ಮ್ಯಾಟ್ರೆಸ್ ಇಂಡಸ್ಟ್ರಿ. ಇವ್ರು ರಿಪೋಸ್ ಅವ್ರು ಏನೇನೋ ಮಾಡಿದ್ದಾರೆ. ಏನೋ ಅವರು ಏನೋ ಲಾಕರ್ ಇರೋ ಮ್ಯಾಟ್ರೆಸ್ಸು ಏನೋ ಇನೋವೇಷನ್ ಮಾಡ್ತಾ ಇರ್ತಾರೆ. ಐ ಥಿಂಕ್ ಅವ್ರ ಪೊಸಿಷನ್ ಮ್ಯಾಟ್ರಸ್ ಅಂದರೆ ಮ್ಯಾಟ್ರೆಸ್ ಕೆಳಗಡೆ ಲಾಕರ್ ಇದೆ. ಓ ಸಿ, ಮತ್ತು ಇನ್ಯಾವುದೋ ನೋಡ್ತಾ ಇದ್ದೆ, AI ಕಂಟ್ರೋಲ್. ಯು ಮೈಟ್ ಹವ್ ಸೀನ್ ಸಮ್ ಆ್ಯಡ್. ಮ್ಯಾಟ್ರೆಸಸ್ ಇವತ್ತು 2 ಭಾಗ ಇರುತ್ತೆ ಒಂದೇ ಮ್ಯಾಟ್ರೆಸ್ಗೆ. ಒಂದು ಕಡೆ ಹಾರ್ಡು, ಸಾಫ್ಟು. ಕರೆಕ್ಟ್. ಆ್ಯಂಡ್ ಒನ್ ಯು ಕ್ಯಾನ್ ರಿಕ್ಲೈನ್ ಒನ್ ಪ್ಲೇಸ್ ಆ್ಯಂಡ್ ಅದರ್ ಪ್ಲೇಸ್ ವಿಲ್ ಬಿ ಓ, ಇದೆಲ್ಲ ಫ್ಲಾಟ್. ಇದೆಯಾ? ಅದೆಲ್ಲ ಇದೆ, ಏನೇನೋ ಇದೆ. ಇದು ಇನ್ನೊಂದು ಇದೆ, ಹಾಟು ಕೋಲ್ಡ್ ಅಂತೆ. ಒನ್ ಪೋರ್ಷನ್ ಆಫ್ ಇಟ್ ಕ್ಯಾನ್ ಬಿ ಹಾಟ್ ಅಂಡ್ AI ಕಂಟ್ರೋಲ್ಡು. ಗಾಡ್, ವೇರ್ ನೆಮ್ಮದಿಯಾಗಿ ಓನ್ಲಿ ಪ್ಲೇಸ್ ಆ್ಯಡ್ಸ್ ಬರದೇ ಇರೋದು ಇಸ್ ಕನಸು ಅಂತ. ಈಗ ಮೇ ಬಿ ಅಲ್ಲೂ ನೆಕ್ಸ್ಟ್ ದಾಳಿಗಳು ನಡೆಯುತ್ತೋ ಏನೋ. ಥ್ಯಾಂಕ್ ಯು. ಆ್ಯಂಡ್ ಹೆಂಗಿತ್ತು? ಐ ವಾಸ್ ಜಸ್ಟ್ ಕ್ಯೂರಿಯಸ್ ನಿಮಗೆ. ನೋ, ಐ ವಾಸ್ ಬರುವಾಗ ನಾನು ಏನು ಫಸ್ಟ್ ಟೈಮ್ ಪಾಡ್ಕಾಸ್ಟ್ ಏನು ಹೇಳ್ತೀನಿ, ಯು ಮೇಡ್ ಮೀ ಫೀಲ್ ಸೋ ಕಂಫರ್ಟಬಲ್ ಆ್ಯಂಡ್ ಇಟ್ ವಾಸ್ ಲೈಕ್ ಟಾಕಿಂಗ್ ಟು ಅ ಫ್ರೆಂಡ್, ಓಲ್ಡ್ ಫ್ರೆಂಡ್. ಆ್ಯಂಡ್ ಸಚ್ ಅ ನೈಸ್ ಟೈಟಲ್, ಜಸ್ಟ್ ಕ್ಯೂರಿಯಸ್, ಬಿಕಾಸ್ that is what, it's such a apt title for a podcast, because you want to know, and the fact that you are also asking that you want to meet people from various different professions, so that diversity is ಇಟ್ ಕಟ್ಸ್ beautiful. ಅಕ್ರಾಸ್ ಎವ್ರಿಥಿಂಗ್ Very ಅನ್ಸುತ್ತೆ. good. ಸೊ ಹಾಗಾಗಿ Yes. ಥ್ಯಾಂಕ್ ಯು. I really wish you all the best, and most certainly I'm an avid watcher and I will continue to watch all your episodes. ಥ್ಯಾಂಕ್ ಯು. ಇಟ್ ಮೀನ್ಸ್ ಅ ಲಾಟ್ ಟು. Thank you so much, Rashmi. ಸೊ ದ್ಯಾಟ್ ವಾಸ್ ಇವತ್ತಿನ ಎಪಿಸೋಡ್. ಹೌ ಡಿಡ್ ಯು ಎಂಜಾಯ್ ಇಟ್? ಬಿಕಾಸ್ ಪ್ರತಿಯೊಬ್ಬ ಗೆಸ್ಟಲ್ಲೂ ಒಂದು ಬೊಕೆ ಆಫ್ ಎಮೋಷನ್ಸ್ ಇರುತ್ತೆ, ಬೊಕೆ ಆಫ್ ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಅದ್ರ ಮೂಲಕ ನಾವೇನು ತೊಗೋತೀವಿ ಅನ್ನೋದು ಚಾಯ್ಸ್ ಇಸ್ ಆಲ್ವೇಸ್ ಆರ್ಟ್ಸ್. ಸೊ ಐ ಹೋಪ್ ಜಸ್ಟ್ ಕ್ಯೂರಿಯಸ್ ಈಸ್ ಎನ್ರಿಚಿಂಗ್ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್, ಎನ್ರಿಚಿಂಗ್ ಯುವರ್ ನಾಲೆಡ್ಜ್ ಆ್ಯಂಡ್ ಆಲ್ಸೋ ಆ್ಯಡಿಂಗ್ ಟು ಯುವರ್ ಕ್ಯೂರಿಯಾಸಿಟೀಸ್ ಆ್ಯಂಡ್ ಇವೆಂಚುಲಿ ಮೇಕಿಂಗ್ ಯು ಮೂನ್ ಲೈಟ್ ಅನ್ಬೇಕಾ ಅಥವಾ ಎಲ್ಲ ಇವತ್ತು ಒಂದೇ ಪ್ರೊಫೆಷನ್ ಅಂತ ಇಲ್ಲ. ಇಲ್ಲಿ ಬರೋ ಡಿಸ್ಕಷನ್ಸ್ಗಳು ನಿಮ್ಮ ಕೆಲವು ಟ್ರಿಗರ್ಸ್ಗೆ ಕಾರಣ ಆಗ್ಬೋದು, ಅದು ಕೆಲವುದು ಪ್ಯಾಷನ್ ಆಗ್ಬೋದು, ಪ್ರೊಫೆಷನ್ ಆಗ್ಬೋದು. ಸಿ ವಾಟ್ ನಮ್ಮ ಕಾನ್ವರ್ಸೇಷನ್ಸ್ ಡಸ್ ಟು ಯು. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್ ವಿತ್ ಮೈ ಫೇವ್ರೆಟ್ ಲೈನ್. ಲೈಫಲ್ಲಿ ಏನು ಕಳ್ಕೊಂಡ್ರೂ ಕುತೂಹಲ ಮಾತ್ರ ಕಳ್ಕೋಬೇಡಿ. ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಗೇನ್. Lovely. Thank you so much. Thank you. Thanks.